ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ನವರೇ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಗೂ ನಮಸ್ಕಾರ. ಮೊದಲಿಗೆ ನಮ್ಮ ಗುರುಗಳಾದ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಸುತ್ತಾ, ಹಾಗೂ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯವರಿಗೆ ನಮಸ್ಕರಿಸುತ್ತಾ ಈ ದಿನದ ನನ್ನ ಅನುಭವ ಹಂಚಿಕೆಯನ್ನು ಬರ್ತೀನಿ ಮಾಸ್ಟರ್. ನಾವು ಫಸ್ಟ್ ಸ್ವಲ್ಪ ಮೊದಲೇ ಆಗಿದ್ರೆ ಆಗೋಗೋಣ. ಮೊದಲಲ್ಲಿ ಫಸ್ಟ್ ಅಲ್ಲಿಂದ ಹೋಗೋಣ, ಆಮೇಲೆ ಬೇಕಾದ್ರೆ ನಾವು ಧ್ಯಾನಕ್ಕೆ ಆಗಿ ಬಂದೆ ಅಂತೇಳ. ನಮ್ಮ ಬಾಲ್ಯದ ಸಾರಿ ಸರ್, ಅದು ಮ್ಯೂಟ್ ಆಯ್ತು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಓಕೆ ಸರ್. ಬಂತ ಮೇಡಮ್ನವರೇ? ಹಾ ಸರ್, ಬಂತ? ಓಕೆ ಸರ್. ಓಕೆ, ಕೇಳಿಸ್ತಾ ಇದೆಯಾ ಎಲ್ಲಾರ್ಗುನು? ಓಕೆ. Yes, ಜೈ sir. ಹೋ ಪತ್ರಿಜಿ. ಇಲ್ಲಿ ಜೈ ಹೋ ಪತ್ರಿಜಿ ಎಲ್ಲ ಸರ್ ಆಗುತ್ತೆ. ಮೊದಲಿಗೆ ನನ್ನ ಅನುಭವ ಹಂಚಿ ಮೊದಲೇ ಬಾಲ್ಯದಿಂದ ಹೋಗೋಣ. ಯಾಕಂದ್ರೆ ಫಸ್ಟ್ ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ ನಾನು ಯಾವ ರೀತಿ ಧ್ಯಾನಕ್ಕೆ ಬಂದೆ ಅಂತ ಹೇಳ್ತೀನಿ ಮಾಸ್ಟರ್. ಮೊದಲು ನಾವು ಬಾಲ್ಯದಲ್ಲಿದ್ದಾಗ ನಮ್ದು ಇದು ಕಾಡ್ಗೋಡಿ. ಕಾಡ್ಗೋಡಿನಲ್ಲಿ ನಮ್ಮ ತಂದೆ ಸ್ಕೂಲ್ ಮಾಸ್ಟರು. ನಮ್ಮ ತಾಯಿ ಹೆಸರು, ನಮ್ಮ ತಂದೆ ಹೆಸರು ಆತ್ಮಾರಾಮಯ್ಯ, ನಮ್ಮ ತಾಯಿ ಹೆಸರು ಪಾರ್ವತಮ್ಮ ಅಂತ. ನಾವು ನಮ್ಮ ತಂದೆ ಸ್ಕೂಲ್ ಮಾಸ್ಟರ್ ಆಗಿದ್ರು. ಅಲ್ಲಿ ನಮ್ಮ ತಾಯಿಯವರಿಗೆ 8 ಜನ ಮಕ್ಕಳು. 8ನೇದಲ್ಲಿ ನಾನು 11 ಜನ ಮಕ್ಕಳು ಟೋಟ್ಲು. 8ನೇವನು ನಾನು. ನನ್ನ ಹೆಸರು ಕೃಷ್ಣ ಅಂತ ಇಟ್ರು ಸರ್ ಮೊದಲಲ್ಲಿ. ಅಲ್ಲಿಂದಾನೆ ಕಾಡ್ಗೋಡಿಯಲ್ಲಿ ನಮ್ಮ ಜನನ ಆಗಿದ್ದು ನಂದು ಅಲ್ಲೇನೆ. ಅಲ್ಲಿಂದ ಇದು ಮಾಡಿದ್ರು. ಅಲ್ಲಿಂದಾನೆ ಬೆಳ್ಕೊಂಡು ನಾವು ಎಲ್ಲ ನಮ್ಮ ಸಂಸಾರ ಎಲ್ಲ ಅಲ್ಲೇ ಮಾಡ್ತಾ ಇದ್ದೇವೆ ಸರ್. ಅವೆಲ್ಲ ಅಲ್ಲಿ ನಾವೆಲ್ಲ ಕ್ಲಾಸ್ ಎಲ್ಲ ಅಲ್ಲೇ ಓದಿದ್ದು ಅಲ್ಲೇನೆ. ಎಲ್ಲ ಪ್ರತಿಯೊಂದು ಕಾಡ್ಗೋಡಿ ಅಂತ ಇದೆ, ವೈಟ್ಫೀಲ್ಡ್ ಸಾಯಿಬಾಬಾ ಬಾಗ್ಲೆ ಅಲ್ಲಿದ್ವಿ. ಅಲ್ಲಿಂದ ನಮ್ಮ ಬಾಲ್ಯ ಜೀವನ ಶುರು ಆಯ್ತು. ಅದೇ ರೀತಿ ನಾವೆಲ್ಲ ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರು, ನಾನು ಓದ್ತಾ ಇದ್ದೆ. ಹಾಗೆ ರೀತಿ ಬೆಳ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ಇರ್ಬೇಕಾದ್ರೆ ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರು ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆಮೇಲೆ ಅಲ್ಲಿ ಕಾಡ್ಗೋಡಿನ ಸಾಯಿಬಾಬಾ ಬಂಗ್ಲೆ ಅಂತ ಇದೆ. ನಮ್ಗೆ ಒಂದು 8 ವರ್ಷ 9 ವರ್ಷ 8ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ನಾವು ಸ್ಟಡಿ ಮಾಡಿದೆ ಅಷ್ಟೇ ನಾನು. ಆಮೇಲೆ ಆಗ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ತುಂಬಾ ಬಡತನ ಇತ್ತು ಹಾಗೆಲ್ಲ. ಆಗಿನ ಕಾಲದಲ್ಲಿ ಊಟಕ್ಕೆ ಅದಕ್ಕೆ ತುಂಬಾ ಕಮ್ಮಿ ಆಯ್ತು. ನಮ್ಮ ಮನೆಯಲ್ಲಿ ಅನ್ನ ಮಾಡಿದ್ರೆ ಅಷ್ಟೇ ಅವತ್ತಿನ ಹಬ್ಬ ಇರೋದು, ಆ ತರ ಇರೋದು. ಅದಕ್ಕೆ ನಾನು ಏನ್ ಮಾಡುದು, ಬಿಸ್ನೆಸ್ಗೆ ಹಾಕ್ಬಿಟ್ರೆ ಅವಾಗಲೇನೆ. ನಾನು ಬಿಸ್ನೆಸ್ ಸಾಯಿಬಾಬಾ ಬಂಗ್ಲೆ ಮುಂದೆ ಅಲ್ಲೊಂದು ಬಿಸ್ನೆಸ್ ಇತ್ತು. ಅಲ್ಲಿ ಫೋಟೋ ಎಲ್ಲ ಮಾರ್ತಾ ಇದ್ದೆ. ಇದರಿಂದ ಅಲ್ಲಿಂದ ಅದೇ ರೀತಿ ಜೀವನ ಮಾಡ್ಕೊಂಡ್ ಬಂದ್ವಿ. ಹಾಗೂ ಅಲ್ಲಿ ಸಾಯಿಬಾಬಾ ಬಂಗ್ಲೆ ಹೋಗ್ತಾ ಇದ್ರಿ. ನನಗೂ ಅಷ್ಟೇ ಅಲ್ಲಿ ಗಂಟ್ಲೆಲ್ಲ ಒಂಥರ ಇದಾಗಿರೋದು, ಉಂಡೆಲ್ಲ ಆಗಿರೋದು. ಸಾಯಿಬಾಬಾ ಇದಾರೆ ಅಲ್ಲಿ, ಅವರೆಲ್ಲ ಹೋಗ್ಬಿಟ್ಟು ಅವ್ರು ಮಂತ್ರಿಸ್ಬಿಟ್ಟು ವಿಭೂತಿ ಎಲ್ಲ ಕೊಟ್ರು. ವಿಭೂತಿ ಎಲ್ಲ ಹಚ್ಕೊಂಡು ನನಗೆ ಅವತ್ತಿನ ದಿನನೇ ಎಲ್ಲ ಗುಣ ಆಯ್ತು. ಆಮೇಲೆ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರು. ಪೂಜೆಗೂ ಹೋಗ್ತಾ ಇದ್ರಿ. ಆಮೇಲೆ ನಾವು ಬ್ರಾಹ್ಮಿನ್ಸ್ ಇರೋದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ನಾವೇ ಮಾಡ್ತಾ ಇದ್ದು. ಅದೇ ರೀತಿ ಕಾಲ ಕಳೀತಾ ಇದ್ರಿ. ನಮ್ಮ ತಂದೆ ಆಮೇಲೆ ಸ್ಕೂಲ್ ಮಾಸ್ಟರ್ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು. ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆದ್ರು ಚಂದ್ಸಂದ್ರ ಅಂತ ಚಂದ್ಸಂದ್ರ. ಅವ್ರ ಮಾಸ್ಟರ್ಗಳಂದ್ಮೇಲೆ ಕೇಳ್ಬೇಕ್ರಲ್ವರ, ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹೋಗ್ತಾ ಇದ್ರಿ. ಇದೇ ರೀತಿ ಬೆಳ್ಕೊಂಡೋಯ್ತು ಮಾಸ್ಟರ್. ನಾವು ಇದೇ ರೀತಿ ದೊಡ್ಡವ್ರು ಆಗ್ತಾ ಆಗ್ತಾ ಬರ್ತಾ ಇದ್ರಿ. ಆಮೇಲೆ ಲಾಸ್ಟ್ ಅಲ್ಲಿ ಮುಶ್ಚಂದ್ರ ಅಂತ ಇದೆ, ಅಲ್ಲಿಗೆ ಹೋದ್ರಿ. ಅಲ್ಲಿಂದ ನಮ್ಗೆ ಸ್ವಲ್ಪ ಎಲ್ಲ ನಮ್ಮ ಮಕ್ಕಳೆಲ್ಲ ಹುಡುಗರೆಲ್ಲ ದೊಡ್ಡವರಾದ್ರು. ನಮ್ಮ ಮಕ್ಕನ ಮದುವೆ ಮಾಡಿದ್ರು. ಎಲ್ಲ ಮದುವೆಗಳೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರಿ. ಆಮೇಲೆ ನನಗೆ ಕೆಲಸ ಬೇಕಾಗಿತ್ತು ಬೇರೆ ಕಡೆಯಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಒಂದು ಇದರಲ್ಲಿದೆ ಬೆಂಗಳೂರಲ್ಲಿ ಬಂದೆ. ಬೆಂಗಳೂರಲ್ಲಿ ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡಿದೆ. ಅದು ಡೈಲಿ ಅಪ್ ಅಂಡ್ ಡೌನ್ ಹೋಗ್ತಾ ಇದ್ದೆ ನಾನು. ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ 300 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಅದೇ ರೀತಿ ಜೀವನ ಕಳೀತಾ ಇತ್ತು. ಸ್ವಲ್ಪ ಡೆವಲಪ್ ಆದ್ರು. ಸ್ವಲ್ಪ ಅಂಗಡಿ ಅಪರ್ಣ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ನಮ್ದೇ ಫಸ್ಟ್ ಅಂಗಡಿ ಓಪನ್ ಆಗಿದ್ದು. ಅಲ್ಲಿ ಕೆಲಸ ಸೇರ್ಕೊಂಡು ಅಲ್ಲಿ 300 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಇದೇ ರೀತಿ ಅಲ್ಲಿ ಕೆಲಸ ಮಾಡ್ಕೊಂಡು 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಅಲ್ಲಿಂದ ನಮ್ಮ ಫ್ಯಾಮಿಲಿ ನಾವು ನಮ್ಮ ಅಣ್ಣ ಅವ್ರಿಗೆಲ್ಲ ಮದುವೆ ಆಗಿತ್ತು. ನಮ್ಮ ಅಣ್ಣ ನಮ್ಮ ಮಕ್ಕಳಿಗೆಲ್ಲ. ನಾನು ನನ್ನ ತಂಗಿ ನಮ್ಮ ತಂದೆ ಮಾತ್ರ. ಆಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಂಡೆ. ನಾನು ಪ್ಯಾಲೇಸ್ ಗುಟ್ಟಳ್ಳಿ ಇದೆ, ಅಲ್ಲೇ ಶಿಫ್ಟ್ ಮಾಡ್ಕೊಂಡ್ರೆ ಅಂಗಡಿ ದೊಡ್ಡದು, ವ್ಯಾಪಾರ ಚೆನ್ನಾಗಿ ಆಗ್ತಾ ಇತ್ತು. ಅಲ್ಲಿಂದ ನಾವು ವ್ಯಾಪಾರ ಮಾಡ್ಕೊಂಡಿದ್ದಾಗ ಅದೇ ರೀತಿ ಜೀವನ ಕಳೀತಾ ಇತ್ತು ಮಾಸ್ಟರ್. ಎಲ್ಲಾರು ಅಲ್ಲಿಂದ ಅಲ್ಲಿ ಬಂದ್ರೆ ವ್ಯಾಪಾರನು ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ಆಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ನನ್ನ ತಂಗಿಗೆ ಮದುವೆ ಮಾಡ್ಬೇಕು, ನನಗೂ ಮದುವೆ ಮಾಡ್ಬೇಕು ಅಂತಾರಲ್ವರ. ವಯಸ್ಸಾದ್ಮೇಲೆ ನಮ್ಮ ಅವಳಿಗೂ ಅಷ್ಟೇ ಗಂಡು ಹುಡುಕ್ತಾ ಇದ್ರು. ನಾವು ಅವ್ರಿಗೆ ಒಂದು ಮದುವೆ ಮಾಡಿದ್ವಿ. ಇಬ್ರು ಒಂದೇ ಸಲ ಮಾಡ್ಕೊಂಡ್ರಿ. ಒಂದೇ ಕಡೆ ಮದುವೆ ಮಾಡ್ಬೋದು ಅಂತಾರೆ. ಎಲ್ಲಾ ಕಡೆ ನೋಡಿದ್ರಿ. ನನ್ನ ತಂಗಿಗೆ ನನಗೆ ಇಬ್ಬರು ಒಂದೇ ದಿನ ಒಂದೇ ಛತ್ರದಲ್ಲಿ ಮೇಲೆ ಕೆಳಗೆ ಮದುವೆ ಮಾಡಿದ್ರು. 8ನೇ ಡಿಸೆಂಬರ್ 84ರಲ್ಲಿ ಮದುವೆ ಮಾಡಿದ್ರು. ಅಲ್ಲಿ ಗುಟ್ಟಳ್ಳಿನಲ್ಲಿ ಇದ್ರಿ. ಗುಟ್ಟಳ್ಳಿ ಆಮೇಲೆ ಅಲ್ಲಿಂದ ಗುಟ್ಟಳ್ಳಿ ವ್ಯಾಪಾರ ಮಾಡ್ತಾ ಇದ್ವಿ, ಬಿಸ್ನೆಸ್ ಮಾಡ್ತಾ ಇದ್ರಿ. ಇನ್ನು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಲಹಂಕ ನ್ಯೂ ಟೌನ್ಗೆ ಹೋದ್ರಿ. ಯಲಹಂಕ ನ್ಯೂ ಟೌನ್ಗೆ ಹೋದ್ರೆ ಅಲ್ಲಿ ಅಷ್ಟೊಂದು ಅಂಗಡಿ ಓಪನ್ ಮಾಡಿದ್ರಿ. ಅಲ್ಲಿ ವ್ಯಾಪಾರ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ಅಲ್ಲಿಂದ ಆಮೇಲೆ ಅದನ್ನ ಮದುವೆ ಆದ್ಮೇಲೆ ಕೇಳ್ಬೇಕಲ್ವರ. ನಮ್ಮ ತಂದೆ ಏನ್ ಮಾಡಿದ್, ನಮ್ಮ ತಂದೆ ನನಗೆ 1 ವರ್ಷ ಆಗೋದ್ರೊಳಗೆ ಮಗು ಆಯ್ತು. ನಮ್ಮ ತಂದೆ ತೀರ್ಕೊಂಡ್ರು. ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ತಿರ್ಗಿ ಅದಕ್ಕೆ ಅಲ್ಲಿ ಹೋದ್ರೆ ಆಮೇಲೆ ಅದೇ ರೀತಿ ದೊಡ್ಡವರಾಗಿರ್ಬೇಕು. ನನ್ನ ಮಗ ಹೊಡ್ದ.
ನನ್ನ ಮಗ ಹುಡ್ದ. ನಮ್ಗೆ ಅದೇ ಫಸ್ಟ್ ಗಂಡು ಮಗು ಹುಟ್ಟಿದ್ದು ಹಾಗೇನೆ ಫಸ್ಟ್. ಅವ್ರಿಗಾದ್ಮೇಲೆ ನಾನಪ್ಪ ಮಗು ಹುಡ್ದ ಅಂತ ಹೇಳ್ಬಿಟ್ಟು ಪೂರ್ತಿ ಇನ್ನು ಊರೊಳಗೆ ಅದೇ ನಮ್ ಏರಿಯಾ ಪೂರ್ತಿ ಗಂಡು ಮಗು ಹುಟ್ರೆ ಕೇಳ್ಬೇಕಲ್ವ್ರ, ಅವೆಲ್ಲ ಬುಂದಿ ಹಂಚು ಲಾಡು ಹಂಚು ಅಂತ ಹೇಳ್ತಾರೆ. ಆ ತರ ಊರಿಗೆಲ್ಲ ನಾನು ಲಾಡು ಹಂಚು ಮಾಡ್ಕೊಂಡಿದ್ರಿ. ಅದೇ ರೀತಿ ದೊಡ್ಡವರಾಗ್ತಾ ಬಂದ್ರಿ. ಆಮೇಲೆ ನನ್ನ ಮಗಳು ಹುಟ್ಟಿದ್ಲು. ನನ್ನ ಮಗಳು ಹುಟ್ಟಿದ್ಮೇಲೆ ಬಿಸ್ನೆಸ್ ಚೆನ್ನಾಗಾಯ್ತು. ಮನೆ ಮಹಾಲಕ್ಷ್ಮಿ ಹುಟ್ಟಿದ್ರೆ, ಹೆಣ್ಮಗು ಹುಟ್ಟಿದ್ರೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ವ್ಯಾಪಾರನೂ ತುಂಬಾ ಚೆನ್ನಾಗಿತ್ತು. ನಾವು ಅಷ್ಟೇ ದಿವಸಕ್ಕೆ ಎಲ್ಲ 30,000 40,000 ಅವಾಗಲೇನೆ ವ್ಯಾಪಾರ ಆಗ್ತಾ ಇತ್ತು. ನಾವು ಮನೆ ಕಟ್ಕೊಂಡು ಎಲ್ಲ ಚೆನ್ನಾಗಿದ್ದು ಸರ್, ಅದ್ಭುತವಾಗಿತ್ತು. ಯಾವ್ದೇ ಕಾರ್ ಇತ್ತು, ಸ್ಕೂಟರ್ಗಳಿತ್ತು, ಸ್ವಂತ ಮನೆ ಮಾಡ್ಕೊಂಡೆ, ಎಲ್ಲ ಮಾಡ್ಕೊಂಡೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಎಲ್ಲ ದೊಡ್ಡವರಾದಲ್ಲ, ನನ್ನ ಮಗನ್ ದೊಡ್ಡವನಾದ, ನನ್ನ ಮಗಳು ದೊಡ್ಡವ. ನನ್ನ ಮಗಳು ದೊಡ್ಡವಳಾದ್ಮೇಲೆ ಅವಳಿಗೆ ಪಾಪ ಅವಳಿಗೆ ಅಷ್ಟು ಅಲ್ಲಿಂದ ಓದ್ಲು. ಅವಳು ಶೇಷಾದಿಪುರಮಲ್ಲಿ ಅವಳಿಗೆ MCA ಓದಿಸ್ದೆ ನಾನು. MCA ವರೆಗೂ ಅವಳು ಓದ್ಲು. ಅವಳು ಓದಾದ್ಮೇಲೆ ಕೇಳ್ಬೇಕಲ್ವರ ಮದ್ವೆ ಮಾಡ್ಬೇಕು ಅಂತ ಇದ್ರಿ. ಆಮೇಲೆ ಆಯ್ತು ಅಂತ ಅವ್ರಿಗೂ ನಾವು, ನನ್ನ ಮಗನಿದ್ದಾನೆ ಅವ್ನಿಗೆ ಆಮೇಲೆ ಮಾಡೋಣ ಅಂತ ಮಗಳಿಗೆ ಮಾಡಿದ್ರಿ. ಮಗಳು ಮದ್ವೆ ಮಾಡಿದ್ಮೇಲೆ ಅವಳು ಅಷ್ಟೇನೆ ಚೆನ್ನಾಗಿ, ನಾವು ಯಾರು ಮಾಡಿರ್ಲಿಲ್ಲ, ಒಳ್ಳೆ ಅದ್ಭುತವಾಗಿ ನಮ್ಗೊಂಥರ ಅವಾಗೆಲ್ಲ ಕೇಳ್ಬೇಕಲ್ವರ, ಅವ್ರೇನ್ ಮಾಡ್ತಾರೆ, ಅವ್ರಿಗಿನ್ನ ಜೋರ ಮಾಡ್ಬೇಕು ಮದುವೆಗಳು ಅಂತ ಹೇಳ್ತಾ ಇರ್ತಾರೆ. ನನ್ಗೊಂಥರ ಇದ್ರಲ್ಲಿ ವ್ಯಾಪಾರ ಆಗ್ತಾ ಇತ್ತಲ್ವಾ, ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಷ್ಟೇನೆ ಒಳ್ಳೆ ಅದ್ಭುತವಾಗಿ ಮದುವೆ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಬಿಟೋನಲ್ಲಿ, ಅದ್ರ ಮುಂದ್ಗಡೆ AC ಛತ್ರ ಇದೆ, ಅಲ್ಲೊಂದು ಮದುವೆ ಮಾಡಿದ್ವಿ. ಮದುವೆ ತುಂಬಾ ಚೆನ್ನಾಗಿತ್ತು ಸರ್, ವ್ಯಾಪಾರನೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಂಡೆ ನಾನು. ಯಾಕಂದ್ರೆ ಮದುವೆ ಆದ್ಮೇಲೆ ಮಗಳಿಗೆ ಕೇಳ್ಬೇಕಲ್ವ್ರ, ಸಾಲ ಇದ್ದೇ ಇರುತ್ತೆ. ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ನಾನು. ಈ ಮದುವೆ ಆಯ್ತು, ಅವ್ರ ಮನೆಗೆ ಹೋದ್ಲು ಮತ್ತೆ ಮನೆಗೆ. ಆಮೇಲೆ ನಮ್ಗೆ ಸ್ವಲ್ಪ ಸಾಲದ ಪ್ರಾಬ್ಲಮ್ ಆಯ್ತು. ಈಗ ಸಾಲ ಪ್ರಾಬ್ಲಮ್ ಆದ್ಮೇಲೆ ಮನೆ ಕೇಳ್ಬೇಕಲ್ವ್ರ, ಮದ್ವೆ ಆಗೋರ್ಗು ಚೆನ್ನಾಗಿರ್ತಾರೆ. ಅಯ್ಯೋ ಚೆನ್ನಾಗಿ ಮದ್ವೆ ಆದ್ಮೇಲೆ ನೀನ್ ಯಾರು ಮಾಡೋ ಅಂದ್ರು, ನೀನ್ ಯಾಕೆ ಮಾಡೋ ಅಂದ್ರು, ಅದೆಲ್ಲ ಮಾಮೂಲಿ ಅಂತ ಇರ್ತಾರೆ. ನಮ್ಗೊಂಥರ ಬೇಜಾರಾಯ್ತು. ಇಷ್ಟೆಲ್ಲ ಮಾಡಿ ಯಾರಿಗೂ ಮಾಡಿಲ್ಲ. ನಮ್ಗೆ ಸ್ವಲ್ಪ ಒಂದು 10 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡೆ ನಾನು. ಸಾಲ ಮಾಡ್ಕೊಂಡಾಗ ಎಲ್ಲಾರು ಹಾಗೆ ಅಂತಾರ, ಅಪ್ಪ ಅವ್ರು ಹಾಗೆ ಅಂತಾರೆ, ಇವ್ರು ಹಾಗೆ ಅಂತಾರೆ ಅಂತ ಎಲ್ಲ ಬೇಜಾರಾಯ್ತು. ನಾನೇನ್ ಮಾಡಿದೆ, ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ನಾನ್ ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ ಮಾಸ್ಟರ್ ನಾನು. ಯಾಕಂದ್ರೆ ಮನೆನ ನೆಮ್ಮದಿ ಇಲ್ಲ, ಊಟ ಮಾಡಿ ಎಲ್ಲಕ್ಕೂ ನೆಮ್ಮದಿ ಇರಲ್ಲ. ನಿಮ್ಮನ್ನ ಯಾರು ಮಾಡೋರ್ಗು ಚೆನ್ನಾಗಿರ್ತಾರೆ, ಆಮೇಲೆ ಯಾಕೆ ಮಾಡಿದೆ ಅಂತ ಕೇಳ್ತಾರೆ ಮಾಸ್ಟರ್. ಅದಕ್ಕೋಸ್ಕರ ನನಗೊಂಥರ ಬೇಜಾರಾಯ್ತು. ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ ಮಾಸ್ಟರ್ ನಾನು. ಅವಾಗೇನೆ ಮನೆಗೇನೆ ಎಲ್ಲ ಅವ್ರಿಗೆ ಬಿಟ್ಕೊಟ್ಬಿಟ್ಟೆ. ನಾನು ಒಂಚೂರು ಹುಟ್ಟಿದ ಬಟ್ಟೆನಲ್ಲಿ ಬಂದೆ. ಕಾರು, ಮನೆ, ಸ್ಕೂಟ್ರು, ಅಂಗಡಿ ಎಲ್ಲ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು. ರಾತ್ರಿ ಅವ್ರು ಹೇಳಿದ್ರೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಮಾಸ್ಟರ್. ಮನೆ ಬಿಟ್ಟು ನನ್ಗೊಂಥರ ಬೇಜಾರಾಗೋಯ್ತು. ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಅಂತ ಸಹಕರಿಸಲ್ಲ. ಮೊದ್ಲು ಮಾಡ್ತೀನಿ. ಈಗಿನ ಕಾಲದ ಗಂಡ್ಮಕ್ಳು ಗೊತ್ತಲ್ಲವ್ರ, ಮಾಡೋರ್ಗು ಆಮೇಲೆ ನಿನ್ ಯಾರು ಮಾಡು ಅಂತ ಹೇಳ್ತಾರೆ. ಅವ್ರ ತಾಯಿ ಮಗನು ಯಾವತ್ತು ಅಷ್ಟೇ, ನಾವು ಮಕ್ಕಳು ದೊಡ್ಡವರಾಗೋದು ನೋಡಿಲ್ಲ. ಆಮೇಲೆ ದೊಡ್ಡವರಾದ್ಮೇಲೆ ಅವ್ರ ಅಮ್ಮನ ಮಾತೇ ಕೇಳ್ತಾರ. ಅವ್ರು ಏನ್ ಮಾಡ್ತೀರಾ, ಅದಕ್ಕೋಸ್ಕರ ಬೇಜಾರಾಯ್ತು. ನಾನು ಅದಕ್ಕೋಸ್ಕರ ಇನ್ಯಾಕೆ ಅಂತ ಹೇಳಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಮಾಸ್ಟರ್. ಅವತ್ ಬಿಟ್ಟು ಬಂದು ನೋಡಿ ತುಂಬಾ ಕಷ್ಟ ಆಯ್ತು. ಅವತ್ತಷ್ಟೇ ನನಗಷ್ಟೇ ಎಲ್ಲಿ ಹೋಗೋದು ಏನು ಹೋಗೋದು ಗೊತ್ತಾಗ್ಲಿಲ್ಲ. ಆಮೇಲೆ ತಿರ್ಗಿ ಅಲ್ಲಿಂದ ಡೈರೆಕ್ಟ್ ನಾನು ಮೈಸೂರಿಗೆ ಹೋದೆ ಮಾಸ್ಟರ್. ಮೈಸೂರಲ್ಲಿ ಏನು ಗೊತ್ತಿರ್ಲಿಲ್ಲ ನನಗೆ. ಮೈಸೂರಲ್ಲಿ ಒಂದೇ ಬಟ್ಟೆನಲ್ಲಿ ಇದ್ದೆ. ಒಂದು ಕನ್ನಡ ಪೇಪರ್ ಓದ್ಕೊಂತ ಇದ್ದೆ. ಆ ಪೇಪರ್ ಅಲ್ಲಿ ಇಟ್ಕೊಂಡಿದ್ದು ಆ ರೈಲ್ವೆ ಸ್ಟೇಷನ್ ಅಲ್ಲೇ ಮಲ್ತಾ ಇದ್ದೆ ಮಾಸ್ಟರ್. ರಾತ್ರಿ 9-10 ಗಂಟೆ ಆಯ್ತು ಅಲ್ಲೇ ಮಲ್ತಾ ಇದ್ದೆ. ಪೇಪರ್ ಹಾಸ್ಕೊಂಡು ಪೇಪರ್ ಓದಿಸ್ಕೊಂಡು ಮಲ್ತಾ ಇದ್ದೆ ಮಾಸ್ಟರ್. ಬೆಳಿಗ್ಗೆ ಆದ್ರೆ ಏನ್ ಮಾಡಿದೆ, ಹೊಟ್ಟೆ ಪಾಡು. ಆಮೇಲೆ ಅಲ್ಲೆಲ್ಲ ಮೈಸೂರಲ್ಲಿ ಕೆಲಸ ಒಂದು ಏನು ಕೂಲಿ ಎತ್ಕೊಂಡು ಹೋದ್ರೆ 10 ರೂಪಾಯಿ ಕೊಡ್ತಾರೆ. ಅಲ್ಲಿಂದ ಎತ್ಕೊಂಡೋಗಿ ಎಲ್ಲ ಕಡೆ ಕೂಲಿ ಕೆಲಸ ಮಾಡ್ಕೊಂಡು, ಅಲ್ಲೊಂದು ಅಂಗಡಿ ಇದೆ, 5 ರೂಪಾಯಿ ಕೊಟ್ರೆ ಟೀ ಒಂದು ಬಂದ್ ಕೊಡ್ತಾರೆ, ತಿನ್ಕೊಂಡು ಒಂದು 10 ದಿನ ಕಾಲ ಕಳೆದೆ ಮಾಸ್ಟರ್. ಅಲ್ಲಿ ಏನ್ ಮಾಡ್ರು ಕೂಲಿ ಗಿಲಿ ಮಾಡ್ಕೊಂಡಂತ. ಅದೇ ರೀತಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಅಡಿಗೆ ಮಾಡೋರ್ ಕೆಲಸ ಸಿಕ್ತು ಮಂಡ್ಯದಲ್ಲಿ ಒಂದು 2 ತಿಂಗಳು ಕೆಲಸ ಮಾಡಿದೆ. 2 ತಿಂಗಳು ಇಲ್ಲ, 1 ತಿಂಗಳು ಕೆಲಸ ಮಾಡಿದೆ. ಅಡಿಗೆ ಕೆಲಸ ಮಾಡ್ತಾ ಇದ್ದೆ, ಎಲ್ಲಾ ಕಡೆ ಹೋಗ್ತಾ ಇದ್ದೆ. ಆಮೇಲೆ ತಿರ್ಗಾ ಬೇಜಾರಾಗೋಯ್ತು. ಏನ್ ಮಾಡೋದು, ಹೋಗೋಣ ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ನಮ್ಮ ಮನೆಗೆ ಹೋಗ್ದೆ. ನೋಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ ಅಂತ ಹೇಳಿ ಮನೆಗೆ ಹೋದೆ ಮಾಸ್ಟರ್. ಮನೆಗೆ ಹೋದ್ರೆ ಯಾರು ಇಲ್ವೇ ಇಲ್ಲ ಮನೆಯಲ್ಲಿ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆ ನಾನು ಸಾಲ ಬೇರೆ ಮಾಡಿದ್ದೆ, ಅವ್ರಿಗೆ ಹೇಳ್ದಿರ ಬಂದೆ. ಅವ್ರ ಪಾಪ ತೊಂದ್ರೆ ಆಯ್ತು ಅನ್ಸುತ್ತೆ, ಏನ್ ಗೊತ್ತಿಲ್ಲ, ಎಲ್ಲ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಯಾರು ಕೇಳೋದು, ಇಲ್ಲ ಸರ್ ಖಾಲಿ ಮಾಡ್ಬೇಕು. ಅಲ್ಲಿ ಯಾರು ನನ್ಗೆ ಹೇಳಿಲ್ಲ. ಅಲ್ಲಿ ಯಾಕಂದ್ರೆ ಕೇಳಿದೆ, ಯಾರು ಹೇಳಿಲ್ಲ. ಆಮೇಲೆ ತಿರ್ಗಾ ಬಂದು ಆಮೇಲೆ ಇನ್ನು ಹೋಗೋಣ. ನಮ್ಮ ಟೈಲರ್ ಇದ್ರು, ಸರ್ ನೀವು ಹೋಗ್ಬೇಡ್ದ ಅಲ್ಲಿ, ಅವ್ರು ಎಲ್ಲಿದಾರ ಹೋಗೋಣ ಅಂತ ನಾವು ಹೋದ್ರೆ ಅವ್ರು ಹೇಳ್ತಾರೆ, ಸರ್ ನೀವು ಹೋಗ್ಬೇಡಿ ಸರ್, ನೀವೇನ ಹೋದ್ರೆ ಅವ್ರು ನೇಣ್ ಹಾಕೊಂಡು ಹೋಗ್ಬಿಡ್ತಾರಂತೆ. ನಮ್ಮ ಟೈಲರ್ ಅವ್ರು ನಮ್ ಕೆಲಸ ಮಾಡ್ತಾ ಇದ್ದ ಬಟ್ಟೆ ಅಂಗಡಿಯಲ್ಲಿ. ಅವನ್ ಆತರ ಹೇಳ್ದ. ಅಯ್ಯೋ ಏನ್ ಮಾಡೋದು ಇವ್ರಿಗೆ, ಯಾವ ತರ ಹುಡ್ಕೋದಿದು ಅಂತ ಹೇಳ್ಬಿಟ್ಟೆ. ಆಮೇಲೆ ಸುನೀನ್ ಯಾಕಪ್ಪ, ಅವ್ರು ನನ್ನಿಂದ ಅವ್ರು ಇದು ಪ್ರಾಣ ಕಳ್ಕೊಂಡು ನನ್ನಿಂದ 2 ಪ್ರಾಣ ಉಳಿಲಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಲೇ ಇಲ್ಲ ಮಾಸ್ಟರ್. ಅವತ್ತಿಂದ ಹೋದ್ರೆ ಇವತ್ತವರೆಗೂ ಹೋಗೇ ಇಲ್ಲ ನಾನು. ಅವ್ರಿಗೆ ಅವ್ರು ಸಿಕ್ಲೇ ಇಲ್ಲ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ಯಾರು ಹೇಳಲಿಲ್ಲ ನನ್ಗೆ ಯಾವ ತರ ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಮಾಡ್ತಾ ಹೀಗೆ ಇದ್ದೆ. ಆಮೇಲೆ ನಮ್ಗೆ ಆಪತ್ ಬಾಂಧವ ನಮ್ಮ ಅಣ್ಣ ಅವ್ರು ಬಂದ್ರು. ನಮ್ಮ ಅಣ್ಣ ಅವ್ರ ಮನೆ ಕರ್ಕೊಂಡೋಗಿ ನನಗೆ ಒಂದು ಉಪಚಾರ ಮಾಡಿ
ಅವ್ರ ಮನೆಯಲ್ಲೇ ಇದ್ದೆ ಮಾಸ್ಟರ್. ನಾನು ಒಂದ್ 2 ತಿಂಗಳು ಅಲ್ಲಿದ್ದೆ. ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಗಣಪತಿ ದೇವಸ್ಥಾನ ಅಯ್ಯಪ್ಪ ಟೆಂಪಲ್ ಅಲ್ಲಿ KR ಪುರದಲ್ಲಿ, ಅಲ್ಲಿ ಪೂಜೆಗೆ ಹಾಕೋದು 11 ದಿನ. ಅಲ್ಲಿ ದಸರಾ ಹಬ್ಬದಲ್ಲಿ ಪೂಜೆಗೆ ಹಾಕೋದು. ಅಲ್ಲಿ ನಾನು ಪೂಜೆ ಮಾಡ್ಕೊಂಡು ಚೆನ್ನಾಗಿದ್ದೆ. ಆಮೇಲೆ ಅಲ್ಲಿಂದ ಇನ್ನು ಎಷ್ಟು ದಿನ ಅಂತ ಮಾಡ್ತೀಯಪ್ಪ ನೀನು, ಒಂದ್ ಬಟ್ಟೆ ಅಂಗಡಿ ಇದೆ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರು. ಆಯ್ತಣ್ಣ ಮಾಡ್ತೀನಣ್ಣ ಅಂತ ಹೇಳಿದೆ. ಆಮೇಲೆ ನಮ್ಮ ಅಣ್ಣವ್ರು ಅಲ್ಲಿ ಕೆಲ್ಸಕ್ಕೆ ಸೇರಿಸಿದ್ರು. ಕೆಲ್ಸಕ್ಕೆ ಸೇರಿದ್ಮೇಲೆ ಅಲ್ಲಿಂದ ಡೈರೆಕ್ಟ್ ನಾನು ಇಲ್ಲಿ ವಿಜಯಪುರ ಇದೆ, ವಿಜಯಪುರದಲ್ಲಿ ಬಂದೆ ಮಾಸ್ಟರ್. ನಾನು ವಿಜಯಪುರದ ಬಂದು ಇಲ್ಲಿ ಬಟ್ಟೆ ಅಂಗಡಿ ಇಲ್ಲೇ ನನ್ಗೆ ರೆಗ್ಯುಲರ್ ಆಗಿ ಇತ್ತು. ಆಮೇಲೆ ಅಲ್ಲಿಗೂ ನಾನು ಅಷ್ಟೇ ಎಲ್ಲಾ ದೇವ್ರು ದೇವಸ್ಥಾನಗಳಿಗೂ ಹೋಮಗಳೆಲ್ಲಾ ಮಾಡಿಸಿದೆ. ಏನೋ ನನ್ ತಪ್ಪಾಗಿದೆ, ಅವ್ರು ಎಲ್ಲೇ ಇದ್ರು ಬರ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಅವ್ರು ಯಾವ್ದೇ ಕಾರಣಕ್ಕೆ ನಾನು ಹೋದ್ರೆ ನೇಣಾಕ್ ಬಂದೆ, ಅದ ಕಾರಣಕ್ಕೆ ನಾನು ಹೋಗ್ಲೇ ಇಲ್ಲ. ಆಮೇಲೆ ಇನ್ನೇನು ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋದೆ, ಪೂಜೆ ಮಾಡಿಸಿದೆ, ಎಲ್ಲವನ್ನು ಹೋಯ್ದೆ. ಅದಲ್ದ್ರೆ ಕಾಶಿಗೆ ಹೋಗಿದ್ದೆ, ಕಾಶಿನಲ್ಲೂ ಹೋಗಿ ಎಲ್ಲಾ ಪೂಜೆ ಎಲ್ಲ ಮಾಡ್ಕೊಂಡು ಪ್ರತಿಯೊಂದು ಎಲ್ಲಾ ನೋಡ್ಕೊಂಡ್ ಬಂದೆ ಮಾಸ್ಟರ್. ಎಲ್ಲೋದ್ರು ಅವ್ರು ಯಾವ್ದಕ್ಕೂ ನಮ್ಗೆ ಸ್ಪಂದನೆ ಮಾಡ್ಲೇ ಇಲ್ಲ ಅವ್ರು ಯಾವ್ದಕ್ಕೂ ಅಂತ ಹೇಳ್ಬಿಟ್ಟು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗೋಯ್ತು. ಆಮೇಲೆ ಅಂಗಡಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಇವ್ರು ಬಿಡಿದಾರೆ, ಯಾರು ಲೀಲಾ ಮೇಡಮ್ ಅಂತ ನಮ್ ದೊಡ್ಡಪ್ಪನ ಮಗಳು. ಅಣ್ಣ ನೀನು ಏನು ನೋಡಬೇಡ, ಇಲ್ಲೊಂದು ಪಿರಮಿಡ್ ಇದೆ, ಅಷ್ಟು ನಂದು ಅಲ್ಲರಿಗೂ ಆಯ್ತು, ಮದುವೆ ಆಯ್ತು, ಪ್ರತಿಯೊಂದು ಆಯ್ತು. ಆಮೇಲೆ ನಾನು ಇದಕ್ಕೆ ಬರ್ಬೇಕಾದ್ರೆ ಹೋಗಿ ಧ್ಯಾನ ಮಾಡಿ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಮಾಸ್ಟರ್. ಅವತ್ತಿನ ನಾನು ಒಂದು 2 ವರ್ಷ ಆಯ್ತು ಮಾಸ್ಟರ್. ನಾನು ಧ್ಯಾನಕ್ಕೆ ಬಂದು ಅಲ್ಲಿ ಪಿರಮಿಡ್ ಇದೆ, ರಾಘವೇಂದ್ರ ಪಿರಮಿಡ್ ಅಂತ ಇದೆ, ನಮ್ ಲೀಲಾ ಅಂತ ತೋರಿಸಿದ್ರು. ಅಲ್ಲಿ ನನಗೆ ಅಖಂಡ ಕರ್ನಾಟಕ ಮಾಸ್ಟರ್ ಆರ್ತಿ ಮುತ್ತುರಾಜ್ ಅವರೇ ನಮ್ ಗುರುಗಳು, ಮೊದಲನೇ ಗುರುಗಳು ಅವ್ರು. ಅವರಿಂದಾನೇ ನಾವ್ ಇವತ್ತಿನ ದಿನ ಇಲ್ಲಿವರೆಗೂ ಬರ್ಬೇಕಾದ್ರೆ ಅಲ್ಲಿ ಧ್ಯಾನ ಮಾಡ್ಕೊಂಡು ಅದ್ಭುತವಾಗಿ ಧ್ಯಾನ ಎಲ್ಲ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಮಾಸ್ಟರ್ ಅಲ್ಲಿ, ನಿಜವಾಗಿ. ಮೊದ್ಲು ನನಗೆ ಗೊತ್ತಾಗ್ಲಿಲ್ಲ ಧ್ಯಾನ ಏನು ಅಂತ ಗೊತ್ತಾಗ್ಲಿಲ್ಲ. ಹೋಗಿ ನಾನು ಒಂದು ಕೂತ್ಕೊಂಡೆ ಧ್ಯಾನ ಮಾಡಿದಾಗೇನು ಒಂಥರ ಏನೋ ಬೇಜಾರಾಗೋಯ್ತು. ಏನಿದು, ಏನು ಉಸಿರಾಡ್ಮೇಲೆ ಅಂತ ಹೇಳ್ತಾರಲ್ಲ, ಏನಿದು ಅಂತ ಹೇಳ್ಬಿಟ್ಟು. ಆಮೇಲೆ ಆಗ್ಲಿ 2ನೇ ದಿನ 3ನೇ ದಿನ ಅವ್ರು ಹೇಳ್ಕೊಟ್ರು, ಈ ತರ ಅಲ್ಲ ಸರ್, ನಿಮ್ಮ ಉಸಿರಾಟ ಮೇಲೆ ಗಮನ ಇಡ್ಬೇಕು ನೀವು, ಈ ತರ ಕೈ ಜೋಡಿಸ್ಕೊಂಬೇಕು ಇದು ಮಾಡ್ಕೊಂಡು. ಆಮೇಲೆ ಅದೇ ರೀತಿ ಅದು ಮಾಡ್ಕೊಂಡ್ಮೇಲೆ ನಾನು PMC ನಲ್ಲಿ ನೋಡಿದೆ. PMC ನಲ್ಲಿ ಡೈಲಿ ನೋಡ್ತಾ ಇದ್ದೆ ಪತ್ರಿಜಿ ಅವ್ರು. ಅದು ಹಿಂದಿಂದ ನೋಡಿ ಒಂದ್ಸಲ ನಾವು ಧ್ಯಾನಕ್ಕೆ ಹೋಗಿ ಮೊದ್ಲೇ ಒಂದು 10 ದಿನ ಹಿಂದೆ ಪತ್ರಿ ಸರ್ ಬಂದಿದ್ದಾರೆ. ನಮ್ಮ ಅಂಗಡಿ ಇದೆ, ಅಂಗಡಿ ಮೇಲೆ ಬಂದು ಎಲ್ಲ ಮಾಡ್ಕೊಂಡು ಕ್ಲಾಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಾಗ್ಲೇ ಇಲ್ಲ ಮಾಸ್ಟರ್ ಅಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇವನ್ ನನ್ಗೆ ಅನ್ಸುತ್ತೆ ನೋಡ್ದ, ಮೇಲ್ಗಡೆ ಅಲ್ಲಿ ಬಂದಿದಾರಲ್ಲ ಅವ್ರು ಬಂದ್ ಮೇಲ್ಗಡೆ ಇದಾರೆ, ಅದಕ್ಕೋಸ್ಕರ ನನ್ಗೆ ಇವತ್ತಿನ ದಿನ ನನಗೆ ಸಿಕ್ತು ಅನ್ಕೊಂತೀನಿ ನಿಜವಾಗಿ. ಆ ತರ ಒಂದು ಹೇಳಿದ್ ನಿಜ. ಆಮೇಲೆ ಧ್ಯಾನ ಮಾಡ್ಕೊಂಡು ಅಲ್ಲೇ ಮಾಡ್ಕೊಂಡು ಆಮೇಲೆ 21 ದಿನ ಆಯ್ತು ಮಾಸ್ಟರ್. 21 ದಿನಕ್ಕೆ ನನಗೆ ಒಳ್ಳೆ ಧ್ಯಾನ ಬರ್ತಾ ಇತ್ತು. ಒಂದು 5 ನಿಮಿಷಕ್ಕೆ ಇದೆಲ್ಲ ಆಗೋದು. ಧ್ಯಾನ ತುಂಬಾ ಚೆನ್ನಾಗಿ ಮಾಡ್ಕೊಂಡು 21 ದಿನಕ್ಕೆ. ಆಮೇಲೆ ನಮ್ಮ ಹರೀಶ್ ಸರ್ ಅಂತ ಇದಾರೆ, ಅವರು ಬುದ್ಧ ಪೂರ್ಣಿಮೆಗೆ ನಮ್ಮ ಇದಾರೆ ಸದಾನಂದ ಗುರುಗಳ ಆಶ್ರಮಕ್ಕೆ ಹೋದ್ರಿ ಮಾಸ್ಟರ್. ಅಲ್ಲಿ ಅದೇ ಫಸ್ಟ್ ನಾನು ಹೋಗಿದ್ದು, ಸದಾನಂದ ಗುರುಗಳ ಆಶ್ರಮಕ್ಕೆ ಹೋದ್ರೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಗೊತ್ತಾ, ಚಿಕ್ಕ ಗುಡಿ ಆದ್ರೂ ಅಷ್ಟು ನೋಡ್ಬೇಕು ಮಾಸ್ಟರ್. ಎಷ್ಟೊಂದು ಜನ ಬಂದಿದ್ರು ಗೊತ್ತಾ, ಅಲ್ಲಿನೂ ಅಷ್ಟೇನೆ ತುಂಬಾ ಧ್ಯಾನ ಅಲ್ಲೂ ಮಾಡ್ತಾ ಇದ್ದೆ. ಆಮೇಲೆ ಇವ್ರು ಬಂದ, ಯಾರು ಸ್ವರ್ಣಮಾಲ ಅಮ್ಮನವ್ರದು. ನಾನು ಬಂದಾಗ ನಾನೇ ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡೆ ಎಲ್ಲ. ಅವಾಗ ನಾನು ಯಾಕಂದ್ರೆ ವೈಟ್ ಡ್ರೆಸ್ ಎಲ್ಲ ಹಾಕೊಂಡಿದ್ನಲ್ಲ, ಬಂದು ವೆಲ್ಕಮ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ಇದ್ ಮಾಡಿದೆ. ಅವ್ರಿಗೆ ನಮಸ್ಕಾರ ಮಾಡಿ, ಕಾಲ್ ನಮಸ್ಕಾರ, ಕೈ ಕೊಟ್ಟು ಥ್ಯಾಂಕ್ಸ್ ಕೊಟ್ಟು ಆಮೇಲೆ ಎಲ್ಲ ಅದು ಮಸೀದಿ ಇದೆ, ಸಮಾಧಿ ಇದೆ ಮಾಸ್ಟರ್. ಆ ಸಮಾಧಿ ಒಳಗೆಲ್ಲ ಪೂಜೆ ಮಾಡ್ತಾ ಇದ್ರು. ಅದು ಪೂಜೆ ಮಾಡ್ತಾ ಇದ್ರೆ ಅಲ್ಲೆಲ್ಲ ಮುಸ್ಲಿಮ್ಸ್ ಅವ್ರು ಇದ್ರು, ಒಂದು 10-15 ಜನ ಮುಸ್ಲಿಮ್ಸ್ ಇದ್ರು ಮಾಸ್ಟರ್. ನಾನು ಏನ್ ಇಷ್ಟೊಂದು ಜನ ಇದ್ದಾರಲ್ಲ ಯಾಕೆ ಅಂತ ಕೇಳಿದೆ. ಏನ್ ಸರ್ ನೀವು ಇಲ್ಲಿ ಬರ್ಬೋದ? ಇಲ್ಲ ಸರ್, ನಾವು ಧ್ಯಾನಿಗಳೇ ಸರ್, ನಮ್ಮ ಮನೆ ಪೂರ್ತಿ ಒಂದು 150 ಜನ ಇದ್ದೀವಿ, 150 ಜನನು ನಾವೆಲ್ಲ ವೆಜಿಟೇರಿಯನ್ ಧ್ಯಾನ ಮಾಡ್ತೀವಿ ಸರ್. ಅದ್ಭುತ. ನನ್ಗೆ ತುಂಬಾ ಖುಷಿ ಆಯ್ತು ನೋಡಿದ್ರ. ಅದೇ ನಂಗೆ ಗೊತ್ತಿಲ್ಲ ಮುಸ್ಲಿಮ್ಸ್ ಅವ್ರು ಬಂದು ಇದ್ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಅಲ್ಲಿಂದ ಇದು ಸಸ್ಯಾಹಾರಿ ರ್ಯಾಲಿ ಇತ್ತು. ಸಸ್ಯಾಹಾರಿ ರ್ಯಾಲಿಗೂ ಅಷ್ಟೇ ಅದ್ಭುತವಾದ ರ್ಯಾಲಿ ಅದನ್ನ ಮಾಡಿದ್ದು ಫಸ್ಟ್ ಟೈಮ್ ಅದೇನೆ. ರ್ಯಾಲಿಗೆ ಹೋಗಿದ್ದೆ, ರ್ಯಾಲಿನೂ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಅದಾದ್ಮೇಲೆ ಬಂದ್ಮೇಲೆ ಸಾಯಂಕಾಲ ಅಲ್ಲಿ ಇದಿತ್ತು, ಏನು ಸಂಗೀತ ನಾದ ಇತ್ತು. ಆಮೇಲೆ ಇವ್ರು ಯಾರು ಸ್ವರ್ಣಮಾಲ ಅಮ್ಮನವರು ಇನ್ನೊಬ್ರು ಇದಾರೆ ಸ್ವಾಮಿಗಳು, ಅವ್ರಿಬ್ರೇ ಇದ್ರು. ನಾನು ಅವಾಗ ಸ್ಟೇಜ್ ಮೇಲೆ ಅವಾಗಲೇ ನಾನು ಸ್ಟೇಜ್ಗೆ ನೋಡಿ ಹೇಗಿದೆ ಸ್ಟೇಜ್ ಮೇಲೆ, ಅವಾಗೇ ಸ್ಟೇಜ್ ಮೇಲೆ ಸಿಗ್ತಾನೆ ನನಗೆ. ರಾಣ್ ಸಾರ್ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆ ಸ್ಟೇಜ್ ಮೇಲೆ ಸರ್ ನಾನು ಅವ್ರ ಪಕ್ಕದಾಗ ಕೂತ್ಕೊಳ್ಳಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಅವಾಗ ಗೊತ್ತಿರ್ಲಿಲ್ಲ ನನಗೆ, ಹಿಂದ್ಗಡೆ ಕೂತ್ಕೊಂಡೆ. ಅಲ್ಲೂ ಅಷ್ಟೇ ಅದ್ಭುತವಾದ ಜನ, ಒಂದು 10-15 ಸಾವಿರ ಜನ. ತುಂಬಾ ಧ್ಯಾನನು ತುಂಬಾ ಚೆನ್ನಾಗಿ 3 ಅವರ್ ಧ್ಯಾನ ಅದೇ ಫಸ್ಟ್ ನಾನು ಮಾಡಿದ್ದು. ಅದ್ಭುತವಾದ ಧ್ಯಾನ ಆಯ್ತು, ತುಂಬಾ ಚೆನ್ನಾಗಿತ್ತು ಮಾಸ್ಟರ್. ಅಲ್ಲಿಂದ ಬಂದ ತಿರ್ಗಾ 22ನೇ ದಿವಸಕ್ಕೆ ವಾಪಸ್ ಬಂದ್ರಿ. ಆಮೇಲೆ 23ನೇ ದಿನಕ್ಕೆ ನಮ್ಮ ಅಂದ್ರೆ ಅಲ್ಲಿ ತುಂಬಾ 10,000 ಜನ ಸೇರ್ತಾರೆ. ತುಂಬಾನೇ ಚೆನ್ನಾಗಿತ್ತು, ಪ್ರೋಗ್ರಾಮ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ಬಂದ್ರಿ ವಾಪಸ್ಸು. ಆಮೇಲೆ ಇಲ್ಲಿರುವಾಗ ನಮ್ಗೆ ಮುತ್ತುರಾಜ್ ಸಾರ್ ಹೇಳಿದ್ರು, ಸಾರ್ ಈ ತರ ಪತ್ರಿ ಸಾರು ಅವ್ರಿಗೇನೋ ಮೈಗೆ ಹುಷಾರಿಲ್ಲ ಅಂತ ಹೋಗೋಣ ಅಂತ. ರಾತ್ರಿ 12 ಗಂಟೆಗೆ ಹೇಳಿದ್ರು. ನಾವು ಬೆಳಗಿನ ಜಾವ 7 ಗಂಟೆ ಬಿಟ್ರಿ ಮಾಸ್ಟರ್. ನಾವು ಆಮೇಲೆ ನಮ್ಮ ಇದು ಸುಧಾಕರ್ ಬೋರಣ್ಣ ಅವರು, ಆರ್ತಿ ಮೇಡಮ್ನವರು ಎಲ್ಲ ನಾವು ಬೆಳಗ್ಗೆನೆ ಇಲ್ಲಿಂದ ಕಾರಲ್ಲಿ ಹೋದ್ವಿ. ಹೋದ್ರೆ ಅಲ್ಲಿ ಹೋಸ್ಟರ್ಗೆ ರಾತ್ರಿ 7 ಗಂಟೆ ಆಗೋಯ್ತು ಮಾಸ್ಟರ್. 7 ಗಂಟೆ ಆದ್ರೆ ಅಲ್ಲಿ ಒಳಗಡೆ ಬಿಡ್ತಾನೆ ಇಲ್ಲ ಯಾರು ನಮ್ಗೆ. ಇಲ್ಲ ಸರ್ ಆಗೋಯ್ತು. ಆಮೇಲೆ ಸ್ವಲ್ಪ ಕಿಟಕಿ ಇದೆ, ಆ ಕಿಟಕಿನಲ್ಲಿ ನೋಡಿದ್ರೆ
ಮೂರ್ ಕಡೆ ನೋಡಿದೆ, ಒಂದ್ ಕಡೆ ನೋಡಿದ್ರೆ ಇದು ತಲೆ ಕಾಣಿಸುತ್ತೆ, ಇನ್ನೊಂದ್ ಕಡೆ ಮಕ ಇನ್ನೊಂದ್ ಕಡೆ ಕಾಲುಗಳು ಕಾಣಿಸ್ತು. ಏನಪ್ಪಾ ಅಂತ ಹೇಳ್ಬಿಟ್ಟು ನಾ ಇದೆಲ್ಲ ಇದ್ರೆ ತುಂಬಾ ಏನಿಲ್ಲ ಕಾಣಿಸ್ಲಿಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ ತಿರ್ಗಾ ಅಲ್ಲಿ ಆಪತ್ ಬಂದು ಹಾಗೆ ಮಂಜಣ್ಣ ಅವ್ರು ಇದಾರಲ್ಲ, ಮಂಜಣ್ಣ ಬಂದ್ರು. ಅವ್ರ ಹತ್ರ ಇದು ಮಾಡ್ತಾರೆ, ಅವ್ರು ಸೇವೆ ಮಾಡ್ತಾರೆ. 14 ವರ್ಷದಿಂದ ಮಂಜು ಅಂತ ಇದ್ದಾರೆ. ಅವ್ರು ಬಂದು ಬನ್ನಿ ಸಾರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ತುಂಬಾ ಸ್ವಂತ ಅವ್ರು ಬಂದು ಎಲ್ಲಾರನ್ನೂ ಒಬ್ರು ಕರ್ಕೊಂಡೋದು ಮಾಸ್ಟರ್. ನನ್ಗೂ ಅಷ್ಟೇ ಕರ್ಕೊಂಡೋದು ಎಲ್ಲಾರ್ಗು. ನಾನು ಒಂದ್ ರೌಂಡ್ ಅವ್ರು ಹೊಡೆದ್ಬಿಟ್ಟು ಅವ್ರ ಕೈಗೆ ಸೆಕೆಂಡ್ ಕೊಟ್ರು. ಸೆಕೆಂಡ್ ಕೊಟ್ಟಿದ್ದಕ್ಕೆ 4 ಬೆರಳಲ್ಲಿ ಈ ತರ ಅಂದ್ರು ಮಾಸ್ಟರ್. 4 ಬೆರಳಲ್ಲಿ ಈ ತರ ಅಂದ್ಬಿಟ್ಟು ಅವ್ರ ಕಣ್ಣಲ್ಲಿ ಕಣ್ಬಿಟ್ಟೆ. ಅವ್ರ ಕಣ್ಣಲ್ಲಿ ಕಣ್ಬಿಟ್ಟಿದ್ದಕ್ಕೆ ನನ್ಗೆ ಆ ಸೂರ್ಯ ಕಿರಣ ಒಳಗಡೆ ಬಿತ್ತು ಮಾಸ್ಟರ್. ಅವತ್ತಿನ ದಿನ ಬಂದಿರೋದು ಎನರ್ಜಿ ಮಾಸ್ಟರ್ ಇದುವರೆಗೂ ಹಾಗೆ ಇದೆ ಮಾಸ್ಟರ್. ನಮ್ಗೆ ನಿಜವಾಗಿ ಮರೆಯಲಾರ್ದ ಮಾಣಿಕ್ಯ ಅಂತ ಹೇಳ್ತಾರಲ್ಲ, ಆ ತರ ಮಾಸ್ಟರ್ ನನ್ಗೆ ಅಲ್ಲಿಂದ ಬಂದಾಗಿನಿಂದ ತುಂಬಾ ಚೆನ್ನಾಗಿದೆ ಮಾಸ್ಟರ್. ನಿಜ ಎಲ್ಲಾ ಕಡೆ ಎಲ್ಲೇ ಹೋದ್ರು ಅಲ್ಲಿಂದ ಬಂದೆ. ಆಮೇಲೆ ನಾವೇನೇನು ಹೊರಟ್ರಿ ಮಾಸ್ಟರ್, ಈ ಕಡೆ ಬಂದ್ರಿ, ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲಾರು ಅಷ್ಟೇ ಚಾಕ್ಲೇಟ್ ಕೊಟ್ಟು ಧ್ಯಾನ ಮಾಡಿ ಅಂತಾರೆ. ಅವಾಗ ಆರೋಗ್ಯವಾಗಿದ್ರು. ಪುಣ್ಯನ ಏನೋ ನೋಡಿ ಅವತ್ತೇ ಲಾಸ್ಟ್ ನಾನ್ ಬಂದ್ ಈ ಕಡೆ ಬಂದೆ. ಅವತ್ ರಾತ್ರಿಗೆ ಪಾಪ ಅವ್ರ ಬಾಡಿ ವೆಕೇಟ್ ಮಾಡ್ಬಿಟ್ರು. ನನ್ಗೆ ಇಷ್ಟ ಅದೃಷ್ಟ ಅಂತ ಹೇಳ್ತಾರಲ್ಲ, ನಿಜವಾಗಿ ನಾನು ಯಾವ್ದೋ ಕಲಿಯುಗದ್ದೆ ಒಂದ್ ಪೂಜೆ ಜಾಸ್ತಿ ಮಾಡಿದಿನೋ ಅಥವಾ ಯಾರು ಗುರುಗಳದ್ದು ಇರ್ಬೋದೇನೋ ಅನ್ಕೊಂಡು ನಾನು ಇದು ಬಂದೆ ಮಾಸ್ಟರ್. ನನ್ಗೆ ತುಂಬಾ ಸಂತೋಷ ಆಯ್ತು. 21 ದಿನದಲ್ಲೇ ನಮ್ ಗುರುಗಳ ದರ್ಶನ ಆಯ್ತಲ್ಲ. ಅವ್ರು ಮೊದ್ಲೇ ಏನಿದ್ರು ನನ್ಗೆ, ಫಸ್ಟ್ ಮುಂದ್ರ ನಾ ಗುರು ದೇಗರ್ ಪೋಯಿಸ್ರ ತರ್ವಾದ ನಾ ದೇಗರ ಅಂತ ಮಿದಲ್ ನಾನು ಪೂಜೆ ಮಾಡ್ಬೇಕಾದ್ರೆ, ನಾನು ಧ್ಯಾನ ಮಾಡ್ಬೇಕಾದಲ್ಲಿ ಬಂದಿದ್ರು. ಫಸ್ಟ್ ಅವ್ರ ಗುರುಗಳ ದರ್ಶನ ಮಾಡ್ಕೊಂಡು ಆಮೇಲೆ ನಾನು ಇವ್ರ ದರ್ಶನ ಮಾಡಿದೆ. ಅದೊಂದು ಖುಷಿ ಆಯ್ತು ಮಾಸ್ಟರ್. ನನ್ನ ಪಾಲಿಗೆ ಅವತ್ತಿನ ದಿನದಿಂದ ನಾನು ಧ್ಯಾನದಲ್ಲೇ ತುಂಬಾ ಚೆನ್ನಾಗ್ ಬರ್ತಾ ಇದ್ದೀನಿ. ಆಮೇಲೆ ಅದೇ ರೀತಿ ನಾನು ಧ್ಯಾನ ಮಾಡ್ಬೇಕಾದ್ರೆ ನಮ್ ಪಿರಮಿಡ್ ಅಲ್ಲೇ ಧ್ಯಾನ ಮಾಡ್ತಾ ಇದ್ದೆ. ಧ್ಯಾನದಲ್ಲಿ ಮಾಡ್ಬೇಕಾದ್ರೆ ಇದೆ ಋಷಿಕೇಶಲ್ಲಿ ಒಂದು ಈಶ್ವರ ದೇವರಿದೆ. ಆ ಈಶ್ವರ ದೇವ್ರು ಅದೇ ರೀತಿ ಒಳಗಡೆ ಬಂದು ಕೂತ್ಕೊಂಡು ಮಾಸ್ಟರ್. ఆమె పత్తి సార్ నీకు చెప్పాను కదా, నువ్వు అక్కడెక్కడ పోవద్దు, ఎందుకు పోతావు నువ్వు, నీ దేవుడు నీలోనే ఉన్నాడు కదా, ఎందుకు పోతావు నువ్వు ಅಂತ ಹೇಳಿದ್ರು. ನಿಜ ನನ್ಗೂ ತುಂಬಾ ಖುಷಿ ಆಯ್ತು ಮಾಸ್ಟರ್. ಅವತ್ತಿಂದ ಆಗಿದ್ದೇನೋ ಇವಾಗೂ ಅಷ್ಟೇನೆ. నీ పని ఏంటి, ಧ್ಯಾನ చేయಲ್ಲ, ಧ್ಯಾನ ನೇರ್ಪಿಯಲ್ಲ, ಅದೇನ್ ಮಾಡ್ಬೇಕಂತ. ಆ ತರ ಇವತ್ತಿನ ದಿನದವರೆಗೂ ಅಷ್ಟೇ ರೀತಿ ನಾನು ಧ್ಯಾನ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಅಲ್ಲಿಗೂ ನಾನು ಎಲ್ಲೇ ಹೋಗ್ಲಿ ಫಸ್ಟ್ ನನ್ನ ರ್ಯಾಲಿನ ಅಷ್ಟೇ, ಫಸ್ಟ್ ರ್ಯಾಲಿ ವೆಜಿಟೇರಿಯನ್ ರ್ಯಾಲಿ ಬಂದ್ಬಿಟ್ಟು ನನಗೆ ಅಲ್ಲೇ ಆಗಿದ್ದು ನಂದಗು. ಆಮೇಲೆ ಅಲ್ಲಿಂದ ಆದ್ಮೇಲೆ ಹಿರಿಯೂರ್ಗ್ ಬಂದೆ ಮಾಸ್ಟರ್. ಹಿರಿಯೂರ್ನಲ್ಲಿ ಅಷ್ಟೇ ನಂದು ಫಸ್ಟ್ ನಾನು ಡ್ಯಾನ್ಸ್ ಕಲ್ತ್ಕೊಂಡಿದ್ದು, ಡ್ಯಾನ್ಸ್ ಮಾಡಿದ್ದು ಅಲ್ಲೇ ಮಾಸ್ಟರ್. ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾರು ಒಪ್ಕೊಂಡ್ರು. ನಮ್ಮ ಹಿರಿಯೂರ್ನೊಳಗೆಲ್ಲ ಎಲ್ಲಾ ಮಾಸ್ಟರ್ಗಳು ಅಷ್ಟೇನೆ ತುಂಬಾ ಇದು ಮಾಡಿದ್ರು. ಅಲ್ಲಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ಕೊಂಡು ಶುರು ಮಾಡಿದೆ ಮಾಸ್ಟರ್. ಅಲ್ಲಿಂದಾನೆ ತುಂಬಾ ಅದ್ಭುತವಾಗಿ ಬಂತು. ಅದೇ ರೀತಿ ಮುಂದುವರಿತಾ ಇತ್ತು. ಎಲ್ಲೇ ಹೋಗ್ಲಿ ತಮ್ಗೆ ಧ್ಯಾನದಲ್ಲಿ ಅಷ್ಟೇನೆ ಅದ್ಭುತವಾದ ಅನುಭವಗಳು. ಯಾವ ರೀತಿ ನೋಡಿ, ನನಗೆ ವೆಲ್ಕ್ರೋಸ್ ಇತ್ತು ಫಸ್ಟ್. ನನ್ಗೆ ವೆಲ್ಕ್ರೋಸ್ ಇತ್ತು. ವೆಲ್ಕ್ರೋಸ್ ಯಾವ ರೀತಿ ಆಯ್ತು ಅಂದ್ರೆ ಹಾಸ್ಟೆಲ್ ಮಾಸ್ಟರ್ ನಂಗೆ ಒಂದ್ಸಲಿ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಏನಂತೆ, ಅಯ್ಯಪ್ಪ ಪಿಂಡಿ ಅವ್ರ ಕ್ಲಾಸಲ್ಲಿ ನಾನು ಕೂತ್ಕೊಂಡಿರ್ಬೇಕಾದ್ರೆ ಅಮ್ಮ ಇದು ಅದಕ್ಕೆ ಶಿವರಾತ್ರಿ ಹಬ್ಬದ ದಿನ ಇನ್ನು ಈ ತಿಂಗಳಲ್ಲಿ ಬಂದೆ 1 ವರ್ಷ ಆಗತ್ತೆ ನನಗೆ ಹಾರ್ಟ್ ಸರ್ಜರಿ ಆಗ್ಬಿಟ್ಟು. ಸೊ ಕೂತ್ಕೊಂಡಿದ್ದೆ, ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಏನು ಅಂತ ಗೊತ್ತಾಗ್ಲಿಲ್ಲ ಮಾಸ್ಟರ್ ನನಗೆ. ನಿಜವಾಗಿ ಆ ಕಾಲುಗಳೆಲ್ಲ ನನ್ಗೆ ವೆಲ್ಕ್ರೋಸ್ ಇದ್ದು. ಯಾಕಂದ್ರೆ ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ, 40 ವರ್ಷ ಆಯ್ತು. ನಿಂತ್ಕೊಂಡು ನನ್ಗೆಲ್ಲ ಕಾಲೆಲ್ಲ ಇಟ್ಟಿಡ್ದಪ್ಪ ನರಗಳಾಗೋಗ್ಬಿಟ್ಟಿತ್ತು ಮಾಸ್ಟರ್. ಚೆಕ ಮಾಡ್ಲಾಕ್ ಕೂತ್ಕೊಂಡೋಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಕೂತ್ಕೊಂಡಿದ್ದೀನಿ, ಅದ್ ನೋಡಿದ್ರೆ ಹಾರ್ಟ್ ಸರ್ಜರಿ ಆಗಿದೆ ಮಾಸ್ಟರ್. ಇವರೆಲ್ಲ ಬಂದಿದ್ದಾರೆ, ನನ್ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ ಮಾಸ್ಟರ್. ನಿಜ ನನಗೆ ಒಂಥರ ಖುಷಿ ಆಯ್ತು. ನನಗೆ ಏನಪ್ಪ ಇದೆ. ಆಮೇಲೆ ಅಲ್ಲಿ ಆಪರೇಷನ್ 4 ಜನ ಡಾಕ್ಟರ್ ಬಂದಾರೆ. ಅವರೆಲ್ಲ ಏಂಜಲ್ 4 ಕಡೆ ನಿಂತಿದ್ದಾರೆ. ಏಂಜಲ್ಗಳೆಲ್ಲ ಬರ್ಡ್ತಾರ ಇರ್ತಾರೆ, ಏಂಜಲ್ಗಳೆಲ್ಲ ನಿಂತಿದ್ರು, ಆಪರೇಷನ್ ಮಾಡ್ತಾ ಇದಾರೆ. ಆಪರೇಷನ್ ಎಲ್ಲ ಆದ್ಮೇಲೆ ತಿರ್ಗಾ ನಾನು ಕರ್ಕೊಂಬಂದು ತಿರ್ಗಾ ನನ್ನ ಮನೇಲಿ ಬಿಟ್ರು. ಆಮೇಲೆ ನಾನು ಧ್ಯಾನ ಆದ್ಬಿಟ್ಟು ನೋಡ್ತೀನಿ ಮಾಸ್ಟರ್. ನಾನು ಇದ್ರೊಳಗೆ ಕಾಲಲ್ಲಿ ಏನು ಒಂದ್ ಚೂರು ಇದಿಲ್ಲ ಮಾಸ್ಟರ್, ಒಂದು ಚೂರು ನರನೂ ಇಲ್ಲ, ಏನು ಇಲ್ಲ. ಆ ತರ ಅದೊಂದು ಆಶ್ಚರ್ಯ ಆಯ್ತು ಮಾಡಿ. ಫೈಲ್ಸ್ ಇತ್ತು, ಫೈಲ್ಸ್ ಅಷ್ಟೇನೆ. ಫೈಲ್ಸ್ ನಂಗೆ ಅದೇ ರೀತಿನೇ ಇದಾಗಾಯ್ತು. ತುಂಬಾ ಡಾಕ್ಟರ್ ಅದು ವೆಲ್ಕ್ರೋಸ್ಗೆ 2 ಲಕ್ಷ ರೂಪಾಯಿ ಕೇಳಿದ್ರು ಮಾಸ್ಟರ್ ನನಗೆ. ನಿಮ್ಗೆ ಇದಾಗತ್ತೆ, ನಾವ್ ಮೊದ್ಲೇ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದು, ನಮ್ಗೆ 10,000 ರೂಪಾಯಿ ಸಂಬಳ ಕೊಡ್ತಾರೆ, ನಾವ್ ಎಲ್ಲಿಂದ ಅಷ್ಟೊಂದು ಮಾಡಕ್ಕಾಗತ್ತೆ ಏನು ಅಂತ ಹೇಳ್ಬಿಟ್ಟು ನಾ 10 ಸಾವಿರ ಹಾಕೊಂಡೆ. ಅದೊಂದು 2 ಸಾವಿರ. ಆಮೇಲೆ ನನ್ಗೆ ಇದಿತ್ತು, ಫೈಲ್ಸ್ ಇತ್ತು. ಫೈಲ್ಸ್ ಅಷ್ಟೇ 35 ದಿವಸದಲ್ಲೆಲ್ಲ ಫೈಲ್ಸ್ ಆಯ್ತು. ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ. ಅಲರ್ಜಿ ಇತ್ತು, BP ಶುಗರ್ ಏನೂ ಇಲ್ಲ. ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಮಾಸ್ಟರ್. ನನ್ನ ಜೀವನ ಆ ತರದಲ್ಲಿ ಬಂತು. ಆಮೇಲೆ ಅದೇ ರೀತಿ ಮಾಡ್ಬೇಕಾದ್ರೆ ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಿಗೆ ಸೇರ್ಕೊಂಡೆ. ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಲ್ಲಿ ಅಲ್ಲ ಅಷ್ಟೇ, ಫಸ್ಟ್ ಅಲ್ಲೇ ಅವರು ಮೈಸೂರು ಇದು ಮಾಡಿತ್ತು, 69 ಮಾಡಿದ್ರಲ್ಲ, 365 ಡೇಸ್. ಆಮೇಲೆ 69 ಮಾಡಿದ್ರು. ಅಲ್ಲಿಂದ ನಾನು ತುಮಕೂರ್ಗೆ ಹೋಗಿದ್ದೆ. ತುಮಕೂರಲ್ಲಿ ಅಷ್ಟೇನೆ, ಅಲ್ಲಿ ಅದ್ಭುತವಾದ ಎನರ್ಜಿ ಇತ್ತು. ಅಲ್ಲೂ ಒಳ್ಳೆ ಡ್ಯಾನ್ಸ್ ಆಯ್ತು ಅಯ್ಯಪ್ಪ ಪಿಂಡಿ ಅವ್ರದ್ದು. ಅದಾದ್ಮೇಲೆ ತುಮಕೂರು ಆದ್ಮೇಲೆ ಮೈಸೂರ್ಗೆ ಹೋದೆ. ಮೈಸೂರಲ್ಲೂ ತುಂಬಾ ಅದ್ಭುತವಾದ ಜನ ಎಲ್ಲ, ಮಾಸ್ಟರ್ಗಳೆಲ್ಲ
ಒಂದು ಸಾಥ್ ಕೊಟ್ರು, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ದೊಡ್ಡಬಳ್ಳಾಪುರದಲ್ಲೂ ಅಷ್ಟೇ ಅದ್ಭುತವಾದ ಜನ, ಅಲ್ಲೂ ಅಷ್ಟೇ 3,000 4,000 ಜನ. ಅಲ್ಲಿ ಎಲ್ಲಾ ಮಾಸ್ಟರ್ಗಳು ಅಷ್ಟೇನೆ. ಉಮೇಶ್ ಸರ್ ಮೊದ್ಲೇ ಕೇಳ್ಬೇಕ್ರಾ, ಎಲ್ಲೋದು ಉಮೇಶ್ ಸರ್ ಥ್ಯಾಂಕ್ಸ್ ಕೊಡಿ ಸರ್ ಉಮೇಶ್ ಸರ್ ಅಂತ ಬಿಟ್ಟು ಎಲ್ಲ ನಿಮ್ ಜೊತೆ ನಾನ್ ಡ್ಯಾನ್ಸ್ ಆಡ್ಬೇಕು ಸರ್, ನಿಮ್ ಜೊತೆ ನಾನ್ ಡ್ಯಾನ್ಸ್ ಆಡ್ಬೇಕು ಸರ್ ಅಂತ ಹೇಳ್ತಾರೆ. ಎಲ್ಲ ಅದ್ಭುತವಾದ ಅಲ್ಲೂ ಇತ್ತು. ಆಮೇಲೆ ಮೊನ್ನೆ ಇದಕ್ಕೆ ಬುದ್ಧಗಯಗೆ ಹೋಗಿದ್ದೆ ಮಾಸ್ಟರ್, ಬುದ್ಧಗಯದಲ್ಲಿ ಅಷ್ಟೇ ಇಲ್ಲಿಂದ ಅಲ್ಲಿ ಹೋಗಿದ್ರಿ, ಅಲ್ಲೂ ಅಷ್ಟೇನೆ ಅಲ್ಲಿ ಅದ್ಭುತವಾದ ಡ್ಯಾನ್ಸ್ ಪ್ರೋಗ್ರಾಮು, ನಮ್ಮ ಅನುಭವ ಹಂಚಿಕೆ ಎಲ್ಲ ಮಾಡಿದೆ ಮಾಸ್ಟರ್. ಆಮೇಲೆ ಎಲ್ಲಾ ಝೂಮ್ಗಳಲ್ಲಿ ಅಷ್ಟೇ ಮಾಸ್ಟರ್, ಪ್ರತಿಯೊಂದು ನನ್ನ ಅನುಭವ ಕೇಳ್ಬೇಕು ಎಲ್ಲಾ ಝೂಮ್ಗೆ ಹೋಗ್ತಾ ಇದ್ದೆ, ಒಂದು 13 ಝೂಮ್ಗಳಿಗೆ ಹೋಗ್ತಾ ಇದ್ದೆ ಮಾಸ್ಟರ್. ಎಲ್ಲಾ ಕಡೆ ಅವ್ರ ಅನುಭವ ಕೇಳೋದು, ಅದನ್ನ ಮಾಡ್ಕೊಂಡು ಅವ್ರು ಯಾವ ರೀತಿ ಇದ್ ಮಾಡ್ಕೊಂಡು. ಒಂದ್ಸಲಿ ಹಾಗೆ ನಾನು ಆಫ್ರಿಕಾದಲ್ಲಿ ಸುಜಾತ ಮೇಡಮ್ ಇತ್ತು, ಅಲ್ಲೂ ಅಷ್ಟೇ. ಅವಾಗ ನಮ್ಮ ಶಾಂತಲಾ ಮೇಡಮ್ ಅವರು ಬಂದಿದ್ರು ಅಲ್ಲಿಗೆ. ಅವಾಗ ಅಲ್ಲಷ್ಟೇ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಳಗಡೆ ಇರ್ತಕ್ಕಂಥ ಗಲೀಜೆಲ್ಲ ಯಾವ ರೀತಿ ಹೋಯ್ತು ಅಂತ ಹೇಳಿದ್ರೆ, ಒಳ್ಳೆ ಕಪ್ಪು ಹೊಗೆ ಹೋಗುತ್ತೆ ನೋಡ್ರಿ, ಆ ರೀತಿ ಹೊಗೆ ಹೋಯ್ತು ನಿಜವಾಗಿ. ಮೂಗಲ್ಲಿ ಇಷ್ಟ ಹೊಗೆ ಬರ್ತಾ ಇದೆ, ಕಿವಿನಲ್ಲಿ ಹೊಗೆ ಬರ್ತಾ ಇದೆ. ಅವಾಗ ಕೇಳಿದೆ ಮಾಸ್ಟರ್ಗೆ, ಏನು ಇಲ್ಲ ನಿನ್ಗೆಲ್ಲ ಒಳಗಡೆ ಇರ್ತಕ್ಕಂಥದ್ದು ಗಲೀಜೆಲ್ಲ ಆಚೆ ಹೋಗ್ತಾ ಇದೆ ಅಂತ. ಅದನ್ನು ಒಂದು ನನ್ಗೊಂದು ಇದಾಯ್ತು. ಯಾವುದೇ ತರ ಕಾಯಿಲೆಗಳು ಅಷ್ಟೇ ಇದುವರೆಗೂ ಆಯ್ತು, ನಾನು ನೋ ಡಾಕ್ಟರ್ ನೋ ಟ್ಯಾಬ್ಲೆಟ್. ನನಗೆ 74 ವರ್ಷ ಆದ್ರೂ ಯಾವುದೇ ತರ ಒಂದು ಮಾತ್ರೆ ಆಗ್ಲಿ ಏನು ತಗೊಂಡಿಲ್ಲ ಮಾಸ್ಟರ್. ಅದ್ಭುತವಾಗಿ ಇದೆ. ಅದೇ ರೀತಿ ಆಮೇಲೆ ನಮ್ಮ ಶಾಂತಲಾ ಮೇಡಮ್ ಕ್ಲಾಸ್ ಸೇರ್ಕೊಂಡೆ, ಅಲ್ಲಿ ಇದ್ದಿದ್ದು ಎನರ್ಜಿ, ಅದ್ಭುತವಾದ ಎನರ್ಜಿ ಅಲ್ಲಿ ನಿಜವಾಗಿ. ಎಲ್ಲಾರು ಪ್ರತಿಯೊಬ್ರು ನೋಡಿ ಶಾಂತಲಾ ಮೇಡಮ್ ನೋಡಿ ಹೇಗಿದೆ ಎನರ್ಜಿ ಗೊತ್ತಾ. ಅಲ್ಲೂ ಅಷ್ಟೇ ಒಳ್ಳೆ ಪಾಪ್ಯುಲರ್ ಆಯ್ತು. ಆಮೇಲೆ ಅವ್ರು ಹೇಳ್ತಾರೆ, ಸರ್ ತುಂಬಾ ಚೆನ್ನಾಗಿತ್ತು ಸರ್. ಅವಾಗ ನಮ್ಮ ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಾರೆ, ಉಮೇಶ್ ಸರ್ ನೀವೇನೇ ಆಗ್ಲಿ ನಾನು ಕ್ಲಾಸ್ ಮಾಡಿದ್ರೆ ನೀವಿದ್ರೇನೆ ನನ್ ಕ್ಲಾಸ್ ಮುಕ್ತಾಯ ಮಾಡೋದು ಅಂತ ಹೇಳ್ತಾರೆ. ಇವತ್ತಿನ ನೀವು ಡ್ಯಾನ್ಸ್ ಅಲ್ಲೇ ಇಷ್ಟೊಂದು ಪಾಪ್ಯುಲರ್ ಆಗ್ಬಿಟ್ಟು ತುಂಬಾ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ಆಮೇಲೆ ಶಾಂತಲಾ ಮೇಡಮ್ ನವ್ರು ಅಷ್ಟೇನೆ, ಅವರು ಮೊನ್ನೆ ಪ್ರೋಗ್ರಾಮ್ ಮಾಡಿದ್ರು, ಅಲ್ಲೂ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಚೆನ್ನಾಗಿತ್ತು. ಅದ್ರಲ್ಲಿ ಹೇಳ್ತಾರೆ ಎಲ್ಲಾರು, ಪರಲ್ಲ ಸರ್ ಇವತ್ತಿನ ಕರ್ನಾಟಕದಲ್ಲೆಲ್ಲ ಉಮೇಶ್ ಸರ್ ಅಂತ ಯಾರೊಂದು ಎಷ್ಟು ಫೇಮಸ್ ಮಾಡಿದ್ದಾರೆ ನಮ್ಮ ಜೈವ ಚಾನಲ್ ಅಲ್ಲಿ ಬಂದು ಅಂತ ಹೇಳಿದ್ರು. ಎಲ್ಲ ಅವ್ರಿಗೂ ಅಷ್ಟೇ ಧನ್ಯವಾದ ಹೇಳ್ಬೇಕು. ಅವ್ರಿಗೂ ಅಷ್ಟೇ, ಅವರು ನಮ್ ಗುರುಗಳೇನೆ, ಅವರು ನಂಗೆ ಚೆನ್ನಾಗಿದೆ ಹೇಳ್ಕೊಟ್ರು. ಅಯ್ಯಪ್ಪ ಪಿಂಡಿ ಸರ್ ಅವ್ರದ್ದು ಅಷ್ಟೇನೆ, ಅದು ಚೆನ್ನಾಗಿತ್ತು. ಎಲ್ಲಾ ಕಡೆನೂ ನಾವು ಬಳ್ಳಾರಿಗೆ ಹೋಗಿದ್ದೆ, ಬಳ್ಳಾರಿಯಲ್ಲಿ ಇನ್ನ ಅದ್ಭುತ ಮಾಸ್ಟರ್. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬಳ್ಳಾರಿ ತುಂಬಾನೇ ಚೆನ್ನಾಗಿತ್ತು, ಅದ್ಭುತ. ಅಲ್ಲಿ ಎಲ್ಲಾ ನಮ್ ಸೇವೆ, ಎಲ್ಲೋದ್ರೂ ಸೇವೆ 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 ಚೆನ್ನಾಗ್ ಮಾಡ್ತಾ ಇದ್ರು. ಆಮೇಲೆ ಅದಾದ್ಮೇಲೆ ಬುದ್ಧ ಪೂರ್ಣಿಮೆ ಆಯ್ತು. ಬುದ್ಧ ಪೂರ್ಣಿಮೆಗೆ ನಾವ್ ಇದಕ್ಕೆ ಹೋಗಿದ್ದೆ, ಯಾವ್ದಕ್ಕೆ ಮ್ಯೂಸಿಕಲ್ ನಮಗೆ ಪಿರಮಿಡ್ ವ್ಯಾಲ್ಯೂ ಅಲ್ಲಿ ಹೋಗಿದ್ದೆ. ಅಲ್ಲೂ ಅಷ್ಟೇ ಮಾಸ್ಟರ್, 3 ದಿನ ಅದ್ಭುತವಾದ ಸೇವೆ. ಅಲ್ಲೂ ಅಷ್ಟೇನೆ ತರಕಾರಿ ಹಚ್ಚೋದಂತೆ, ಪ್ರತಿಯೊಂದಂತೆ ಎಲ್ಲ ಅಲ್ಲೂ ಅಷ್ಟೇ. ಇದು ಜಾಮೂನ್ ಕಟ್ಟೋದು ಪ್ರತಿಯೊಂದು ತುಂಬಾ ಚೆನ್ನಾಗಿ ಅಲ್ಲೂ ಸೇವೆ ಮಾಡಿದ್ರಿ. ಅಲ್ಲೂ ಅಷ್ಟೇ ಅದ್ಭುತವಾದ ಡ್ಯಾನ್ಸ್ ಆಡ್ತಾರೆ 3 ಕಡೆ. ಅಲ್ಲೂ ಹಾಗೆ ಹೇಳ್ದ ಚಂದ್ರು ಸಾರು, ಆಮೇಲೆ ಅವ್ರ ಮೇಡಮ್ ಹೇಳ್ತಾರೆ, ಯಾರು ನಮ್ಮ ಸ್ವರ್ಣಮಲಮ್ನವ್ರು, నువ్వు ఎక్కడ పోతావు ఇక్కడే ఉండాల, నువ్వు ಡ್ಯಾನ್ಸ್ ಆಡಲ್ಲ ಎಕಡೆ పోతావు, ನಂಗೆ ಗೊತ್ತಿರ್ಲಿಲ್ಲ ಅವಾಗ, ರಾ ಇಕ್ಕಡೆ ಉಂಡು ಅಂತ ಹೇಳಿದ್ರು. ಅವ್ರು ಅಷ್ಟೇ ಡ್ಯಾನ್ಸ್ ಆಡ್ರಿ. ಆಮೇಲೆ ಅಲ್ಲೂ ಅಷ್ಟೇನೆ ತುಂಬಾ ಎಲ್ಲಾ ಕಡೆನೂ ತುಂಬಾ ಅದ್ಭುತವಾದ ಒಂದು ಡ್ಯಾನ್ಸ್ಗೆ ಒಂದು ಪ್ರೋತ್ಸಾಹ ಸಿಗ್ತೀವಿ. ಎಲ್ಲೇ ಹೋದ್ರು ಡ್ಯಾನ್ಸ್ ಮಾಸ್ಟರ್ ಅಂದ್ರೆ ಸಾಕು, ಆ ತರ ಇದ್ ಮಾಡ್ತಾ ಇರ್ತಾರೆ. ಅಷ್ಟರ ಇದಾಯ್ತು ಮಾಸ್ಟರ್ ನನ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ. ಆಮೇಲೆ ಅದೇ ನಾನು ಸಸ್ಯಾಹಾರಿ ಅಲ್ಲಿಗಳು 18 ಸಸ್ಯಾಹಾರಿ ಅಲ್ಲಿಗಳು ಇದ್ದೀನಿ, 13 ಝೂಮ್ ಮಾಡಿದ್ದೀನಿ. ಇದ್ರಲ್ಲಿ ಇದೆ ಮಾಸ್ಟರ್. ನಮ್ಗೆ ಎಲ್ಲಾ ಕಡೆನೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ ಅಂತ. ನನ್ಗಂತೂ ಧ್ಯಾನಕ್ಕೆ ಬಂದ್ಮೇಲೆ ನಾನು ತುಂಬಾ ಚೆನ್ನಾಗಾದೆ. ತಿರ್ಗಾ ನಾನು ಅವ್ರ ಕಡೆ ನೋಡ್ಲೇ ಇಲ್ಲ, ನಾನು ನಮ್ಮ ಮನೆಯವ್ರ ಕಡೆ ಯಾರಿಗೂ ಅಷ್ಟೇನೆ ಆ ಕಡೆ ನೋಡ್ಲೇ ಇಲ್ಲ. ಅಲ್ಗೂ ಏನ್ ಮಾಡ್ತೀರಾ ಮಕ್ಕಳು ಅಂದ್ಮೇಲೆ ನಮ್ಗೊಂಥರ ಖುಷಿ ಅಲ್ವಾ. ನಮ್ಗೆ ಯಾಕೆ ಅಯ್ಯೋ ಏನಪ್ಪನಪ್ಪ ಎಂತಿನ ಮಕ್ಳು ನೋಡ್ಬೇಕು ಇವಾಗ ಅನ್ಸುತ್ತೆ ನನಗೆ. ನನ್ ಮಗ ಯಾವತ್ತಾನ ಒಂದಿನ ಬರ್ತಾನ ಏನು ಅಂತ ಇವಾಗ ಅನ್ಸುತ್ತೆ. ಏನ್ ಮಾಡ್ತೀರಾ, ನಮ್ ಕರ್ಮ ತಪ್ಪಿದಲ್ವರ, ಕರ್ಮ ಸಿದ್ಧಾಂತ. ನಾವೇನೋ ಕರ್ಮ ಮಾಡಿದ್ದೀನೇನೋ, ನಾನು ಹೋದ್ ಜನ್ಮದಲ್ಲಿ ಯಾರೋ ಹೆಂಡತಿ ಮಕ್ಕಳಿಗೆ ಏನ್ ಮಾಡಿದ್ದೀನೇನೋ ಅನ್ಕೊಂಡು ಅದ್ ಹೇಳ್ತಾರಲ್ಲ, ಪಶ್ಚಾತ್ತಾಪ ಪರಿವರ್ತನೆ ಪಾಯಶ್ಚಿತ ಅಂತ ನಮ್ಮ ಶಾಂತಲಾ ಮೇಡಮ್ ಹೇಳ್ತಾ ಇರ್ತಾರೆ. ಅವ್ರ ಕ್ಲಾಸ್ ಹೇಳಿದ್ರು ನನ್ಗದೊಂಥರ ಆಯ್ತು. ಅಲ್ಗೂ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಅಯ್ಯೋ ನೋಡ್ಬೇಕೆ ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಬೇಕೆ, ನನ್ ಮಗ ಯಾವತ್ತಾನ ಒಂದಿನ ಬರ್ತಾನ ಅಂತ. ಆಮೇಲೆ ಹೇಳಿದ್ರು, ಸರ್ ನೀವು ಧ್ಯಾನದಲ್ಲಿ ಇದ್ದೀರಾ, ಧ್ಯಾನದಲ್ಲಿ ಏನ್ ಮಾಡ್ತೀರಾ, ಅವ್ರಿಗಿನ್ನ ಮುಗಿಲ್ಲ ಅಂತಾರೆ. ಅಲ್ಲಿಗೆ ಯಾವ್ದೋ ಒಂದ್ ಮೂಲೆಯಲ್ಲಿ ಇರುತ್ತೆ, ಅಯ್ಯೋ ನಾನ್ ಸಾಯದಲ್ಲಿ ನನ್ ಮಗ ನೀರ್ಗಿರ್ವಿ ಹಾಗೆಲ್ಲ ಇರುತ್ತಲ್ಲ ಆಗಿನ ಕಾಲದವರು. ಗಂಡ್ ಮಗು ಅಂದ್ರೆ ಏನೋ ಒಂಥರ ಅವ್ನ್ ಬರ್ತಾನೇನೋ ಅಂತ ಒಂದು ಖುಷಿನಲ್ಲಿ ಕಾಯ್ಕೊಂಡಿದ್ದೆ. ಅವರು ಬರ್ಲಿಲ್ಲ. 14 ವರ್ಷ ಆಗೋಯ್ತು. ಆಮೇಲೆ ಅನ್ಕೊಂಡೆ ಹೋಗ್ಲಿ ಬಿಡಿ, ಅವ್ನ ಹೆಂಡತಿ ಮಕ್ಳು ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ. ಅವ್ರು ಅವತ್ತಿನ ದಿನ ನನ್ಗೆ ಹಾಗೆ ಮಾಡಿದಕ್ಕೆ ನಂಗೆ ಇಷ್ಟೊಂದು ಜನ ಆತ್ಮ ಬಂಧುಗಳು ಈ ಧ್ಯಾನಗಳು ನನ್ಗೆ ಸಿಗ್ತಾ ಇರ್ಲಿಲ್ಲ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ದೆ. ಓಕೆ ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಅವ್ರಿಗೆಲ್ಲ ಹೇಳ್ಕೊಂಡು ಇದ್ ಮಾಡ್ಕೊಂಡಿದ್ದೀನಿ ಮಾಸ್ಟರ್. ಆ ತರ ಇದ್ ಮಾಡ್ಕೊಂಡಿದ್ದೆ. ಅದಕ್ಕೆ ನನ್ಗೂ ಅಷ್ಟೇ ಏನು ಇವಾಗ ಅವ್ರ ಬಗ್ಗೆ ಏನ್ ಕೇಳಲಿಲ್ಲ. ಎಲ್ಲ ನಾವ್ ನೋಡಿ ಎಲ್ಲ ಎಷ್ಟು ಜನ ಆತ್ಮ ಬಂಧುಗಳಿದ್ದಾರೆ ನೋಡಿ, ಇದೇ ಖುಷಿ ನನಗೆ. ಪ್ರತಿಯೊಂದಾಗಲ್ಲ ಅಷ್ಟೇ ಹೇಳ್ತಾರೆ, ಸರ್ ನಾವಿದ್ದೀವಿ ಸರ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮಾಸ್ಟರ್ಗಳು ಅಷ್ಟೇನೆ, ಎಲ್ಲೇ ಹೋಗ್ಲಿ ನಾವಿದ್ ನೋಡಿ ನಮ್ಮ ಪದ್ಮಕ್ಕ ಅವರು, ರತ್ನಮ್ಮ ಅವರು, ಜಯಶ್ರೀ ಎಲ್ಲ ಪ್ರತಿಯೊಬ್ರು ಅಷ್ಟೇನೆ, ನಾವಿದ್ದೀವಿ ಸರ್, ನಾವಿರ್ಬೇಕಾದ ಹೆಣ್ಮಕ್ಳು ನಾವೇ ಸರ್, ಅಕ್ಕ ತಂಗಿರ್ಲಿ ನೀವು ಆಯೋ ಮಗಳು ಅಂತ ಇಷ್ಟೆಲ್ಲ
ಇವತ್ತು ಎಲ್ಲೇ ಕಡೆ ಹೋಗ್ಲಿ ಮೇಡಮ್ ನವರೇ, ಬಳ್ಳಾರಿಗೆ ಇವತ್ತು ತುಂಬಾ ಖುಷಿ ಆಯ್ತು ಮೇಡಮ್ ನವರೇ. ಎಷ್ಟು ಜನ ಮೇಡಮ್ ನವರೇ, ಒಂದ್ 2,000 ಜನ ಉಮೇಶ್ ಸಾರ್ ಥ್ಯಾಂಕ್ಸ್ ಕೊಂಡು ಎಷ್ಟು ಎನರ್ಜಿ ಕೊಡಿ ಅಂತ ಹೇಳ್ತಾರೆ ಮೇಡಮ್ ನವರೇ. ನನ್ಗಂತೂ ಅದೊಂದು ತುಂಬಾ ಖುಷಿ ಆಯ್ತು. ಹೋಗ್ಲಿ ಬಿಡಿ, ನಾನು ಇದ್ರಲ್ಲಿ ಬರ್ಬೇಕು, ಈ ಮಾರ್ಗದಲ್ಲಿ ಬರ್ಬೇಕು ಅಂತ ಇತ್ತು, ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಹೋಗಿ ಅವ್ರಿಗೆಲ್ಲ ಹೇಳಿ ಥ್ಯಾಂಕ್ಸ್ ಹೇಳಿದೆ ಮೇಡಮ್ ನವರೇ. ಅದೇ ರೀತಿ ಮಾಡ್ಕೊಂಡು ಹೋದೆ ಮೇಡಮ್ ನವರೇ. ತುಂಬಾ ಚೆನ್ನಾಗಿತ್ತು ನನ್ನ ಅನುಭವ. ಈ ತರ ಇತ್ತು, ಇದುವರೆಗೂ ಮಾಡಿದೆ. ಇವತ್ತಿಂದ ಒಳ್ಳೆ ತುಂಬಾ ಚೆನ್ನಾಗಿದ್ದೀನಿ. ಯಾವ್ದೇ ತರ ತೊಂದ್ರೆ ಇಲ್ಲ, ಏನು ಇಲ್ಲ. ನಿಮ್ಮಂತ ಆತ್ಮ ಬಂದ್ರೆ ನಂಗೆ ಸಿಕ್ಕಿರ್ಬೇಕಾದ್ರೆ ಇನ್ನೇನ್ ಬೇಕು ಮೇಡಮ್ ನವರೇ, ಅಲ್ವರ? ಇವಾಗ ಅದೇ ಅಷ್ಟೇ, ನಾವು ಇನ್ನರ್ ಸೋಲ್ ಅಂತ ಒಂದು ಇದು ಮಾಡಿ ಜೂಮ್ ಮಾಡಿದ್ವಿ ಟೆಷನ್ ಅಂತ. ಅದು ನಮ್ ಗುರು ಕಿರಣ್ ಸರ್ ಇದಾರೆ, ಚೈತ್ರ ಮೇಡಮ್ ಇದಾರೆ, ನಾವು ಅಷ್ಟೇ. ಇವಾಗ ಪತ್ರಿ ಸರ್ ಹೇಳ್ತಾರೆ, ನೀ ಪನೇಂಟಿ ಯಾರು ಒಂದ್ 365 ನಂಗೆ ಇದು ಕೊಟ್ಟಿದ್ದಾರೆ ಮೇಡಮ್. ದಿನ ಯಾರೇ ಆಗ್ಲಿ ಅವ್ರ ಅನುಭವ ಕರ್ಕೊಂಡು ಹೇಳ್ಬೇಕಂತ. ನೋಡಿ 90 ದಿನ ಆಯ್ತು. 90 ದಿನ 90 ಮಾಸ್ಟರ್ಗಳು, ಎಲ್ಲಾ ಹೊಸ ಮಾಸ್ಟರ್ಗಳನ್ನೇ ಕರ್ಕೊಂಡ್ಬಂದು ಎಲ್ಲಾರ್ಗು ಇದು ಮಾಡ್ತಾ ಇದ್ದೀನಿ. ಎಲ್ಲಾರು ಅವ್ರ ಅನುಭವ ಕೇಳಿ, ಆ ಅನುಭವದಿಂದ ಎಷ್ಟೋ ಜನ ಒಂದಿದ್ದಾರೆ ನೋಡಿ. ಪುಸ್ತಕಗಳು ಅಷ್ಟೇ, ಎಷ್ಟು ಪುಸ್ತಕ ಓದ್ತಾ ಇರ್ತೀವಿ, ಪ್ರತಿಯೊಂದು ಬುಕ್ಗಳು. ಅದನ್ನ ಮೊದಲು ನನ್ಗೆ ಓದಕ್ ಬರ್ತಾ ಇರ್ಲಿಲ್ಲ. ನಮ್ಮ ಯಾರು ನಮ್ಮ ಶಾಂತಲಾ ಮೇಡಮ್ನವ್ರು ಅವ್ರ ಇದು ಮಾಡಿದ್ರಲ್ಲ, ಭಗವದ್ಗೀತೆ ಓದ್ರಲ್ಲ, ನನ್ಗೂ ಓದಕ್ಕೂ ಬರೆಯಕ್ ಬರ್ತಾ ಇರಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ನಾನು ಓದಿರೋದು 7ನೇ ಕ್ಲಾಸು. ಅವ್ರ ಇದ್ರೊಳಗೆ ಚೆನ್ನಾಗ್ ಬಂತು. ನನ್ಗೂ ಅದಷ್ಟೇನೆ. ಅವ್ರ ಅಕ್ಕ ಅವ್ರಿದ್ದಾರೆ, ನಾಗಶ್ರೀ ಮೇಡಮ್ನವರು. ಅವ್ರು ನನ್ಗೊಂಥರ ಆಯ್ತು ಮೇಡಮ್ನವ್ರೆ. ನಿಜವಾಗಿ ನಾನು ಹಾಗೆ ಕೂತ್ಕೊಂಡಿದ್ದೀನಿ. ನಾನು ಅಲ್ಲಿ ಮೈಸೂರಲ್ಲಿ ಚಾಮುಂಡಿ ಗುಡಿನಲ್ಲಿ ಒಳಗಡೆ ಹೋಗಿದ್ದೀನಿ, ಗರ್ಭಗುಡಿ ಒಳಗಡೆ. ಅವರು ಶಾರದಾ ರೂಪೇನಲ್ಲಿ ಬಂದ್ಬಿಟ್ಟು ನನಗೆ ಓಂ ಅಂತ ಬರ್ದ್ರು ಮೇಡಮ್, ನಾಲ್ಗೆನಲ್ಲಿ ಓಂ ಅಂತ ಬರ್ದ್ರು. ಅವತ್ತಿಂದ ಇದುವರೆಗೂ ಮೇಡಮ್ ನಾನು ಡೈಲಿ ಅಷ್ಟೇ, ಇವಾಗ ಡೈಲಿ ನಾನು ಏನು ಭಗವದ್ಗೀತೆ ಓದ್ತಾ ಇರ್ತೀನಿ, ಭಗವದ್ಗೀತೆ ಬರೀತಾ ಇರ್ತೀನಿ. ಹೌದು, ಅವ್ರು ಹಾಕೊಟ್ಟಿದ್ ಗುರುಗಳು ನನಗೆ ನಿಜವಾಗಿ ಎಷ್ಟು ಖುಷಿ ಆಯ್ತು ಗೊತ್ತಿರೋ ನನಗೆ. ನಿಜವಾಗಿ ಇವತ್ತಿನ ದಿನ 2 ಸ್ತೋತ್ರ ಓದ್ಬಿಟ್ಟು ಇದು ಮಾಡ್ಕೊಂತ ಇರ್ತೀನಿ ಮೇಡಮ್. ಅವ್ರ ಅಕ್ಕವ್ರಿಗೂ ಅಷ್ಟೇ ಕೃತಜ್ಞತೆಗಳು. ಶಾಂತಲಾ ಮೇಡಮ್ನವ್ರಿಗೆ ಅಷ್ಟೇನೆ, ನಮ್ ಗುರುಗಳು ಅವ್ರ ಅಕ್ಕ ಅವ್ರಿಗೆ ಹೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ಎಷ್ಟು ಸಂತೋಷ ಆಯ್ತು ಅಷ್ಟು ಸಂತೋಷ ಆಯ್ತು. ಆಮೇಲೆ ಎಲ್ಲಾ ಕಡೆ ಎಲ್ಲೋದ್ರು ಅಷ್ಟೇ, ನಾನು ಚಾಕ್ಲೇಟ್ ತಗೊಂಡೋಗ್ತೀನಿ, ಚಾಕ್ಲೇಟ್ ತಿನ್ನಿ ಧ್ಯಾನ ಮಾಡಿ, ಚಾಕ್ಲೇಟ್ ತಿನ್ನಿ ಧ್ಯಾನ ಮಾಡಿ ಅಂತಾನೆ. ಎಲ್ಲಾರು ಅಷ್ಟೇ, ಎಲ್ಲಾ ಸ್ಕೂಲ್ಗಳಿಗೆ ಹೋಗ್ತೀನಿ, ಅಲ್ಲೂ ಧ್ಯಾನ ಹೇಳ್ಕೊಡ್ತೀನಿ. ಬ್ಲೈಂಡ್ ಸ್ಕೂಲ್ಗೆ ಹೋಗಿದ್ದೆ, ಅಲ್ಲೂ ಅಷ್ಟೇನೆ. ಆ ಬ್ಲೈಂಡ್ ಅಲ್ಲಿ ಕೂರ್ಸ್ಕೊಂಡು ಧ್ಯಾನ ಮಾಡಿದೆ, 15 ನಿಮಿಷ ಮಾಡಿದೆ. ಆಮೇಲೆ ಏನಾಯ್ತು ಅಂದ್ರೆ, ಸರ್ ನನಗೆ 3ನೇ ಕಣ್ಣು ಓಪನ್ ಆಯ್ತು ಸರ್ ಅಂತ. ನೋಡಿ ಯಾವ ರೀತಿ ಅಂದ್ರೆ, ಆ ಮಕ್ಕಳು ಕುರುಡು ಮಕ್ಕಳಿಗೆ ಕಣ್ಣು ಕಾಣಿಸಲ್ಲ, ಆ ಮಕ್ಕಳು ನನ್ ಖುಷಿ ಆಯ್ತು ಮಾಸ್ಟರ್. ಆಮೇಲೆ ಇದು ಅಂಗನವಾಡಿ ಸ್ಕೂಲ್ಗೆ ಹೋಗಿ ಸಣ್ಣ ಮಕ್ಕಳು 3 ವರ್ಷ, ಆ ಮಕ್ಕಳು ಎಷ್ಟು ಚೆನ್ನಾಗಿ ಕೂತ್ಕೊಂತಾರೆ ನಿಜವಾಗಿ. ಪತ್ರಿ ಸರ್ ಹೇಳ್ತಾರೆ ನೋಡಿ, ಫಸ್ಟ್ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಕೆಲಸದಲ್ಲಿ ನಿಮ್ಗೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದೊಂದು ಖುಷಿ ಆಯ್ತು ಮೇಡಮ್. ಅದು ನನಗೆಲ್ಲ ಅಷ್ಟೇ, ಇಲ್ಲೆಲ್ಲ ಶಾಲೆಗಳಿಗೆಲ್ಲ ಹೋಗ್ತೀನಿ, ಇವಾಗೂ ಡೈಲಿ ಬರ್ತಾ ಇರ್ತೇವೆ ಮೇಡಮ್ ನವರೇ ನನಗೆ. ಸರ್ ನಾನು ಯಾವ ರೀತಿ ಕೂತ್ಕೊಬೇಕು, ನಾನು 1 ನಿಮಿಷ ಧ್ಯಾನ ಮಾಡಿ ಅಂತ ಹೇಳ್ತೀನಿ ಮಾಸ್ಟರ್. ನಾನು ನಿಜವಾಗಿ 1 ನಿಮಿಷ ಧ್ಯಾನ ಮಾಡಿ ಅಂತ ನಮ್ಮ ಮನೆಗೆ ಮೊನ್ನೆ ಯಾರು ಬಂದಿದ್ರು, ಚೈತ್ರ ಮೇಡಮ್ನವ್ರ ತಂದೆ ಅವರೆಲ್ಲ ಯಾವ್ದು ಇಂಟರ್ವ್ಯೂ ಇತ್ತಂತೆ, ಬಂದಿದ್ರು ನಮ್ಮ ಮನೆಗೆ ಬಂದು ಕೂತ್ಕೊಂಡಿದ್ರು. ಆಮೇಲೆ ಹೋಗ್ಬೇಕಾದ್ರೆ, ಸರ್ 1 ನಿಮಿಷ ಕೂತ್ಕೊಳ್ಳಿ ಸರ್ ಅಂತೆ. ಆಮೇಲೆ ಧ್ಯಾನ ಮಾಡುದು, 1 ನಿಮಿಷ ಧ್ಯಾನ ಮಾಡ್ತೇನೆ ಮೇಡಮ್. ನಾನು 20 ಜನದಲ್ಲಿ ಇವರೊಬ್ರು ಇಂಟರ್ವ್ಯೂ ಪಾಸ್ ಆಯ್ತಂತೆ. ನನಗೆ ಅದೊಂದು ಖುಷಿ ಆಯ್ತು ಮೇಡಮ್. ನಿಜವಾಗಿ ಎಷ್ಟು ಖುಷಿ ಆಯ್ತು ಗೊತ್ತಾ, 1 ನಿಮಿಷ ಧ್ಯಾನದಲ್ಲಿ ಎಷ್ಟಿದೆ ನನಗೆ ಗೊತ್ತಾಯ್ತು. ಮೊನ್ನೆ ರೀಸೆಂಟ್ ಆಗಿ ನಾನು ಯಾವ್ದಕ್ಕೆ ಕೂಡಲ ಸಂಗಮ ಹೋಗ್ಬೇಕಾಗಿತ್ತು, ಬಳ್ಳಾರಿ ಆಯ್ತು. ಆಮೇಲೆ ಕಡ್ತಾಲ್ಗೆ ಹೋಗಿದ್ದೆ. ಕಡ್ತಾಲಲ್ಲೂ ಒಳ್ಳೆ ಡ್ಯಾನ್ಸ್, 6 ದಿನ ಅದ್ಭುತವಾಗಿತ್ತು. ಎಲ್ಲಾ ಮಾಸ್ಟರ್ಗಳು ಒಳ್ಳೆ ಗುಡ್ ಹೇಳಿದ್ರು. ನಿಜವಾಗಿ ನಂಗೆ VIP ಸೀಟೇ ಕೊಟ್ಟು ಪಾಪ ಎಲ್ಲರಲ್ಲಿ. ನಾನ್ದೇ ಫಸ್ಟ್ ಎಲ್ಲ ಹೋಗಿದ ತಕ್ಷಣ ನಾನೇ ಎದ್ದೇಳೋರು. ಅವ್ರಂತೂ ಅವ್ರ ಮಗಳಂತೂ ಪರಿಣಿತ ಪತ್ರ ಎಕಡ್ ಪಾತಾವ್ ಫಸ್ಟ್ ನೀದೇ ಉಂಟು ಅಂತಾನೆ. ಆಮೇಲೆ ನಾನು ಬರ್ಲಿಲ್ಲ, ಎಲ್ಲಾ ಕಡೆ ನೋಡ್ತಾ ಇದ್ರು ಇನ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲೂ ಅಷ್ಟೇ ಒಳ್ಳೆ ಇದಾಯ್ತು. ಆಮೇಲೆ ಮೊನ್ನೆ ಕೂಡಲ ಸಂಗಮ ಹೋಗ್ಬೇಕಾಯ್ತು ಮಾಸ್ಟರ್. ನಾನು ಅಲ್ಲಿ ನನ್ ಗೋಲ್ ಏನಿತ್ತು, ಒಂದು ಗೋಲ್ ಇಟ್ಕೊಂಡಿದ್ದೆ. ಅಲ್ಲಿ ಏನೇ ಹೋಗ್ಲಿ 4:15 ನಾನು ಧ್ಯಾನಕ್ಕೆ ಕೂತ್ಕೊಬೇಕು ಅನ್ಕೊಂಡೆ. ಇಲ್ಲಿ ನಾನು 6 ಗಂಟೆ ಬಿಟ್ಟೆ. ಎಲ್ಲಾರು ಹೇಳ್ತಾರೆ ಆಗಲ್ಲಪ್ಪ, ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ 9 ಗಂಟೆ ಆಗುತ್ತೆ, 7:15 ಆಗುತ್ತೆ ಅಂತ ಹೇಳಿದ್ರು. ಅಯ್ಯೋ ಏನಪ್ಪ ಅಷ್ಟೊತ್ತಾಗತ್ತಾ ಏನು ಅನ್ಕೊಂಡಿದ್ದೆ. ಆಮೇಲೆ 3 ಬಸ್ ಕ್ಯಾಚ್ ಮಾಡಿ, ಆಮೇಲೆ ಬೆಳಗ್ಗೆ ಒಂದು ಆಟೋ ಆಯ್ತು. ಆಟೋ ಅಲ್ಲೆಲ್ಲ ಒಂದು ಇದೆ, ಅಲ್ಲಿಂದ 300 ರೂಪಾಯಿ ಆಟೋ ಒಂದು ಆಯ್ತು ನಡೀರಂತ. 4:15 ಅಲ್ಲಿ ಇದ್ದೀನಿ ಮಾಸ್ಟರ್. ನಾನು ಸ್ನಾನ ಮಾಡ್ಕೊಂಡು ರೆಡಿ 4:15 ಇದ್ದೆ. ಅದೊಂದು ನನ್ ಖುಷಿ ಆಯ್ತು. ನಮ್ಮ ಪತ್ರಿ ಸಾರ್ಗೆ ನಾವ್ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅನ್ಸುತ್ತೆ ಮಾಸ್ಟರ್. 4:15 ಕರೆಕ್ಟ್ ಆಗಿ ಅಲ್ಲಿ ಇದ್ದೀನಿ ಮಾಸ್ಟರ್. ನಾನು ಎಲ್ಲಾರ್ಗು ಆಶ್ಚರ್ಯ. ನಮ್ಮ ಮಾಸ್ಟರ್ ಕೇಳ್ತಾ ಇದ್ರು, ಯಾರು ಸಂಗಮ ಸರ್ ಹೇಳಿದ್ರು, ಇಷ್ಟು ಬೇನ್ ಬಂದ ನೀನಂತ. ಸಂಗಮ ಸರ್ ಅವರು ಕೇಳ್ತಾ ಇದ್ರು, ಹೌದು ಸರ್ ಅಂತ ಹೇಳ್ದೆ. ಆ ತರ ಮಾಸ್ಟರ್, ಅದೇ 1 ನಿಮಿಷ ಧ್ಯಾನ ಮಾಡಿದ್ರೆ ಎಷ್ಟಿದೆ ಅಂತ ಹೇಳಿ. ಅದಕ್ಕೆ ಮಾಸ್ಟರ್ ಎಲ್ಲಾರ್ಗು ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಧ್ಯಾನ ಮಾಡಿ. ನಾನ್ ನೋಡಿ ಧ್ಯಾನದಲ್ಲಿ ಮಾಡ್ತಾ 4 ದಿನ ಆಯ್ತು ನಾನು ಮಲಗಿ. ಇಲ್ಲಿ ಗುಡ್ಗೇಶಿ ಬಂದ್ ಮಾಡ್ತಾ ಇದ್ದೀನಿ. 4 ದಿನದಿಂದ ಕಣ್ಣೇ ಮುಚ್ಚಿಲ್ಲ ನಾನು. ಅಲ್ಗೂ ನೋಡಿ ಎನರ್ಜಿ ನೋಡಿ ಆಗಿದ್ದೇನೆ. ಪತ್ರಿ ಸರ್ ಓದ್ ಕೊಟ್ಟಿರ್ತಕ್ಕಂಥ ಎನರ್ಜಿ ಆಗಿದೆ ನೋಡಿ. ಓಕೆ ಮಾಸ್ಟರ್, ಇಷ್ಟೊಂದ ಹೇಳ್ಬಿಟ್ಟು ನನ್ನ ಅನುಭವ ಹೇಳ್ದೇನೆ. ಇಷ್ಟೊತ್ತು ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾಸ್ಟರ್ಗೆ ಎಲ್ಲಾರ್ಗು ಧನ್ಯವಾದಗಳು. ನೋಡ್ತಕ್ಕಂಥ ಝೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ನೋಡ್ಕೊ ಎಲ್ಲಾ ಮಾಸ್ಟರ್ಗಳಿಗೂ ಕೃತಜ್ಞತೆಗಳು, ಹೃದಯಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್ ನವರೇ, ಇಷ್ಟೊಂದು ಕೊಟ್ಟಿದ್ದೆ. ಧನ್ಯವಾದಗಳು. ಪದ್ಮಾ ಮೇಡಮ್ ನವರೇ, ರತ್ನಾ ಮೇಡಮ್ ನವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅನುಭವ ಹಂಚಿಕೆ ತುಂಬಾ ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್.
ನಿಜ ಸರ್, ನೀವು ನಿಮ್ದು ಪಿರಮಿಡ್ ವ್ಯಾಲಿಯಲ್ಲಿ ನೋಡಿದ್ದೆ ಸರ್, ನಾವು ಬೆಂಗಳೂರು ಪಿರಮಿಡ್ ವ್ಯಾಲಿಯಲ್ಲಿ ನೀವ್ ಎಷ್ಟು ಚೆನ್ನಾಗಿ ಜೋಸ್ಲಿದ್ದ ಡ್ಯಾನ್ಸ್ ಮಾಡ್ತಾ ಇದ್ರಿ ಅರ್ಲಿ ಮಾರ್ನಿಂಗ್ 4 o'clock ಇದೆಲ್ಲ ನೋಡ್ಬಿಟ್ಟು ನಾವು ಸಹ ಸ್ಕೂಲ್ ಬಂದಿದೀವಿ ಸರ್, ಅಷ್ಟು ಚೆನ್ನಾಗಿ ಜೋಶ್ಲಿಂದ ಮಾಡ್ತಾ ಇದ್ರಿ. ಇವಾಗ ಬಳ್ಳಾರಿ ಯಜ್ಞದಲ್ಲೂ ಸಹ ನೀವು ಅಷ್ಟು ಸ್ಟೇಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರಿ. ಎಲ್ಲಾ ಕಡೆ ಸಹ ನೀವು ಫಸ್ಟ್ ಡ್ಯಾನ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರಿ. ಎಸ್ ಸರ್, ಡ್ಯಾನ್ಸ್ ಅಲ್ಲೂ ಸಹ ಅಷ್ಟು ಎನರ್ಜಿ ಇರುತ್ತೆ ಸರ್. ಸಾಂಗ್ ಅಲ್ಲೂ ಡ್ಯಾನ್ಸ್ ಅಲ್ಲೂ ಸಹ ತುಂಬಾ ನಿಮ್ದು ಅದ್ಭುತ ಇತ್ತು ಸರ್ ಇವತ್ತು ಹಂಚಿಕೆ. ನಿಜ ಸರ್, ನೀವ್ ಹೇಳಿದ್ರು 1 ನಿಮಿಷ ಅಂತ ಹೇಳ್ತೀನಿ ಅಂತ ಹೇಳಿದ್ರಿ ಸರ್, ನೀವು ಮೆಡಿಟೇಷನ್ ನಿಜ ಸರ್. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀನಿ ಸರ್. 1 ನಿಮಿಷ ಮೆಡಿಟೇಷನ್ 1 hour ಮೆಡಿಟೇಷನ್ ಈಕ್ವಲ್ ನಾನು ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀನಿ ಸರ್. ಅದು ನಾನು ಸಹ ಸರ್ ಎಲ್ಲೇ ಹೋಗ್ಲಿ 1 ನಿಮಿಷ ಸಹ ಇಂಪಾರ್ಟೆಂಟ್ ಮಾಸ್ಟರ್ಸ್. ನೀವೆಲ್ಲ ಧ್ಯಾನ ಸಾಧನೆಗಂತ ಪ್ರತಿ ಸಲ ನಾನು ಇದನ್ನೇ ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ನಿಜ 1 ನಿಮಿಷ ಸಹ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಸ್ಟರ್ಸ್. ಇವತ್ತು ಸರ್ ಸಹ ಅದನ್ನೇ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾಸ್ಟರ್ಸ್ ಯಾರಾದ್ರೂ ಥ್ಯಾಂಕ್ ಯು, ಮಾತಾಡೋರು? ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ನಾನು ಸಹ ನಮಸ್ತೆ ನಿಮ್ಮನ್ನ ಮೇಡಮ್. ಮೀಟ್ ಆಗಿದ್ದೆ ಸರ್ ಬಳ್ಳಾರಿ ಯಜ್ಞದಲ್ಲಿ, ನಾರತ್ನ ಅಂತ. ಓ ಹೌದಾ ಮೇಡಮ್ ನವರೇ? ಥ್ಯಾಂಕ್ ಯು ಮೇಡಮ್ ನವರೇ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಮಾಸ್ಟರ್ಸ್ ಯು ಮೇಡಮ್. ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ನಮಸ್ತೆ ಮಾತಾಡಿ. ಮೇಡಮ್. ನಮಸ್ತೆ ಮೇಡಮ್. ಸರಿ ಆಯ್ತಾ ಟೆಕ್ನಿಕಲ್? ಹಾ ಸರ್ ಮೇಡಮ್, ಸರಿ ಆಗ್ತಿದೆ ಸರ್. ಸರಿ ಸರ್. ಸರ್ ಮೆಸೇಜ್ ಬಂದಿದೆ, ಸರ್ ಬಂದ್ರ ಅಥವಾ ಜಾಯ್ನ್ ಆಗಿದ್ದೀರಾ ಮೇಡಮ್? ಇವತ್ತು ಎಲ್ಲ ಸೈಲೆಂಟ್ ಮೆಡಿಟೇಷನ್ ಇರುತ್ತೆ ಮೇಡಮ್. ಅದು ಲ್ಯಾಪ್ಟಾಪ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಎಲ್ಲ ಮಾಸ್ಟರ್ಸ್ ಸಹಕರಿಸಿ ಮಾಸ್ಟರ್ಸ್, ಇವತ್ತು ಒಂದ್ ದಿನ ಸೈಲೆಂಟ್ ಮೆಡಿಟೇಷನ್ ಮಾಡೋಣ ಎಲ್ಲರೂ. ಸರಿ ಸರಿ ಅಟೆಂಡ್ ಆಗವ್ರೆ? ಹಾ ಆಗಿದ್ದಾರೆ ಮೇಡಮ್, ಫೋನಲ್ಲಿ ಅಟೆಂಡ್ ಆಗಿದ್ದಾರೆ. ಇದಾರೆ ಮೇಡಮ್, ಸರ್ ಇದಾರೆ. ಮಾಸ್ಟರ್ಸ್ ಯಾರಾದ್ರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಆಗಲ್ಲ ಮೇಡಮ್, ರಿಪೇರಿ ಆಗಲ್ಲ ಇವತ್ತು? ಆಗುತ್ತೆ ಮೇಡಮ್, ಆಗಿದ್ರೆ ಸರ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಮೇಡಮ್. ಮಾಡ್ತಿದ್ದಾರೆ, ಆದ್ರೆ ಕಂಟಿನ್ಯೂ ಮಾಡ್ತಾರೆ ಮೇಡಮ್. ಓಕೆ ಮೇಡಮ್, ಓಕೆ ಮೇಡಮ್. ಥ್ಯಾಂಕ್ ಯು ಓಕೆ. ಸರ್. ತುಂಬಾ ಚೆನ್ನಾಗಿ ಅನುಭವ ಹಂಚ್ಕೊಡ್ರಿ ಸರ್. ನಾವು ನಿಮ್ ಬಗ್ಗೆನೆ ಗೊತ್ತಿರ್ಲಿಲ್ಲ, ಏನಕ್ಕೆ ಸರ್ ಒಬ್ಬರೇ ಇದ್ದಾರೆ, ಯಾಕೆ ಸಿಂಗಲ್ ಆದ್ರು ಅಂತ ಅನ್ಕೊಂಡು ನಾವು ಅನ್ಕೋತಾ ಇರ್ತಿದ್ವು. ಇದು ದೇವ್ರು ಜೊತೆಗಿದ್ರೆ ಇವೆಲ್ಲ ನಿಮ್ಗೆ ಸಿಗ್ತಿರ್ಲಿಲ್ವಲ್ಲ ಸರ್. ಧ್ಯಾನ ಎಲ್ಲ ಮಾಡೋದಿಕ್ ಆಗ್ತಿರ್ಲಿಲ್ಲ, ಮತ್ತೆ ಈ ಒಂದು ಸತ್ಸಂಗನೂ ಸಿಗ್ತಿರ್ಲಿಲ್ಲ ನಿಮ್ಗೆ. ನಾವುಗಳೆಲ್ಲರೂ ದೂರ ಆಗ್ತಿದ್ವು. ಇದು ಎಲ್ಲ ಸಿಕ್ಕಿರೋದು ನಿಮ್ಗೆ ಒಂದು ಕೊನೆಯಲ್ಲಿ ಒಂದು ಸುಕೃತ ಜನ್ಮ, ಸಾರ್ಥಕತೆ ಜೀವನ ಅಂತ ಅಂತ ನಾನು ಅನ್ಕೋತೀನಿ. ಒಂದು ಜೀವನ ಸಾರ್ಥಕತೆಗೋಸ್ಕರ ನೀವು ಈ ಒಂದು ಪಡೆದಿದ್ದೀರಾ. ಧ್ಯಾನ ಪಡೆದಿರೋದು ನಿಮ್ದು ಜೀವನ ಮಾರ್ಗಕ್ಕೆ ಒಂದು ಬದಲಾವಣೆ ಮಾರ್ಗ ಅಂತ ಅನ್ಕೋಬೇಕಾಗತ್ತೆ. ಬದಲಾವಣೆನೇ ನಿಮ್ದು ಈ ಮಾರ್ಗ ನಿಮ್ಮನ್ನ ಬದಲಾಯಿಸಿದೆ. ಆದ್ರೂನು ಒಂದು ಏನೋ ನೀವು ಆಯ್ತ ಕೆಲ್ಸ, ಈ ಸಾಲ ಮಾಡಿದೀವಿ ಅಂತೇಳಿ ಮನೆ ಬಿಟ್ಟು ಬಂದಾಗ ಆ ಹೊರೆ ಮನೇಲಿ ಇರೋರ್ ಮೇಲ್ ಬಿಡುತ್ತೆ ಅಂತ ಒಂದು ಪರಿಜ್ಞಾನ ಬರ್ಲಿಲ್ಲ ಅನ್ನೋದೊಂದು ಮನ್ಸಿಗೆ ಬಂತು ನನ್ಗೆ ನೀವ್ ಹೇಳ್ಬೇಕಾದ್ರೆ. ಯಾಕಂದ್ರೆ ನಾವು ಬಿಟ್ಟು ಹೊರ್ಟೋಗ್ಬಿಡ್ಬೋದು, ಮನೇಲಿರೋರ್ ಮೇಲೆ ಆ ಪರಿಣಾಮ ಬೀರುತ್ತೆ. ಅದನ್ನೆಲ್ಲ ಅವ್ರಿಗೆ ಎದುರಿಸ್ಬೇಕಾಗತ್ತೆ ಅವರು. ಅದು ಅವ್ರಿಗೆ ಫೀಲ್ ಆಗಿದೆ. ಹಂಗಾಗಿ ಅವರು ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ಭಾವನೆ ನನಗೆ ಅರ್ಥ ಆಯ್ತು. ಏನು ಮಾಡೋದಿಕ್ಕಾಗಲ್ಲ. ಕೆಲವೆಲ್ಲನೂ ನಾವು ಒಳ್ಳೇದ್ನು ಸ್ವೀಕರಿಸ್ಬೇಕಾಗತ್ತೆ, ಸ್ವಲ್ಪ ಕೆಟ್ಟದನ್ನ ಸ್ವೀಕರಿಸ್ಬೇಕಾಗತ್ತೆ. ಆ ಸಮಯ ಸಂದರ್ಭ ಅವು ಯಾರು ಬೇಕು ಅಂತ ಮಾಡಲ್ಲ. ಅವೆಲ್ಲ ಯಾರಿಗೂ ಬಿಟ್ಟಿದ್ದೆಲ್ಲ ವನವಾಸ ಅನ್ನೋದು. ಎಲ್ಲರೂ ವನವಾಸಗಳನ್ನ ಮಾಡ್ಲೇಬೇಕು. ತುಂಬಾ ಎಲ್ಲ ಕಡೆ ಮಲ್ಕೊಂಡು, ರೈಲ್ವೆ ಸ್ಟೇಷನ್ ಮಲ್ಕೊಂಡು, ಪೇಪರ್ ಎಲ್ಲ ಓದ್ಕೊಂಡು ಹಾಸ್ಕೊಂಡು, ಏನೋ ಒಂಥರ ಮನ್ಸಿಗೆ ಕೇಳ್ತಿದಂಗೆ ಫೀಲ್ ಆಗ್ತಾ ಇತ್ತು ನನ್ಗೆ. ನೋವಿನ ಸುರಿಮಳೆಯಿಂದ ಮೇಲೆ ಬಂದು ಈ ಜೀವನನ ಆರಂಭಿಸ್ಕೊಂಡು ಹೇಗೋ ಒಂದು ನೆಮ್ಮದಿ ಜೀವನ ಮತ್ತೆ ಸಾರ್ಥಕತೆ ಜೀವನಕ್ಕೆ ಕಾಲಿಟ್ಟಿದ್ದೀರ. ಇದು ನಿಜಕ್ಕೂ ಇದು ಒಂದು ಅದ್ಭುತವಾದ ಒಂದು ಮಹಾನ್ ಶಕ್ತಿನೇ ಹೊರತು ಬೇರೆ ಏನಲ್ಲ. ಖುಷಿಯಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತಿದ್ರೆ ನಿಮ್ಮೊಳಗಡೆ ಅನಂತ ಅನಂತ ನೋವಿನ ಒಂದು ಬುಟ್ಟಿ ಒಳಗಡೆ ಕೂತ್ಕೊಂಡಿದ್ದೀರ. ಅದು ಒಂದು ಟೈಮು ಫೀಲ್ ಬಂದೇ ಬರುತ್ತೆ. ಯಾಕಂದ್ರೆ ಅದು ಫ್ಯಾಮಿಲಿ ಜೀವನ, ಸಂಸಾರ, ಅನುಭವಿಸಿರ್ತಕ್ಕಂಥ ಜೀವನಗಳು. ಅದು ಕ್ಷಣದಲ್ಲಿ ಅಷ್ಟು ಸುಲಭವಾಗಿ ಮರೆಯೋದಿಕ್ಕೂ ಆಗಲ್ಲ, ಅದನ್ನ ಅಷ್ಟು ಸುಲಭವಾಗಿ ದೂರ ಮಾಡೋದಿಕ್ಕೂ ಆಗಲ್ಲ. ನೆನಪುಗಳು ಬಂದೇ ಬರುತ್ತೆ, ಇರೋದಿಕ್ಕೂ ಆಗಲ್ಲ. ಆದ್ರೆ ಏನು ಅಂದ್ರೆ
ಇದ್ದಿದ್ನ ಕಳ್ಕೊಂಡಾಗ ಏನು ಇಲ್ಲ ಅನ್ನೋ ಜೀವನನ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಅಂತ ಜೀವನ ನೀವು ನಡೆಸ್ತಾ ಇದ್ದೀರ. ಏನು ಮಾಡೋದಿಕ್ಕಾಗಲ್ಲ. ಇಷ್ಟೇ ತಂದಿದ್ದು, ನಾವು ತಂದಿದ್ದು ಇಷ್ಟೇನೆ ಅಂತ ಹೇಳಿ ಅದನ್ನ ಅನುಭವಿಸ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅದ್ರಲ್ಲೇ ಖುಷಿ ಪಡ್ಬೇಕು, ಅದ್ರಲ್ಲೇ ಸಂತೋಷ ಪಡ್ಬೇಕು, ಅದನ್ನೇ ಎಂಜಾಯ್ ಮಾಡ್ಬೇಕು. ಈಗ ನಿಮ್ ಜೀವನ ಅದೇ ರೀತಿ ಇದೆ. ಏನು ಮಾಡೋದಿಕ್ಕಾಗಲ್ಲ. ಜೀವನ ಎಲ್ಲಾರಿಗೂನು ಸರಿಸಮನಾಗಿಟ್ರೆ ಭಗವಂತ ಯಾರು ಈ ಒಂದು ಧ್ಯಾನ ಇದಕ್ಕೆ ಯಾರು ಎಂಟ್ರೆನ್ಸೇ ಕೊಡಲ್ಲ. ನೋವುಗಳು, ಕಷ್ಟಗಳು ಇವೇನು ಇಲ್ಲ ಅಂದ್ರೆ ನಾವ್ ಇದಕ್ ಬರೋದಿಕ್ಕೆ ಆಗಲ್ಲ. ಇದು ಒಂದ್ ಎಂತ ಮಹತ್ವದ ಶಕ್ತಿ ಎಲ್ಲರನ್ನೂ ಕರ್ಕೊಂಡ್ಬಂದು ಒಗ್ಗೂಡ್ಸಿ ನಮ್ಗೆ ಒಂದ್ ದಾರಿ ದೀಪವನ್ನು ದಾರಿ ತೋರಿಸ್ತಾ ಇದೆ ಅಂತಂದ್ರೆ ಇದು ನಿಜವಾಗೂ ಆ ಒಂದ್ ಮಹಾನ್ ಶಕ್ತಿಗೆ ನಾವ್ ಏನ್ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್. ತುಂಬಾ ಒಂಥರ ನನಗೆ ಕೇಳ್ತಾ ಮನ್ಸಿಗೆ ತುಂಬಾ ನೋವಾಗ್ತಾ ಇತ್ತು. ನೀವು ಅನುಭವಿಸಿದ ನೋವುಗಳು ಚಿಕ್ಕದ್ರಿಂದ ಒಂಥರ ನೋವಾದ್ರೆ ಮಧ್ಯಾಂತರದ ನೋವುಗಳೇ ಬೇರೆ, ಕೊನೆ ನೋವುಗಳೇ ಬೇರೆ. ಈ ರೀತಿ ಮನುಷ್ಯನ ಹಂತಗಳನ್ನ ಸ್ಟೆಪ್ ಅಂತ ಹತ್ಕೊಂಡು ಹೋಗ್ತೀವಲ್ಲ ಹಾಗೆ ಬಂದಿದ್ದೀರಾ. ಚೆನ್ನಾಗಿತ್ತು. ನಿಮ್ಮನ್ನ ಜೀವನ ಮತ್ತೆ ಇನ್ನ ಉನ್ನತವಾಗ್ಲಿ, ಇನ್ನೂ ಚೆನ್ನಾಗಿರ್ಲಿ, ಇನ್ನ ಖುಷಿಯಾಗಿರ್ಲಿ, ನಿಮ್ದು ಸಾರ್ಥಕದ ಜೀವನ ಆಗ್ಲಿ. ನಿಮ್ಮ ಫ್ಯಾಮಿಲಿ ಅವರೇ ಬಂದು ನಿಮ್ಮನ್ನ ಕರೆದು ನಿಮ್ಮನ್ನ ಸ್ವಾಗತಿಸ್ಲಿ. ನಿಮ್ಮ ನಿಮ್ಮ ಕೊನೆವರೆಗೆ ಬಂದು ನಿಮ್ಮನ್ನ ಆಯ್ತು ತಪ್ಪಾಯ್ತು ಅಂತ ಅವ್ರು ಬಂದು ಸ್ವೀಕರಿಸ್ಲಿ ಅನ್ನೋ ಒಂದು ದೇವರಲ್ಲಿ ಮೊರೆ ಇಡ್ತಾ ಇದ್ದೀನಿ. ದೇವರಿಗೆ ಕೇಳ್ಕೊತಾ ಇದ್ದೀನಿ ನಿಮ್ಗೆ ಕೊನೆಲಾದ್ರೂ ಬಂದು ಅವರು ನಿಮ್ಮನ್ನ ಸ್ವೀಕರಿಸ್ಲಿ ಅಂತ ಅನ್ಕೋತೀನಿ ಸರ್. ನಾನು ಒಳಗಡೆಯಿಂದ ಬರ್ತಾ ಇದೆ ಅದು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕೊನೆಯಲ್ಲಿ ಅವ್ರು ಬಂದು ನಿಮ್ಮನ್ನ ಸ್ವೀಕರಿಸ್ಲಿ ಸರ್. ನಿಮ್ ಜೊತೆ ಚೆನ್ನಾಗಿರ್ಲಿ. ಕೊನೆ ಮಧ್ಯಾಂತರದಲ್ಲಿ ಬಿಟ್ಟಿದ್ದು ಕೊನೆಲಾದ್ರೂ ನಿಮ್ಗೆ ಸ್ವೀಕರಿಸಂಗೆ ಆಗ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿರ್ಲಿ ಸರ್. ಇದು ಏನು ಥ್ಯಾಂಕ್ ಯು ಮಾಡೋದಕ್ಕಾಗಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ನನ್ಗೇನಿಲ್ಲ, ನನ್ನ ಮಗಳಿಗೆ ಅಷ್ಟೆಲ್ಲ ಮಾಡ್ದೆ, ಅಮೆರಿಕದಲ್ಲಿ ಇದ್ದಾಳೆಲ್ಲ, ಅಪ್ಪ ಅಂತ ಒಂದು ಮಾತು ಕೇಳಿಲ್ವ ಅನ್ನೊಂದು ಒಳಗಡೆ ಬರ್ತೇನೆ ನಾನು. ಅದೊಂದೇ ಬಂದಿತ್ತು. ಏನ್ ಮಾಡ್ತೀವಿ ನೋಡಿ, ಅಷ್ಟೆಲ್ಲ ಮಾಡ್ತೀವಿ. ಅಪ್ಪ ಅಂತ ಒಂದು ಮಾತು ಕೇಳೋದ್ ಕಡೆಗೆ ಹೇಳಲೇ ಇಲ್ಲ ಅವಳು ಅವತ್ತೊಂದೇ ಮಾಡಿದಾಗ. ಮಗನೂ ಅಷ್ಟೇ, ಏನೋ ನನ್ ಮಗ ಬರ್ತಾನಲ್ಲ ನಮ್ಗೊಂದು ಖುಷಿ ಅಲ್ವರ. ಇದು ತಪ್ಪು ಮಾಡೇ ಮಾಡಿ ಎಲ್ಲ ಸಹಜ, ಅದೆಲ್ಲ ಮಾಡೇ ಮಾಡ್ತಾರೆ. ಏನ್ ಮಾಡ್ತೀರಿ ನೋಡಿ. ನನ್ ಕರ್ಮ ಸಿದ್ಧಾಂತ ಏನೋ ಅದ್ ಹೇಳ್ತಾರ, ಪಶ್ಚಾತ್ತಾಪ ಅದ್ ಹೇಳ್ತಾರಲ್ಲ, ಆ ಕರ್ಮ ಏನೋ ಒಂಥರ ಅವಾಗ ಒಂಥರ ಬಂದ್ಬಿಡುತ್ತೆ. ಅವ್ರು ಚಿಕ್ಕ ಮಕ್ಕಳಿಂದ ಒಂದ್ ದಿವಸದ ಮಗುವಿಂದ ಎತ್ತಾಡ್ಕೊಂಡು ಆಡ್ಕೊಂಡು, ನಮ್ಮನೇಲಿ ಯಾರು ಮದುವೆ ಮಾಡಿರ್ಲಿಲ್ಲ ಆ ತರ. ಅದ್ಭುತವಾಗಿ ಮದುವೆ ಮಾಡಿದೆ. ನನ್ ಮಗನ್ಗೂ ಅಷ್ಟೇ ಅದ್ಭುತವಾದ ಉಪನಯನ ಮಾಡಿ ಎಲ್ಲ ಚೆನ್ನಾಗ್ ಮಾಡಿದೆ. ಇವತ್ತಿನ ಇಲ್ವ ಅದೊಂದು ಅಷ್ಟೇ, ಅದೇ ಹೋಗುತ್ತೆ. ಇದು ಬಂದ್ಮೇಲೆ ಎಲ್ಲ ಒಂದ್ ಕಡೆ ಇದೆ, ಅಪ್ಪ ಅಂತ ಒಂದ್ಸಲಿ ಯಾವತ್ತೊಂದು ಹೇಳ್ತಾರ ನನ್ ಮಗಳಲ್ಲಿಲ್ವಾ ಅನ್ನೋದು ಅಷ್ಟೇ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಧನ್ಯವಾದ ಸರ್. ಸರ್ ನೀವು ಮೇಡಮ್. ಒಬ್ಬ ಮಗುಗೋಸ್ಕರ ನೀವು ಅಪ್ಪ ಅಂತ ಅಂತಿದ್ರ ನೋಡಿ, ಧ್ಯಾನದಿಂದ ಎಷ್ಟೊಂದು ಮಕ್ಕಳು ಸಿಕ್ಕಿದ್ದಾರೆ ನಿಮಗೆ. ಸರಿಯಾಗಿ ಹೇಳಿದ್ರು. ಎಷ್ಟೊಂದು ಮಕ್ಕಳು ಸಿಕ್ಕಿದ್ದಾರೆ ಅಲ್ವಾ, ಅದಕ್ಕೆ ಗ್ರಾಟಿಟ್ಯೂಡ್ ತಿಳಿಸಿ ಹೌದು. ಸರ್. ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ನಿಜ ಥ್ಯಾಂಕ್ ಸರ್. ಯು. ಪತ್ರಿಜಿ ಸರ್ ಹೇಳ್ತಾರೆ ಸರ್, ಮೆಸೇಜ್ 5 ಫಾರ್ಮುಲಾ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮಾಡ್ಕೋಬಾರ್ದು, ಮರ್ಡರ್ ಮಾಡ್ಬಾರ್ದು, ಸುಖ ಬಂದ್ರೂನು ಎಸ್ ಅನ್ಬೇಕು, ಕಷ್ಟ ಬಂದ್ರೂನು ಎಸ್ ಅನ್ಬೇಕು, ಅವಮಾನ ಬಂದ್ರೂನು ಎಸ್ ಅನ್ಬೇಕು. ಇವೇ ನಮ್ಮ ಎನ್ಲೈಟ್ಮೆಂಟ್ ಗೆ ಇರುವಂತ 5 ಫಾರ್ಮುಲಾಗಳು. ಹೌದು ಹೌದು ಮೇಡಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಜ ಸರ್. ಒಂದು ಕಲ್ಲು ಎಸ್ ಸರ್, ಒಂದು ಕಲ್ಲು ಮೂರ್ತಿ ಆಗ್ಬೇಕಾದ್ರೆ ಅದಕ್ಕೆ ಎಷ್ಟೆಲ್ಲ ಉಳಿಪಟ್ಟು ಸಿಗುತ್ತೆ ಅಲ್ವಾ ಸರ್? ಎಷ್ಟೆಲ್ಲ ಉಳಿಪಟ್ಟು ಕೊಡ್ಬೇಕಾಗುತ್ತೆ ನಾವು. ನೋಡಿ, ನೀವು ಅಷ್ಟೆಲ್ಲ ಕಷ್ಟಗಳನ್ನು ಜಯಿಸಿಬಿಟ್ಟು ಈಗ ಎಷ್ಟೊಂದು ಖುಷಿಯಾಗಿದ್ದೀರಾ. ನೀವು ಎಷ್ಟೊಂದು ಧ್ಯಾನದಿಂದ ಆನಂದವನ್ನು ಕಂಡ್ಕೊಂತಿದ್ರ. ನೀವು ಬಯಸುವಂತ ದಿನಗಳು ಸಹ ಬರ್ತವೆ ಸರ್. ನಿಮ್ಮ ಫ್ಯಾಮಿಲಿ ಎಲ್ಲ ಒಂದಾಗುತ್ತೆ, ನೀವು ಅನ್ಕೊಂಡ ದಿನಗಳು ಸಹ ಬರ್ತವೆ ಸರ್. ಹೌದು, ಅದೇ ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಮನೆಯಲ್ಲಿ ನೀವು ಮಾಡಿದ ಸಾರ್ಥಕತೆ ಆಗುತ್ತೆ ನಿಜಕ್ಕೂನು. ಅವರೆಲ್ಲ ಮತ್ತೆ ಒಂದಾಗ್ತಾರೆ, ಬಂದೇ ಬರ್ತಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಮತ್ತೆ ಮಾಡ್ತಾರೆ ನೀವು ಸರ್. ಫ್ಯಾಮಿಲಿಗೆ ಹೋಗ್ತೀರಾ. ನಿಮ್ಮ ಫ್ಯಾಮಿಲಿ ನಿಮ್ ಸಿಕ್ಕೇ ಸಿಗುತ್ತೆ. ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಮತ್ತೆ ನೀವು ಮೊದಲಿನ ಜೀವನ ನೀವು ನಡೆಸ್ತೀರಾ. ಥ್ಯಾಂಕ್ ಯು. ಸೂಪರ್ ಮೇಡಮ್. ಓಕೆ 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 ಎಲ್ಲರಿಗೂ ಧನ್ಯವಾದಗಳು. ಉಮೇಶ್ ಸರ್, ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ. ಒಂದ್ ಅನುಭವನ ಎಲ್ರಿಗೂನು ಎಷ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಎಲ್ಲ ಕೇಳ್ತಾ ಇದಾರೆ ನಿಮ್ಮದ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಹಾಗೆ ನಿಮ್ಮ ಒಂದು ಸೀತೆ ತಾಯಿ 14 ವರ್ಷ ತುಂಬಿದ್ರೆ ನಿಮ್ಮ ಒಂದು ಕಂಟಕ ಕಳೀತು ಅಂತ. ನೆಕ್ಸ್ಟ್ ಈಗ ಗುಡಕ್ಕೆ ಸಿಗ್ತಿದ್ದೀರಾ. ಅದ್ಭುತವಾದ ನಿಮ್ಮ ಒಂದು ಜೀವನ ಎಲ್ಲದಕ್ಕೂ ಸ್ಫೂರ್ತಿ ತುಂಬುತ್ತಾ ಈ ಒಂದು ಅರುಣ್ ಸರ್
ಗ್ರೂಪ್ ಬಂದಿದ್ದೀರಾ ಬುಡಕೇಸ ಅಂತೂ ಖಂಡಿತ ನಿಮ್ಗೆ ದಾರಿ ದೀಪ ಬೆಳಕು ಎಲ್ಲ ತೋರಿಸ್ಕೊಡ್ತಾ ಪತ್ರಿಜಿಸ್ತರು ನಿಮ್ ಜೊತೆಲಿದ್ದಾರೆ. ಪ್ರತಿಯೊಬ್ರುನು ಅಕ್ಕ ತಂಗಿ ಅಣ್ಣ ತಮ್ಮ ಮಗಳು ಎಲ್ಲರೂ ಸಿಕ್ಕಿದ್ದಾರೆ ಇದ್ರಲ್ಲಿ. ಆನಂದವಾಗಿರಿ, ಬಂದೇ ಬರ್ತಾರ. ಕೊನೆಗೊಂದಿನ ನೀವು ಅದನ್ನ ಆನಂದಿಸ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತ. ನೀವು ಜೀವನದಲ್ಲಿ ಎಷ್ಟೆಲ್ಲ ನೋವುಗಳನ್ನ ಪೆಟ್ಟುಗಳನ್ನ ತಿಂದು ಬಂದಿದ್ದೀರಾ. ಅದಕ್ಕೆ ನಿಮ್ಗೆ ಈ ಒಂದು ಧ್ಯಾನದ ಅವಕಾಶ ಸಿಕ್ಕಿರೋದು. ಇದ್ರಲ್ಲಿ ನಿಮ್ಮ ಒಂದು ಪಾಪ ಕರ್ಮಗಳು ನಮ್ಮಲ್ಲಿ ಏನಿರ್ತಾವ ಅವೆಲ್ಲ ಕಳೆದು ಒಳ್ಳೆ ಫಲಗಳನ್ನ ಒಳ್ಳೇದನ್ನ ಬರೋದಿಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ನಿಮ್ಗೆ ಸಿಕ್ಕಿದೆ ಇದು. ಅದೇ ಇಷ್ಟೆಲ್ಲ ಬರ್ತೀನಿ ಅಂತ ನಾವ್ ಹತ್ಬೇಳು ಒಂದೇ ಸಂಖ್ಯಿಲ್ಲ ಅಲ್ವಾ. ಹಾಗೆ ಒಂದ್ ಉದ್ದ ಒಂದ್ ತುಂಡು ಇರುತ್ತೆ ಅಲ್ವಾ. ಅದ್ರಲ್ಲಿ ನಮ್ಮ ಮಾಡಿರುವಂತ ಯಾವ್ಯಾವ ಟೈಮ್ ಮಾಡಿದ್ವು ಆ ಒಂದು ಕರ್ಮ ಪಾಪಗಳನ್ನ ಕಳೆದು ಇವತ್ತಿನ ದಿನ ನೀವು ಒಳ್ಳೇದಕ್ಕೆ ದಾರಿಗೆ ಬಂದಿದ್ದೀರಾ. ಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಖಂಡಿತ ಎಲ್ರಿಗೂನು ಸಪೋರ್ಟ್ ಕೊಡ್ತಾ ಇದ್ದೀರಾ, ಎಲ್ರಿಗೂನು ಮಾದರಿಯಾಗಿದ್ದೀರಾ. ಹಾಗೆ ಎಲ್ರಿಗೂನು ಒಳ್ಳೆ ಅಣ್ಣ ತಂಗ್ ಭಾವನೆಯನ್ನ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಒಂದು ಇದಕ್ಕೆ ನಿಮ್ ಪ್ರತಿಫಲಗೆ ಖಂಡಿತ ಅದು ಮೋಸ ಆಗಲ್ಲ. ಖಂಡಿತ ಸಿಕ್ಕೇ ಸಿಗತ್ತ. ಖಂಡಿತ ಬಂದೇ ಬರ್ತಾರ. ನೀವ್ ಯಾವ್ದಕ್ಕೂ ವರಿ ಮಾಡ್ಕೋಬೇಡಿ, ಚಿಂತೆ ಮಾಡ್ಬೇಡಿ. ಎಲ್ಲ ನಾವುಗಳಿದೀವಿ, ನಮ್ ಜೊತೆ ಖುಷಿ ಪಡಿ. ಏನೋ ನಿಮ್ ಕೈಲಿ ಆದದು ನಿಮ್ ಒಂದಷ್ಟು ದಿನ ನೀವ್ ಹಂಗಿರ್ಬೇಕಾಗಿತ್ತು, ಅವ್ರು ಕೂಡ ಆಗಿರ್ಬೇಕಾಗಿತ್ತು ಜೀವನದಲ್ಲಿ. ಹಾಗ ಅನ್ಕೊಂಡು ಏನೂ ಆಗಲ್ಲ. ಮತ್ತೊಮ್ಮೆ ನೀವು ಸೇರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಎಲ್ಲಾ ಕಡೆ ನೀವು ಧ್ಯಾನದ ಅನುಭವ ಹಂಚುತ್ತಾ ಇದ್ದೀರಾ. ರ್ಯಾಲಿಗಳಿಗೆ ಹೋಗ್ತಾ ಇದ್ದೀರಾ. ಎಲ್ಲರಿಗೂನು ಸ್ಫೂರ್ತಿ ಆಗ್ತಿದ್ದೀರಾ. ನೀವು ಎಲ್ಲಾ ಕಡೆನೂ ಡ್ಯಾನ್ಸ್ ಮಾಸ್ಟರ್ ಅಂತ ಒಂದು ವೇದಿಕೆ ಮೇಲೆ ನೀವು ಅದನ್ನ ಪಡೆದಿದ್ದೀರಾ. ಹಾಗೆ ನಮ್ಗೆ ತುಂಬಾನೇ ಎಲ್ಲರಿಗೂನು ಒಂದು ಮಾದರಿಯಾಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಕ್ ಸಾಲದಿಲ್ಲ. ಅಷ್ಟು ಧನ್ಯವಾದಗಳನ್ನ ಹೇಳ್ಬೇಕು, ಕೋಟಿ ನಮಸ್ಕಾರ ಹೇಳ್ಬೇಕು ಅವ್ರಿಗೆ. ಈ ಒಂದು ವೇದಿಕೆ ಮತ್ತೆ ಇವತ್ತು ಅಣ್ಣ ತಂಗಿ ಬಾಂಧವ್ಯ ಒಂದು ವಸುಂಧರ ಕುಟುಂಬನ ನಿಮಗ್ ಕೊಟ್ಟಿದ್ದಾರೆ ಅವರು. ಹಾಗೆ ನಾಗರತ್ನ ಮೇಡಮ್ ಹೇಳಿದಾಗ ಪ್ರತಿಯೊಬ್ರು ಇದ್ದಾರೆ. ಯಾತಕ್ಕೂ ಚಿಂತೆ ಮಾಡಬೇಡಿ, ಮತ್ತೊಮ್ಮೆ ಬಂದೇ ಬರ್ತಾರೆ. ಎಲ್ಲರದು ಆಶೀರ್ವಾದ, ಪತ್ರಿಜಿಯವರ ಆಶೀರ್ವಾದ ಎಲ್ಲಾರ್ದು ಕರುಣಿಸ್ತಾರೆ. ಖಂಡಿತ ಅಯ್ಯರ್ ಮಾಸ್ಟ್ರು ಮತ್ತೆ ಯೂನಿವರ್ಸ್ ನಿಮ್ಗೆ ಕೈ ಬಿಡಲ್ಲ. ಖಂಡಿತ ಬಂದೇ ಬರ್ತಾರ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರಿ, ಖುಷಿಯಾಗಿರಿ. ನಿಮ್ಮ ಅನುಭವ ಅದ್ಭುತವಾಗಿತ್ತು ಇವತ್ತು. ಎಲ್ಲರಿಗೂನು ತುಂಬಾ ಇಷ್ಟವಾಗಿದೆ ನಿಮ್ಮ ಅನುಭವ. ಸೂಪರ್ ಸರ್, ಸೂಪರ್ ಸೂಪರ್ ಸರ್, ಸೂಪರ್ ಸರ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್ ನಾರೇ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಕಾಂತಮ್ಮ ಮೇಡಮ್ ಮಾತಾಡಿ ಮೇಡಮ್. ಕಾಂತಮ್ಮ ಮಾತಾಡಿ ಮಾಸ್ಟರ್. ನಮಸ್ಕಾರ ನನ್ನ ಆತ್ಮ ಬಂಧುಗಳಿಗೆ ನನ್ನ ನಮಸ್ತೆ. ಸರ್, ನಿಮ್ಮ ಅನುಭವ ಎಕ್ಸ್ಟ್ರಾರ್ಡನರಿ ಸರ್. ತುಂಬಾ ಚೆನ್ನಾಗಿದೆ. ನೀವೊಂದು ಈ ಒಂದೆಲ್ಲ ಏನು ಒಂದು ಕಷ್ಟಗಳನ್ನ ಎಲ್ಲ ಎದುರಿಸಿ ನೀವು ಈ ಧ್ಯಾನಕ್ಕೆ ಬಂದು ಈ ಒಂದು ಸಾಧನೆ ಮಾಡ್ತಾ ಇದ್ದೀರಾ. ನೀವು ಈ ಏಜ್ ಅಲ್ಲಿ ನೀವು ನೆನ್ನೆ ಹೇಳಿದ್ರ 74 ಏನೋ ಇಯರ್ಸ್ ಅಂತ ಹೇಳಿದ್ರಿ. ಇಂಥದ್ರಲ್ಲಿ ಯಾರ ಸಹಾಯನೂ ಇಲ್ದೆ ನೀವು ಧ್ಯಾನದ ಮೇಲೆ ಒಂದು ನಂಬಿಕೆ ಇಟ್ಟು ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಗೆಲ್ಲ ನೀವೇ ಸರ್ ಸ್ಫೂರ್ತಿ. ಮತ್ತೆ ನಾಗರತ್ನ ಮೇಡಮ್, ಪದ್ಮ ಮೇಡಮ್ ಎಲ್ಲ ನಿಮ್ ಬಗ್ಗೆ ಅಷ್ಟು ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ. ಖಂಡಿತ ಬರ್ತಾರೆ ಸರ್. ಖಂಡಿತ ನಿಮ್ಮ ಒಂದು ಈ ಸಾಧನೆ ನೋಡಿ ಆದ್ರೂ ಧ್ಯಾನ ನೋಡಿ ಬರ್ತಾರ ಏನೋ ಗೊತ್ತಿಲ್ಲ. ನಿಮ್ ಈ ಸಾಧನೆ ನೋಡಿ ಆದ್ರೂ ನಿಮ್ಮನ್ನ ಭೇಟಿ ಆಗ್ತಾರೆ ಅನ್ನೋ ನನ್ನ ಒಂದು ಇದು ಹೇಳ್ತಾ ಇದೆ ಸರ್. ನನ್ಗೆ 6 ಸೆನ್ಸ್ ಬಂದೇ ಬರ್ತಾರೆ. ನಿಮ್ ಮಗನೂ ಬರ್ತಾರೆ, ನಿಮ್ ಮಗಳು ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಸರ್. ಈ ಧ್ಯಾನದಲ್ಲಿ ನೀವು ಈ ಗುಡಾಕೇಶಕ್ ಬಂದು ಧ್ಯಾನ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಾಧನೆಗಳು ಮಾಡಿದ್ದೀರಾ. ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ನಿಮ್ಮನ್ನ. ಒಂದು ವಚನ ಹೇಳ್ತೀನಿ ಸರ್. ಹೇಳಿ ಮೇಡಮ್. ಚಂದನದ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟೀತೆ, ತಂದು ಸುವರ್ಣವ ಕಡಿದೊರೆರೊಡೆ ಬೆಂದು ಕಳಂಕ ಹಿಡಿದಿತ್ತೆ. ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿ ಹೇರಿದಡೆ ಬೆಂದು ಪಾಕಗೊಳಿ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲದ ತಂದು ಮುಂದಿಳುಹಲು ನಿಮಗೆ ಹಾನಿ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದೊಡೆ ಶರಣೆಂಬ ಮಾಣೆ.
ಸೂಪರ್ ಮೇಡಮ್, ಸೂಪರ್ ಮೇಡಮ್, ಚೆನ್ನಾಗಿತ್ತು. ಸರ್ ತುಂಬಾ ಹಂಗಾಗಿ ಚೆನ್ನಾಗಿತ್ತು ಮೇಡಮ್. ಬಂದೇ ಬರ್ತಾರೆ ಸರ್ ಅವರು. ಖಂಡಿತ ಎಲ್ಲ ಮಾಯ ಆಗಿ ಒಟ್ಟಾರೆ ಖುಷಿ, ಒಂದು ಕಬ್ಬಿನ ಸಕ್ಕರೆನ ತಿನ್ನೋ ಸಿಹಿನ ಕೊಡ್ತಾ ಇದ್ದಾರೆ. ಓಕೆ, ಎಸ್ ತುಂಬಾ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನರೇ, ಧನ್ಯವಾದಗಳು ಮೇಡಮ್ ನರೇ, ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮಾತಾಡಿ ಮೇಡಮ್ ಮಾತಾಡಿ. ಜಯಶ್ರೀ ಮೇಡಮ್ ಮಾತಾಡಿ ಮೇಡಮ್. ಸವಿತಾ ಮೇಡಮ್ ಅವರ, ಜಯಶ್ರೀ ಮೇಡಮ್, ಒಂದ್ ನಿಮಿಷ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಎಲ್ಲ ನಮಸ್ತೆ. ಮಾಸ್ಟರ್ಸ್ ನಮಸ್ತೆ. ನಮಸ್ಕಾರ. ನಿಮ್ದು ಅನುಭವ ತುಂಬಾನೇ ಅದ್ಭುತವಾಗಿದೆ ಸರ್. ಕಷ್ಟದಾಗ ಬಂದಿರಿ, ದುಃಖನೂ ಅನಿಸ್ತದ. ಇಲ್ಲಿ ಇದು ಒಂದೇನೋ ಹೋದ್ ಜನ್ಮದ ಏನೋ ಇರುತ್ತ ಆಗ್ಯದ ಅನ್ಕೊಳ್ಳೋದು. ಈಗ ಮುಂದಿಂದೆಲ್ಲ ಒಳ್ಳೇದೇ ಆಗುತ್ತೆ. ಬರ್ತಾರೆ ಒಂದಲ್ಲ ಒಂದಿನ ಅವರು ಎಲ್ಲ ಬರ್ತಾರ, ನಿಮ್ ಮಗಳು ಬರ್ತಾರ, ನಿಮ್ ಮಗ ಹೆಂಡತಿ ಎಲ್ರು ಬರ್ತಾರ. ವಿಚಾರ ಅದೇ ತಾಟ್ ಇಡೋದ್ರಿ. ಪತ್ರಿಜಿಯವ್ರು ಹೇಳ್ತಾರಲ್ಲ, ಎಲ್ರು ಬರ್ತಾರ ಧ್ಯಾನಕ್ ಅಂತ ಹೇಳ್ತಾರಲ್ಲ, ಅದೇ ತಲೆಯಾಗ ಇಟ್ಕೊಳ್ಳೋದು. ಬರ್ತಾರ ಅವರು ಒಂದಲ್ಲ ಒಂದಿನ ಬರ್ತಾರ ಅಂತ ಹೇಳಿ ಅನ್ಕೊಳ್ಳೋದು, ಅಷ್ಟೇ ಅನ್ಕೊಳ್ಳೋದು. ನಾವೆಲ್ಲ ಇದ್ದೀವಲ್ಲ, ಅಕ್ಕಂಗಿಯರು ಅಣ್ಣ ತಮ್ಮದಿರು ಎಲ್ಲ ಅಷ್ಟು ಮಂದಿ, ಎಷ್ಟು ಜನ ಮಕ್ಕಳು ಅದಾರ, ನಾವೆಲ್ರು ನಿಮ್ ಜೊತೆ ಇದ್ದೀವಿ ಅಷ್ಟೇ ವಿಚಾರ ಮಾಡೋದು. ನಾವ್ ಇದ್ದೀವಲ್ಲ, ಎಲ್ರು ನಿಮ್ ಕೈ ಬಿಡಂಗಿಲ್ಲ ನಾವೆಲ್ಲ. ನಾವೆಲ್ರು ನಿಮ್ ಜೊತೆ ಇದ್ವಿ ಅಷ್ಟೇ ಅನ್ಕೊಳ್ಳೋದು. ನಗ್ನಗ್ತಾ ಇರೋದು ಇದೇ ತರ, ಥ್ಯಾಂಕ್ ಯು, ಯಾವಾಗ ಧನ್ಯವಾದಗಳು. ನಗ್ನಗ್ತಾ ಇರ್ತೀರಿ, ನಗ್ನಗ್ತಾ ಇರೋದು ಅಷ್ಟೇ. ಪದ್ಮಾ ಮೇಡಮ್ ಹೇಳಿದ್ರು, ಇವ್ರ ಸ್ನೇಹ ಹೇಳಿದ್ರು, ಎಲ್ರು ನಿಮ್ ಬಗ್ಗೆದಾಗ ಮನಾರ್ ಹೇಳ್ಯಾರ. ನಾನಂತ ಏನ್ ಹೇಳಕ್ ಇದಿಲ್ಲ, ನಂಗೆ ಹೇಳಕ್ನು ಇದು ಆಗೋಲ್ದು ನಿಮ್ದು ಬಗ್ಗೆದಾಗ. ನನಗ್ ಅಷ್ಟು ದುಃಖನೂ ಆಗ್ಲತ್ತದ, ನನಗ ಇದು ಆಗಲ್ದು. ಇಷ್ಟೇ ಹೇಳಿ ನನ್ಗೆ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ನರೇ, ಧನ್ಯವಾದಗಳು. ಖುಷಿಯಾಗಿರಿ, ಒಳ್ಳೇದಿದ್ದಿ, ನಿಮ್ಮ ಆರೋಗ್ಯ ಸರಿಯಾಗಿರ್ಲಿ ಸಾಕಷ್ಟೇ. ಒಂದ್ ಸರ್ತಿ ಅವ್ರು ನಮ್ಗ ರಾತ್ರಿ ಸರ್ತಿರಿ ಎದಿ ತ್ರಾಸ ಆಗ್ಬೇಕು ಅಂತ ಹೇಳಿ ರಾತ್ರಿ ಹೇಳಿದ್ರು. ಒಂದ್ ದಿನ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಹಚ್ಚಿದ್ರ ಫೋನ್ ಎತ್ಲಿಲ್ಲ ಅವ್ರು. ಒಂದ್ ಸರ್ತಿ ಗುರುಕಿರಣ್ ಸರಿ ಫೋನ್ ಹಚ್ಚಿದ್ದ, ಪದ್ಮಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದ್ದ. ನನ್ಗ್ ಒಂಥರ ಆಯ್ತು, ಯಾಕಪ್ಪ ಅವ್ರು ಒಬ್ರೇ ಇರ್ತಾರಲ್ ಮನ್ಯಾಗ, ಏನಾಯ್ತು ಅವ್ರಿಗೆ, ಎದಿ ತ್ರಾಸ ಆಗ್ಯದಂತ ಅಂದ್ ರಾತ್ರಿಯಾಗಿ ಹೇಳಿದ್ರು. ಏನಾಯ್ತು ಅಷ್ಟು ನನಗ್ ದುಃಖ. ಏನೋ ಅವ್ರದ್ದು ನಮ್ದು ಏನ್ ಸಂಬಂಧ ಗೊತ್ತಿಲ್ಲ, ಪ್ರೀತಿ ವಿಶ್ವಾಸ ಅಷ್ಟೇ. ಒಂದ್ ಅಣ್ಣ ತಮ್ಮದಿರ್ದು ಅಕ್ಕಂಗಿರ್ದು ಏನೋ ವಿಚಾರ ಅಷ್ಟೇ. ಗುರುಕಿರಣ್ ಸರಿ ಫೋನ್ ಹಚ್ಚಿದ, ಪದ್ಮಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚದ, ಯಾಕೋ ಉಮೇಶ್ ಸರ್ ಫೋನ್ ಎತ್ತಲಾಗ್ಯಾರ, ಫೋನ್ ಹಚ್ಚ್ರಂತ ಹೇಳ್ತಿ ಎಲ್ರಿಗೂ ಹೇಳ್ದ. ನಾನು ದುಃಖ ಅಂದ್ರೆ ದುಃಖ ಬಂದಿತ್ತು ನನಗ. ಹೌದು, ನಾವೆಲ್ರು ಇದ್ದೀವಿ ಥ್ಯಾಂಕ್ ಯು. ವಿಚಾರ ಮಾಡೋದಿಲ್ಲ, ನಾವೆಲ್ರು ಇದ್ದೀವಿ ಅಂತ ಹೇಳಿ ವಿಚಾರ ಮಾಡ್ರಿ ಅಷ್ಟೇ, ಏನಿಲ್ಲ. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಹೇಳ್ತಾ ಇದ್ದೆ ಇಷ್ಟು ಪ್ರೀತಿ ಅಲ್ಲ, ಇಷ್ಟು ಪ್ರೀತಿ ವಿಶ್ವಾಸ ಎಲ್ಲ ಇಟ್ಟಿದ್ದೀರಲ್ಲ, ಧನ್ಯವಾದಗಳು ಮೇಡಮ್ ನಾಡು ನೀವೆಲ್ಲ. ನಾನೇ ಅನ್ಕೊಂಡಿದ್ದೀನಿ ನೋಡಿ, ಇದೇ ಟೆಲಿಪತಿ ಅಂತ ಹೇಳೋದು ಮೆಸೇಜ್. ಜಯಶ್ರೀ ಮೇಡಮ್ ಅವ್ರು ಫೋನ್ ಮಾಡಿದ್ರು, ಅವ್ರ ಫೋನ್ ತೆಗಿಲಿಲ್ಲ, ಅಳುನೇ ಅಷ್ಟೇ ಬಿಟ್ರು, ಅವ್ರು ಕಣ್ಣಲ್ಲಿ ನೀರ್ ಹಾಕೊಂಡ್ರು ಅಂತ. ಅದನ್ನ ಇವತ್ತು ನೀವೇ ಹೇಳಿದ್ರಿ. ಖಂಡಿತ ಮೇಡಮ್, ಖಂಡಿತ ಸೂಪರ್ ಮೇಡಮ್, ನೀವು ಅಷ್ಟು ಕರುಣೆ ಇಟ್ಟಿದ್ದೀರ ಅವ್ರ ಮೇಲೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್. ಸವಿತಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ, ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್, ಮೇಡಮ್. ಸರ್ನದು ಅನುಭವ ಕೇಳುವಾಗ ನಮ್ಮ ಮನಸ್ಸಿಗೆ ಅದು ನಾಟ್ತಾ ಇದೆ ಮೇಡಮ್. ಅವರಿಗೆ ಮುಂದಕ್ಕೆ ಒಳ್ಳೇದಾಗ್ಲಿ, ಎಲ್ಲವೂ ಎಣಿಸಿದಾಗೆ ಮುಂದೆ ಒಂದ್ಗಿಂತಷ್ಟೇ ನಮ್ಮದ ಹಾರೈಕೆ ಅವರಿಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. MS ಸುಬ್ಬಲಕ್ಷ್ಮಿ ಅವರೇ ನಮಸ್ಕಾರ, ಧನ್ಯವಾದಗಳು. ದೊಡ್ಡ ಮಾತು ಹೇಳ್ತಾ ಇದ್ದೀರಿ ಸರ್. ಆಗ್ಲಿ ಇಲ್ಲ ತಮ್ಮ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈಗ ನಾನು ಕಗ್ಗ ಓದ್ಲಾ? ಇನ್ನು ಟೈಮ್ ಹೇಳಿ ಇದ್ರೆ ಮೇಡಮ್, ಆಯ್ತು ಮೇಡಮ್, ಓದಿ ಮೇಡಮ್, ಓದಿ ಮೇಡಮ್. ಹೇಳಿ ಮೇಡಮ್. ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ, ದೃಷ್ಟಿಗೋಚರವದರೊಳೊಂದು ಗೆರೆ ಮಾತ್ರ. ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ, ದೃಷ್ಟಿಗೋಚರವದರೊಳೊಂದು ಗೆರೆ ಮಾತ್ರ.
ಅಷ್ಟರಿಂದಿದು ನಷ್ಟವದು ಶಿಷ್ಟವೆನ್ನುವುದೇ. ಅಷ್ಟರಿಂದಿದು ನಷ್ಟವದು ಶಿಷ್ಟವೆನ್ನುವುದೇ. ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ. ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ. ಸೃಷ್ಟಿಕರ್ತನ ಉದ್ದೇಶಿಸಿ ಬರೆದುದೆಲ್ಲ ನಮ್ಮ ಕಣ್ಣ ಮುಂದೆ ಇಲ್ಲ. ಅವುಗಳಲ್ಲಿ ನಮಗೆ ಕಾಣಿಸುವುದು ಒಂದು ಗೆರೆ ಮಾತ್ರ. ನಮಗೆ ಎಷ್ಟು ಕಾಣಿಸುತ್ತದೋ ಅಷ್ಟು ಮಾತ್ರದಿಂದಲೇ ಇದು ಒಳ್ಳೆಯದು ಅಥವಾ ಇದು ಕೆಟ್ಟದು ಎಂದು ಹೇಳಲಾಗುವುದಿಲ್ಲ. ಇದು ಒಂದು ಬಿಡಿಸಲಾರದ ಒಗಟೇ ಸರಿ. ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವುಗಳಿಲ್ಲಿ. ಎಲ್ಲ ಅರೆ ಬೆಳಕು ಅರೆ ಸುಳಿವು ಅರೆ ತಿಳಿವುಗಳಿಲ್ಲಿ. ಎಲ್ಲಿ ಪರಿಪೂರಣವೋ ಅದನರಿಯುವನಕ. ಎಲ್ಲಿ ಪರಿಪೂರಣವೋ ಅದನರಿವ ನಕ. ಸೊಲ್ಲಿಸುವರಾರು ಸೃಷ್ಟಿಯ ಪೇಟೆಯೊಳಗುಟ್ಟು. ಸೊಲ್ಲಿಸುವರಾರು ಸೃಷ್ಟಿ ಪೇಟೆಯೊಳಗುಟ್ಟು. ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ನಮಗೆ ಎಲ್ಲವೂ ಪೂರ್ತಿಯಾಗಿ ಅರ್ಥವಾಗುವವರೆಗೂ ಎಲ್ಲ ಅರ್ಧಂಬರ್ಧವಾಗಿಯೇ ಕಾಣುತ್ತದೆ. ಅರ್ಧ ಬೆಳಕು, ಅರ್ಧ ಕುರುಹು, ಅರ್ಧ ಜ್ಞಾನ. ಈ ಸೃಷ್ಟಿಯ ಪೆಟ್ಟಿಗೆಯೊಳಗಿರುವ ಗುಟ್ಟನ್ನು ಹೇಳುವವರು ಯಾರೂ ಇಲ್ಲ. ಎಲ್ಲ ಬಾಳು ರಹಸ್ಯವೇ ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ನವರೇ. ಅದ್ಭುತವಾದ ಗಂಟೆ ನಾಡ್ದು ಮೇಡಮ್. ಧನ್ಯವಾದಗಳು ಮೇಡಮ್ ನವರೇ. ಅದ್ಭುತವಾಗಿತ್ತು. ಇದೊಂದು ಮೆಮೊರಿ ನನಗೆ ಮರೆಯಲಾರದ ಮಾಣಿಕ್ಯ ನೀವು. ನಿಜವಾಗಿ ಈ ಹಾಡು ವೃದ್ಧಿ ಹಾಗೆ ಎಳೆಯುತ್ತೆ ಮೇಡಮ್ ನವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನನಗೆ ಒಳ್ಳೆ ಮಾತು ಹೇಳಿದಕ್ಕೆ ನಿಮಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಸರ್. ದೇವರೇ ಇದನ್ನು ಅಲ್ವಾ, ಯಾರಲ್ಲಿ ಏನೇನ್ ಇಟ್ಟಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ನಾವೇನ್ ಅದಕ್ಕೆ ಅಂದ್ರೆ ನಾನು ಅಂತ ಹೇಳುವಂತದ್ದು ಇರ್ಬಾರ್ದಲ್ವಾ ಸರ್, ಅಲ್ವಾ ಮೇಡಮ್? ಹೌದು ಮೇಡಮ್. ಹೌದು ಮೇಡಮ್. ರಾಜೇಶ್ವರಿ ಎಲ್ಲಿಕ್ಕೆ ಸದ್ದು ಮಾಡ್ತಾ ಇದ್ದೀರಾ? ಅರುಣ್ ಕುಮಾರಿ ಮೇಡಮ್ ಮಾತಾಡಿ ಮೇಡಮ್. ಇವರು ಜಯಲಕ್ಷ್ಮಿ ಮೇಡಮ್ ಇದ್ರು. ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಉಮೇಶ್ ಸರ್ ನಮಸ್ತೆ ಸರ್. ಓ ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ನಮಸ್ಕಾರ. ಸರ್ ನೀವು ನಮಸ್ಕಾರ. ನಮಸ್ಕಾರ. ನಮಸ್ತೆ ನಮಸ್ತೆ. ಹೇಳಿ ಮೇಡಮ್. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಕೇಳಿಸ್ತಿದೆ ಮಾತಾಡಿ ಮೇಡಮ್. ಯಾರಿಗೆ ಅನ್ಮ್ಯೂಟ್ ಮಾಡಿದೀರಾ? ಇಬ್ರು ಮಾತಾಡ್ತಿದಾರ. ನಮಸ್ಕಾರ ಮೇಡಮ್. ಅನುಭವ ಕೇಳಿಸ್ತೆ. ನಾನು ಅರುಣ ಮಾತಾಡ್ತಾ ಇದ್ದೀನಿ ಮೇಡಮ್. ಮಾತಾಡಿ. ಹಲೋ. ಮಾತಾಡಿ. ಅದು ಉಮೇಶ್ ಸರ್ ಅನುಭವ ಕೊನೆಯಲ್ಲಿ ಸ್ವಲ್ಪ ಕೇಳಿಸ್ಕೊಂಡೆ. ಅವ್ರು ಅಷ್ಟು ನಗಾಡ್ಕೊಂಡಿರ್ತಾರೆ ಯಾವಾಗ್ಲೂ. ಅಷ್ಟು ನಗ್ತಾ ಡ್ಯಾನ್ಸ್ ಮಾಡ್ತಾ ಅಷ್ಟು ಹಿಂದೆ ಇಷ್ಟು ದುಃಖ ಇದೆ ಅಂತ ಅವ್ರು ಒಂದು ಚೂರು ಅನ್ಸೋದೇ ಇಲ್ಲ ಅಲ್ವಾ ಮೇಡಮ್? ಪಾಪ ಅಲ್ವಾ? ಒಂಥರ ಕೇಳಿದ್ರೆ ತುಂಬಾ ಬೇಸರ ಅನಿಸ್ತು. ಅಷ್ಟು ಅವ್ರು ಎಷ್ಟು ತೋರ್ಪಡಿಸ್ಕೊಳ್ದಂಗ ಅಷ್ಟು ಖುಷಿಯಾಗಿ ಎಲ್ಲಾರ್ನು ನಗಿಸ್ತಾ ತಾವು ನಗ್ತಾ ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾನೆ ಇರ್ತಾರಲ್ಲ. ಅಷ್ಟ್ರ ಹಿಂದೆ ಇಷ್ಟು ದುಃಖ ಇದೆ ಅಂತ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಅಲ್ವಾ ಮೇಡಮ್? ನಮ್ಗೂ ಅವ್ರ ಮಕ್ಳು ಬೇಗ ಸಿಗ್ಲಿ ಅಂತ ನಮ್ದು ಹಾರೈಕೆ ಇದೆ. ಮತ್ತೆ ಮೇಡಮ್ ಇವತ್ತು ಸರ್ ಬರ್ಲಿಲ್ವಾ? ಸರ್ ಬರ್ಲಿಲ್ವಾ ಇವತ್ತು? ಬಂದಿದ್ದಾರೆ ಮೇಡಮ್. ಜಾಯ್ನ್ ಆಗಿದ್ದಾರೆ ಮೇಡಮ್. ಸರ್ ಇದ್ದಾರೆ, ಬಟ್ ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಇವತ್ತು ಸೈಲೆಂಟ್ ಮೆಡಿಟೇಷನ್ ಇರುತ್ತೆ ಮೇಡಮ್. ಸರ್ ಇದ್ದಾರೆ ಕ್ಲಾಸ್. ಗೈಡೆಡ್ ಏನು ಇರಲ್ವಾ ಮೇಡಮ್ ಇವತ್ತು? ಮಾತಾಡ್ತಾರ ನೋಡೋಣ ಮೇಡಮ್. ಅಲ್ಲಿವರೆಗೆ ರೆಡಿ ಆದ್ರೆ ಆಗುತ್ತೆ. ನೆಕ್ಸ್ಟ್ ವೇಟ್ ಮಾಡೋಣ. ದೀಪ ಮೆಡಿಟೇಷನ್ ಏನು ಇಲ್ಲ. ಓಕೆ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಆಗುತ್ತೆ ನೋಡೋಣ ಸರ್. ಹೀಗೆ ಇರಿ ಸರ್. ನಮ್ದು ಹಾರೈಕೆ ಧನ್ಯವಾದಗಳು. ಎಲ್ಲಾರ್ದು ಹಾರೈಕೆ ಇದೆ ನಿಮ್ಗೆ. ಬರ್ತಾರೆ ನಿಮ್ ಮಕ್ಳು. ನೀವಿಷ್ಟು ಅದೇ ಎಲ್ಲ ಧ್ಯಾನದಲ್ಲಿ ಎಲ್ಲ ಸಾಧ್ಯ ಅಂತ ಎಲ್ಲಾರು ಹೇಳ್ತಾರಲ್ಲ, ಅದೇ ಇದು ಸಾಧ್ಯ ಆಗುತ್ತೆ.
ಹ್ಮ್ ಎಸ್ ಥ್ಯಾಂಕ್ ಮತ್ತೆ ಯು ಮೇಡಮ್. ಮೇಡಮ್, ಧನ್ಯವಾದಗಳು ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಮೇಡಮ್ ರೂಪಶ್ರೀ ಮೇಡಮ್ ಮಾತಾಡಿ ಮೇಡಮ್. ರೂಪಶ್ರೀ ಮೇಡಮ್ ಮಾತಾಡಿ. ನಮಸ್ತೆ ಮಾತಾಡಿ ಮಾತಾಡಿ ರೂಪಶ್ರೀ ಮೇಡಮ್. ಊಹೆ ಮಾಡ್ಕೊಳಕ್ಕೂ ಸರ್ ಇರ್ಲಿಲ್ಲ ಸರ್ ನನಗೆ. ಎಷ್ಟು ಚೆನ್ನಾಗ್ ನಗ್ತಾ ಇದ್ರಿ. ಇಷ್ಟೊಂದ್ ಇಷ್ಟೊಂದ್ ದುಃಖ ಇದೆ ನಿಮ್ಮೊಳಗೆ ಅಂತಂತ ಅನ್ಕೊಂಡಿರ್ಲಿಲ್ಲ ಸರ್. ತುಂಬಾ ಒಂಥರ ಆ ಕತೆ ಕೇಳಿದ್ರೆ ಬಹಳ ಬೇಜಾರಾಯ್ತು ಸರ್. ಒಂಥರ ಎಲ್ಲರಿಗೂ ಎಷ್ಟು ಸ್ಫೂರ್ತಿ ಆಗಿದ್ದೀರಾ, ಆದ್ರೂ ನಿಮ್ಮ ಅಷ್ಟೆಲ್ಲ ನೋವುಗಳನ್ನ ಮುಚ್ಚಿಟ್ಕೊಂಡು ಎಲ್ಲರಿಗೂ ಎಷ್ಟು ಸ್ಫೂರ್ತಿ ತುಂಬ್ತೀರಾ, ಎಷ್ಟು ಧೈರ್ಯ ತುಂಬ್ತೀರಾ, ಎಷ್ಟು ನಗ್ನಗ್ತಾ ಎಲ್ಲಾರ ಇದನ್ನು ಒಂಥರ ಎಂಕರೇಜ್ ಮಾಡ್ತೀರಾ ಎಲ್ಲರಿಗೂನುವೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ನೋಡಿ. ಆದಷ್ಟು ಬೇಗ ನಿಮ್ ಫ್ಯಾಮಿಲಿ ಎಲ್ಲ ಸೇರ್ಲಿ ಅಂತಂತ ಇದ್ ಮಾಡ್ತೀವಿ ಸರ್, ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಜಯಲಕ್ಷ್ಮಿ ಮೇಡಮ್. ಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ ಉಮೇಶ್ ಸರ್. ನಮಸ್ಕಾರ ಮೇಡಮ್ ನಾರೇ, ನಮಸ್ಕಾರ. ನಿಮ್ಮ ಅನುಭವನ ಕೇಳಿ ಇವತ್ತು ನಂದೇ ದೊಡ್ಡದು ಕಷ್ಟ ಅನ್ಕೊಂಡಿದ್ದೆ. ಇವತ್ತು ನನಗೆ ಅಯ್ಯೋ ನಂದೇ ಕಷ್ಟ ದೊಡ್ಡದು ಅಂತ ಅನ್ಕೊಂಡು ಕೊರಗ್ತಾ ಇದ್ದೆ ಹಿಂಗಂತ. ಮನುಷ್ಯ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ ಅಂತಾರಲ್ಲ, ಹಂಗೆ ತಪ್ಪು ಮಾಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ದಲೋ ತಪ್ಪು ಎಲ್ಲಾರ್ ಕಡೆಯಿಂದಲೂ ಆಗಿರುತ್ತೆ ಸರ್. ಆದ್ರೆ ಎಲ್ರಿಗೂ ಕ್ಷಮಿಸೋ ಗುಣ ಇರಲ್ಲ. ಒಂದು ಆಸ್ತಿಗೋಸ್ಕರ ಇವತ್ತಿನ ಕಾಲದಲ್ಲಿ ಹಣ ಆಸ್ತಿಗೋಸ್ಕರನೇ ತಂದೆ ತಾಯಿನ ಕೊಲೆ ಮಾಡೋ ಅಂತ ಮಕ್ಳುನು ಇದಾರೆ, ತಂದೆ ತಾಯಿಗಳನ್ನ ಚೆನ್ನಾಗಿ ಸಾಕೋಂತ ಮಕ್ಳುನು ಇದಾರೆ. ಈ ಜಗತ್ತಲ್ಲಿ ಎರಡೂ ಇದೆ, ಒಳ್ಳೇದು ಕೆಟ್ಟದ್ದು ಎರಡೂ ಇದೆ. ಹಂಗಾಗಿ ಆ ಉಮೇಶ್ ಸರ್ ಅನುಭವನೇ ಅವ್ರು ಹೇಳಿದ್ರು, ನಾನು ಹೇಳಲಿಲ್ಲ ಅಷ್ಟೇಯ. ಸೇಮ್ ಅದೇ ಒಂದಿದು ಅಂತ ಒಂದ್ ಪರಿಸ್ಥಿತಿಯಲ್ಲೇ ನಾನು ಅವ್ರಂಗೆ ಹೊರಗಡೆ ಬಂದು ಇವತ್ತು ಈ ಧ್ಯಾನ ಅಂತ ಒಂದು ಸಿಕ್ಕಿ ಇವತ್ತು ನಾವು ಜೀವನ ಮಾಡ್ತಿದೀವಿ ಅಂದ್ರೆ, ಇಷ್ಟು ಜನ ನಮಗೆ ಸಿಕ್ಕಿದ್ದಾರೆ ಹೊರಗಡೆ ಬಂದಾಗ್ಲು ಅಂತಂದ್ರೆ ಅಲ್ಲಿಗಿಂತ ಖುಷಿ ಇಲ್ಲಿ ಹೆಚ್ಚಾಗಿ ಜಾಸ್ತಿ ಖುಷಿ ಆಗುತ್ತೆ. ಆದ್ರೆ ಉಮೇಶ್ ಸರ್ ಅಷ್ಟು ಸಾಧನೆ ನಾನ್ ಮಾಡಿಲ್ಲ. ಅವರು ಪತ್ರಿಜಿ ಸರ್ಗಳು ವಿಡಿಯೋ ಆನ್ ಮಾಡಿ ಇದ್ದರು. ಪತ್ರಿಜಿ ಸರ್ ಸಾರಿ ಮೇಡಮ್, ನನಗೆ ಒಂದ್ ಸ್ವಲ್ಪ ಶೀತ ಆಗಿ ಕೋಲ್ಡ್ ಆಗಿದ್ದೆ, ಹುಷಾರಿಲ್ಲ ನೆನೆಯಿಂದ. ನೋಡಿ ಒಂದು ಅವ್ರು ಒಡನಾಟ ಸರ್, ನೀವು ನಿಮ್ಮಷ್ಟು ಸಾಧನೆನ ನಾನ್ ಮಾಡಕ್ಕಾಗಿಲ್ಲ. ಒಂದ್ 6-8 ತಿಂಗಳಾಯ್ತು ಈ ಗುಡಕೇಶಿಕೆ ಅಂತ ಬಂದು. ಆ ರಾಯರ ಅನುಗ್ರಹದಿಂದ, ಅರುಣ್ ಕುಮಾರ್ ಸರ್ ದಯೆಯಿಂದ ಈ ಒಂದ್ ಧ್ಯಾನ ಅನ್ನೋ ಒಂದು ಇದು ನನಗೆ ಸಿಕ್ಕಿದೆ. ನಿಜವಾಗ್ಲೂ ಸರ್ ಅದೆಷ್ಟು ಇವಾಗ ನೀವ್ ಎಷ್ಟೋ ಖುಷಿಯಾಗಿದ್ದೀನಿ. ಮುಂಚೆ ಆ ಖುಷಿ ಇರ್ಲಿಲ್ಲ. ಈ ಧ್ಯಾನದಲ್ಲಿ ಎಲ್ಲಾ ಶಕ್ತಿನೂ ಇದೆ. ಹಂಗಾಗಿ ಒಂದು ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಹೊರಗಡೆ ಬಂದ್ರಿ ಅಂತ ಅಂದ್ರಿ, ಆದ್ರೆ ಒಂದು ಪ್ರಾಣ ಅವತ್ತು ನಾನು ಎತ್ತ ಮಗನಾಗಿರ್ಬೋದು, ಆದ್ರೂ ಈ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಾಲ ಹಿಡ್ದು ನಾನು ಜೀವ ಉಳಿಸ್ಕೊಂಡು ಬಂದಿದ್ಕೆ ಇವತ್ತು ನನಗಿಂತ ಒಂದು ವರದಾನ ಸಿಕ್ತು. ಯೂನಿವರ್ಸ್ ನನಗೆ ಒಂದು ವರದಾನವಾಗಿ ಈ ಧ್ಯಾನನ ಕೊಟ್ಟಿದೆ. ಅನುಭವ ಹಂಚ್ಕೊಳ್ಳಿ ಮೇಡಮ್, ಮಾಡ್ಬೇಕು ಅನುಭವ ಹಂಚ್ಕೊಳ್ಳಿ. ಅಲ್ಲ ನಮ್ಗಿನ್ನೇನು 2 ಜೀವ ಅಲ್ಲ, ನಮ್ಮಿಂದ 2 ಜೀವ ಉಳಿತಲ್ಲ ಅಂತ ನಮ್ಗೆ ಖುಷಿ ಮೇಡಮ್. ನಾನು ಹೋಗಿದ್ದ 2 ಜೀವ ಹೋಗ್ಬಿಟ್ಟಿದ್ರೆ ನನ್ಗೆ ಏನೇನು 2 ಪ್ರಶ್ನೆ ಅಲ್ಲ, 2 ಜೀವ ಉಳಿತಲ್ಲ ನನಗೆ ಸಂತೋಷ ಆಯ್ತು ಮೇಡಮ್. ಅದೇನೇ ಇವಾಗ ಶಶಿಧರೆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಹೋಗಿದ್ರು. ಶಶಿಧರೆ ಎಲ್ಲಾರು ಅನುಭವ ಕೇಳ್ಬಿಟ್ಟು ಅಯ್ಯ ಅವ್ರಿಗಿಂತ ನಂದೇನ್ ಮೇಲ ಅಂತ. ಇವತ್ ನೀವು ನೋಡಿ ಉಮೇಶ್ ಸರ್ ನಿಮ್ದೇನ್ ಸರ್, ನಿಮ್ಗಿಂತ ಇದೇ ಇತ್ತು. ಅದಕ್ಕೋಸ್ಕರ ನೋಡಿ, ಇಲ್ಲ ಅಂದ್ರೆ ಅವತ್ತಿನ ದಿನ ಬುದ್ಧ ಅಂತಿಯವರು ಆತ್ಮಹತ್ಯೆ ಮಾಡ್ಕೊಂಡು ಆಗ್ಲಿಲ್ಲ ಅಲ್ವಾ. ಆ ತರ ಧ್ಯಾನದೇ ಆಗತ್ತೆ. ಪಶ್ಚಾತ್ತಾಪ, ಪರಿವರ್ತನೆ, ಪಾಯಶ್ಚಿತ್ತ ಅಲ್ವರಾ. ಥ್ಯಾಂಕ್ ಯು. ಮರ ದೊಡ್ಡ ಇರ್ತಂದ ಅದೇ ನಮ್ದೇ ಕಷ್ಟ ಅನ್ಕೊಂಡಿರ್ತೀವಿ. ಒಬ್ರದ್ ಅನುಭವನ ಕೇಳ್ದಾಗ ತರ ಒಂದು ಜ್ಞಾನೋದಯ ಆಗುತ್ತೆ. ಇದಕ್ಕೆ ಬೇಕು ಅಂತ ಪ್ರತಿಯೊಬ್ಬರ ಅನುಭವ ಹಂಚ್ಕೊಳ್ಳಿ ಅನ್ನೋದು ಇದಕ್ಕೆ. ಉಮೇಶ್ ಸರ್ ನಿಮ್ ನಂಬರ್ ಕೊಡಿ ಸರ್, ನಾನು ಮಾತಾಡ್ತಾ ಇರ್ತೀನಿ. ನಿಮ್ಮದು ನಮಗೆ ಕೊಡ್ತಾರೆ ನಮ್ಮ ಮೇಲೆ ಕೊಡ್ತಾರೆ. ರತ್ನಮ್ಮ ಮೇಡಮ್ ಅವರು ಕೊಡ್ತಾರೆ, ಎಲ್ಲ ಕೊಡ್ತಾರೆ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಇದೆ ನನ್ನ ಹತ್ರ ಕೊಡ್ತೀನಿ. ನಾನ್ ಮೆಸೇಜ್ ಹಾಕ್ತೀನಿ ಆಮೇಲೆ. ಬಳ್ಳಾರಿಲಿ ಯಜ್ಞಕ್ಕೆ ಹೋದಾಗ ನನಗೆ ಅಲ್ಲಿ ಶಬರಿ ಅದೊಂದು ಒಂದ್ ಸ್ವಲ್ಪ 4 ಲೈನ್ ಹಾಡಿದೆ, ಹೇಳಲ್ಲ ಮೇಡಮ್?
ಹೇಳಿ ಆಡಿ ಹೇಳಿ ಮೇಡಮ್ ಆಡಿ ಮೇಡಮ್. ಆಡಿ ಆಡಿ ಮೇಡಮ್. ಕಾದಿರುವಳು ಶಬರಿ ಅದ್ರದ್ದು. ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು ವನವನವ ಸುತ್ತಿ ಸುಳಿದು ತರುವನಲೆದು ತಿರಿದು ಹೂಗಳಾಯ್ದು ತಂದು ತನಿವಣ್ಗಳಾಯ್ದು ತಂದು ಕಾದಿರುವಳು ಶಬರಿ ರಾಮ ಬರುವನೆಂದು ಕೊಳದಲ್ಲಿ ಮುಳಗಿ ಮಿಂದು ಬಿಳಿನಾರು ಮಡಿಯನುಟ್ಟು ತಲೆವಾಗಿಲಿಂಗೆ ಬಂದು ಹೊಸ್ತಿಲಲ್ಲಿ ಕಾದು ನಿಂದು ಕಾದಿರುವಳು ಶಬರಿ ರಾಮ ಬರುವನೆಂದು ರಾಮ ರಾಮ ಎಂದು ಬರುತ್ತಿಹನು ಇಹನು ಎಂದು ಹಗಲಿರುಳು ತವಕಿಸುವಳು ಕಳೆದಿಹವು ವರುಷ ಹಲವು ಕಾದಿರುವಳು ಶಬರಿ ರಾಮ ಬರುವನೆಂದು ಬಾರಾಮ ಬಾರ ಬಾರ ಬಡವರನ್ನು ಕಾಯಬಾರ ಬಾರಾಮ ಬಾರ ಬಾರ ಬಡವರನ್ನು ಕಾಯಬಾರ ಕಾದಿರುವಳು ಶಬರಿ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು. ಇದನ್ನೇನು ಹುಡುಕಿ ಬರ್ದೆ ಸರ್ ನಾನು ಅಂತಂದ್ರೆ, ಬಳ್ಳಾರಿ ನಾದಯಜ್ಞದಲ್ಲಿ ನನಗೆ ಮೆಡಿಟೇಷನ್ ಮಾಡುವಾಗ ಶಬರಿ ಜಪಮಾಲೆನ ಎಣಿಸ್ತಾ ಇದ್ರು. ಎಣಿಸ್ತಾ ಹೇಳ್ತಾ ಇದ್ದಾರೆ, ತಟ್ಟೆ ಹಣ್ಣು, ಬಾಳೆಹಣ್ಣು, ಸೀತಾಫಲ ಹಣ್ಣೆಲ್ಲನೂ ಇಟ್ಕೊಂಡು, ನಾನು ರಾಮನಿಗೋಸ್ಕರ ಕಾಯ್ತಾ ಇದ್ದೀನಿ, ನೀವು ರಾಮನಿಗೋಸ್ಕರ ಕಾಯ್ತಾ ಇದ್ದೀರಾ, ರಾಮ ಬಂದ್ತಾನೆ ರಾಜ್ಯ ಹಾಗೆ ಆಗ್ತದೆ ಅನ್ನೋದೊಂದು. ಹ್ಞೂ ಮೇಡಮ್, ಇದು 4ನೇ ಕ್ಲಾಸ್ ಅಲ್ಲಿ ಯಾವಾಗ್ಲೋ ಪದ್ಯ ಇತ್ತು. ಇದನ್ನ ಮೊಬೈಲ್ ಎಲ್ಲ ಹುಡುಕಿ ನಾನು ಅನ್ಸುತ್ತೆ ಇದನ್ನ ಆ ಕಾಲದಲ್ಲಿ. ಮೇಡಮ್ ಅದು ಪೊಯಮ್ ಇದೆ. ಎಸ್ ಮೇಡಮ್, ಶಬರಿಯ ಕಥೆ ಅಂತ ಇದೆ ಮೇಡಮ್ ಅದು. ನಮಗ್ ನಾವು ಓದ್ಬೇಕಾದ್ರೆ 4ನೇ ಕ್ಲಾಸ್ ಅಲ್ಲಿ ಪದ್ಯ ಶಬರಿ ಪದ್ಯ ಇತ್ತು. ಅದ್ರಲ್ಲಿ ಇನ್ನೂ ತುಂಬಾ ಇದೆ. ಅದ್ರಲ್ಲಿ ನನಗ್ ಸಿಕ್ಕಿದಿಷ್ಟು. ಅದೊಂದು ಅನುಭವ ಅಂತೂ ನನಗ್ ತುಂಬಾ ಚೆನ್ನಾಗಿತ್ತು ಸರ್. ಆದ್ರೆ ಒಮ್ಮೆ ನಾವು ಸಾಧನೆ ಮಾಡ್ಬೇಕು ಇನ್ನು ಮುಂದಕ್ಕೆ. ಖಂಡಿತ ಆಗುತ್ತೆ. ಓಕೆ, ಮಾಡ್ತೀವಿ ಮೇಡಮ್. ಇನ್ನೊಂದ್ ಮಾತು ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಉಮೇಶ್ ಸರ್, ಹೇಳಿ ಮೇಡಮ್. ಯಾರು ಪಾಪ ಅಯ್ಯೋ ಅಂತ ಅನ್ಬೇಡಿ. ಮಾಸ್ಟರ್ ಸಾಧನೆ ನೋಡಿ ಅವ್ರ ಹೆಂಡತಿ ಮಕ್ಳವ್ರಿಗೆ ನಾವ್ ಪಾಪ ಅನ್ಬೇಕು. ಇಂಥವ್ರು ಸಾಧನೆ ಮಾಡಿರೋ ಮಾಸ್ಟರ್ ನ ಮಿಸ್ ಮಾಡ್ಕೊಂತ ಇದ್ರೆ ನಾವು ಅವ್ರಿಗ್ ಅಯ್ಯೋ ಅನ್ಬೇಕು, ಅವ್ರಿಗ್ ಪಾಪ ಅಂತ ಅನ್ಬೇಕು, ಮಾಸ್ಟರಿಗಲ್ಲ. ಮಾಸ್ಟರ್ ತುಂಬಾ ಹ್ಯಾಪಿ ಆಗಿದ್ದಾರೆ. ಉಮೇಶ್ ಸರ್ ತುಂಬಾ ಹ್ಯಾಪಿ ಆಗಿದ್ದಾರೆ, ತುಂಬಾ ಎನರ್ಜಿ ಆಗಿದೆ. ಅವ್ರು ಮಿಸ್ ಮಾಡ್ಕೊಂತ ಇದ್ ನಾವ್ ಅವ್ರನ್ನ ಪಾಪ ಅನ್ಕೋಬೇಕೆ ಹೊರತು ಸರ್ನ್ ಯಾರು ಪಾಪ ಅಯ್ಯೋ ಬೇಡ. ಅವ್ರು ಅಷ್ಟು ಖುಷಿಯಾಗಿದ್ದಾರೆ. ಅವ್ರು ಮಿಸ್ ಮಾಡ್ಕೊಂತ ಇರೋರ್ನ ನಾವು ಪಾಪ ಅಯ್ಯೋ ಅನ್ಬೇಕು ಸರ್. ನನ್ನ ಒಂದು ಇಲ್ಲ ಪಾಪ ನಿಜವಾಗ್ಲೂ ಹೇಳಿದ್ರಿ ಮೇಡಮ್, ನಿಜವಾಗ್ಲೂ. ಸೂಪರ್ ಮೇಡಮ್. ಅವರೇ ಇದುರಿ, ಇಂತ ವ್ಯಕ್ತಿನ ದೂರ ಮಾಡ್ಯಾರಂದ್ರ ಅವರೇ ಇದು ಆಗ್ಯಾರ. ಹೌದು, ಅವ್ರಿಗೆ ನಾವು ಅಯ್ಯೋ ಪಾಪ ಅನ್ಬೇಕೆ ಹೊರತು ಇಂತ ಒಬ್ಬ ಸಾಧಕರನ್ನ ಮಿಸ್ ಮಾಡ್ಕೊತಾ ಇದಾರೆ ಅವ್ರು. ಖುಷಿಯಾಗಿದ್ದಾರೆ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು. ಅದನ್ನೇ ಅನ್ನಕ್ಕೆ ಪಾಪ ಅನ್ಬಾರ್ದು ಅಂತ ಹೇಳ್ತಾ ಇದ್ದೆ. ಬಂತು ಅದು. ಅವತ್ತು ನಮಗೆ ಅವರು ಆ ಪಾಠ ಕಲ್ಸಿದಕ್ಕೆ ನಮಗೆ ಈ ಧ್ಯಾನ ಅನ್ನ ಸಿಕ್ಕಿದ್ದು ಹೇಳ್ಬೇಕು. ಯಾಕಂದ್ರೆ ಅವ್ರ ಆತರ ಮಾಡ್ಲಿಲ್ಲ ಅಂದ್ರೆ ನಮಗೆ ಇದೆಲ್ಲ ಸಾಧನೆ ಮಾಡಕ್ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಎಷ್ಟು ಉಮೇಶ್ ಸರ್ ಆದ್ರೂ ಅಷ್ಟಾದ್ರೂ ಧೈರ್ಯ ಮಾಡಿದ್ದಾರೆ ಗಂಡ್ಸು. ಆದ್ರೆ ಒಂದ್ ಹೆಂಗ್ಸು ಹೊರಗಡೆ ಬಂದು ಜೀವನ ಯಾವ್ದ್ರಲ್ಲಿ ಇದ್ರಲ್ಲಿ ಕಥೆನಲ್ಲಿ ಹೇಳ್ತಾನೆ, ನಲ್ಲ ತಂಗಿ ಕಥೆಲಿ, ನೀವ್ ಒದ್ದದ್ಕೆ ನಾನು ಎದ್ದು ಕೂತ್ಕೊಂಡೆ ಅಂತ. ಅವ್ರು ಒದ್ದಿರೋದ್ಕೆ ನಾವ್ ಎದ್ದಿದೀವಿ ಅಷ್ಟೇ, ಬಂದಿದೀವಿ. ಅನ್ನ ಸಿಕ್ಕಿದೆ ಅಂದ್ರೆ ಅವರಿಂದಲೇ. ಪ್ರಹ್ಲಾದ ಹಿರಣ್ಯಕಶಿಪುಗೆ ಮುಕ್ತಿ ತೋರಿಸ್ದಂಗೆ ನಮಗೆ ಅವರಿಂದ ನಮಗೆ ಮುಕ್ತಿ, ಮಕ್ಕಳಿಂದಲೇ ನಮಗೆ ಮುಕ್ತಿ ಸಿಕ್ಕಿದೆ ಸರ್. ನಾವಿನ್ನ ಅವ್ರು ಬರ್ತಾರೆ ಅಂತ ಆಸೆ ಯಾಕೆ ಸರ್? ನಮಗೆ ಒಳ್ಳೆ ದಾರಿ ಸಿಕ್ಕಿದೆ, ಮುಕ್ತಿ ಮಾರ್ಗ ಸಿಕ್ಕಿದೆ.
ಪ್ರಹ್ಲಾದ ಹಿರಣ್ಯಕಶಿಪುಗೆ ಮುಕ್ತಿ ಕೊಟ್ರು ಅಲ್ವಾ, ಅವ್ರೆಷ್ಟೇ ದುಷ್ಟರಾಗಿರೋ ಅವರಿಂದ ಮಕ್ಳಿಂದಲೇ ನಮಗೆ ಮುಕ್ತಿ ಸಿಕ್ಕಿದೆ ಬಿಡಿ, ಮತ್ತಿನ್ಯಾಕ ಅವ್ರ ಆಸೆ. ಅವರು ಎಲ್ಲರೂ ಚೆನ್ನಾಗಿರ್ಲಿ, ಅವರು ಧ್ಯಾನ ಮಾಡ್ಲಿ, ಇಷ್ಟೇ ಆಶೀರ್ವಾದ ಹೊರತು ಮತ್ತೆ ಬರ್ಲಿ ಅನ್ನೋ ಆಸೆ ನನಗಂತೂ ಇಲ್ಲ. ಯಾರಿಗೂ ಇರೋದು ಬೇಡ ಅಂತಲ್ಲ ನಾನು ಅಲ್ಲ ನಮ್ಗೂ ಹಾಗೆ 14 ವರ್ಷ ಆಯ್ತಲ್ಲ, ನಮ್ಗೂ ಅಷ್ಟೇನೆ ಬೇಡ, ಇಲ್ಲೇ ಇರು ಹೇಗೆ ಇರು ಚೆನ್ನಾಗಿರಿ ಅಷ್ಟೇ ನಾವ್ ಹೇಳೋಣ ಮೇಡಮ್. ಆದ್ರೆ ಜವಾಬ್ದಾರಿ ಇರುತ್ತೆ, ನಾವು ಜವಾಬ್ದಾರಿನ ಮುಗಿಸಿರುವಾಗ ನಮ್ ಕೈಯಲ್ಲಿ ಏನೋ ಅವ್ರ ಅರಮನೆ ಮಾಡಕ್ ಆಗದೆ ಇದ್ರು ನಾವು ಅಷ್ಟ ಇಷ್ಟನಾರು ಮಾಡಿ ಜವಾಬ್ದಾರಿ ಮಾಡಿದೀವಿ. ಮತ್ತೆ ಅವರು ನಮ್ಮನ್ನ ಇದ್ ಮಾಡ್ಬೇಕು ಅನ್ನೋ ಅವ್ರಿಗೆ ಅದೃಷ್ಟ ಇದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅದೇ ಕರೆಕ್ಟ್ ಮೇಡಮ್. ನಾನು ಅದಕ್ಕೆ ಮೇಡಮ್, ನಾನು ಏನ್ ಆಸ್ತಿ ಮಾಡಿದ್ದೆ, ಒಂದು ಬಟ್ಟೆನೂ ತರ್ಲಿಲ್ಲ. ಒಂದು 2-3 ಕೋಟಿ ಆಸ್ತಿ ಮಾಡಿದ್ದೆ, ಮನೆ ಬಂಗ್ಲೆ 4 ಸೈಟ್ಗಳು ಎಲ್ಲಾ ಹೆಸರಿಗೂ ಮಾಡಿದ್ದೆ ಮೇಡಮ್. ನಾನು ಅವ್ರಿಗಂತೂ ಏನು ಮೋಸ ಮಾಡ್ಲಿಲ್ಲ. ಒಬ್ಬೊಬ್ಬರಿಗೆ ಹೆಸರು ಒಂದೊಂದು ಸೈಟು ಒಂದೊಂದು ಕಾರ್ ಎಲ್ಲ ಮಾಡಿದ್ದೆ. ಏನ್ ಮೇಡಮ್? ಮನೆ ಇದೆಯಾ ಸರ್? ಎಲ್ಲ ಕೊಟ್ಬಿಟ್ಟು ಮನೆ ಎಲ್ಲ ಇದೆ ಮೇಡಮ್, ಮನೆ ಇದೆ, ಸೈಟ್ ಇದೆ, ಎಲ್ಲ ಇದೆ ಮೇಡಮ್. ನಾನು ಹೋಗ್ಲಿಲ್ಲ ಮೇಡಮ್. ಇದಾರೆ ಸರ್ ಇವಾಗ ಅಲ್ಲೇನೆ ಅದೇ ಮನೇಲಿ ಇದಾರೆ? ಅಲ್ಲಿಲ್ಲ, ಎಲ್ಲ ಬೇರೆ ಕಡೆ ಇದಾರೆ ಮೇಡಮ್. ಎಲ್ಲಿ ಅಂತ ಅಡ್ರೆಸ್ ಕೊಡ್ಲಿಲ್ಲ ಮೇಡಮ್ ನಾರೆ. ಇದಾರೆ, ಆ ಮನೇಲಿ ಲೀಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಮೇಡಮ್ ನಾರೆ. ಸೈಟ್ ನಾನು ಇಲ್ಲಿ ಮಾಡಿದ್ದೆ ವಿಜಯಪುರದಲ್ಲಿ, ಸೈಟ್ 4 ಸೈಟು. ನನ್ ಮಗಳಿಗೆ 40-60, ನನ್ ಮಗನಿಗೆ 40-60, ನನ್ನ ಹೆಂಡತಿಗೆ 30-40. ನನ್ ಸೈಟ್ ಇತ್ತು, ನಾನ್ ಸೈಟ್ ಮಾರ್ಬಿಟ್ಟು ನಾನ್ ಸಾಲ ತೀರಿಸಿದೆ ಮೇಡಮ್ ನಾರೆ. ಸಾಲದ ಋಣ ಇಟ್ಕೊಂಬಾರ್ದು, ಸಾಲ ತೀರಿಸಿದೆ ಮೇಡಮ್ ನಾರೆ. ಇವಾಗ ಸೈಟ್ ಇಲ್ಲೇ ಇದೆ, ನಮ್ಮ ವಿಜಯಪುರದಲ್ಲಿ ಇದೆ, ಅಲ್ಲೇ ಇದೆ. ನಾನು ಅದ್ರ ಬಗ್ಗೆ ಕೇಳಿಲ್ಲ ಮೇಡಮ್ ನಾರೆ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ಲ ಮೇಡಮ್. ಅವರೇ ಅಷ್ಟಿದ್ರು ಯಾಕೆ ಅಂತ ಕೇಳಿಲ್ಲ ಮೇಡಮ್. ಏನೋ ಒಬ್ಬನೇ 14 ವರ್ಷ ಆಯ್ತು, ನನ್ನ ಪಾಡ್ ನಾನು ಮಾಡ್ಕೊಂಡು ಆರಾಮಾಗಿರ್ತೀನಿ ಅಷ್ಟೇ ಮೇಡಮ್. ಬೆಳಗ್ಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನನ್ನ ಪಾಡ್ ನಾನು ಆರಾಮಾಗಿದ್ದೀನಿ ಮೇಡಮ್ ಅಷ್ಟೇ. ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಏನು ಮಾಡೋದಿಕ್ಕಾಗಲ್ಲ ಅಷ್ಟೇ, ನಾವ್ ತಂದಿದೀವಿ, ನಾವ್ ಅನ್ಭವಿಸ್ಬೇಕಷ್ಟೇನೆ. ಹೌದು ಅಲ್ಲಿಂದ ಹೌದು ತಂದೆ ಮೇಡಮ್. ಬೇಡ ಅನ್ನೋದಿಕ್ಕಾಗಲ್ಲ. ಎಸ್ ಮೇಡಮ್, ಎಸ್ ಇದೆಲ್ಲ ನಮ್ ಸೋಲ್ ಡಿಸೈನ್ ಮೇಡಮ್, ಇದೆಲ್ಲ ನಾವೇ ಹೌದು ಮೇಡಮ್, ತೋರ್ಸ್ಕೊಂಡು ಹೌದು ಮೇಡಮ್, ಬಂದಿರುವಂತದ್ದು ಇದೆಲ್ಲ. ನಾವೇ ಮಾಡ್ಕೊಂಡ್ ಬಂದಿರೋದು ಅದೆಲ್ಲ ನಾವೇನೆ. ಎಸ್ ಮೇಡಮ್, ಎಸ್ ಹಾಗಾಗಿ ಇದನ್ನೆಲ್ಲ ನಾವೇ ಅನ್ಭವಿಸ್ಬೇಕು ಅದನ್ನ ಅಷ್ಟೇನೆ. ಎಸ್ ಮೇಡಮ್, ಅದನ್ನ ದುಃಖದಿಂದ ಅಕ್ಸೆಪ್ಟ್ ಮಾಡ್ಲಾರ್ದೆ ಖುಷಿಯಿಂದ ಅಕ್ಸೆಪ್ಟ್ ಮಾಡಿದ್ರೆ ಲೈಫ್ ಎಲ್ಲ ತುಂಬಾ ಇರುತ್ತೆ ಮೇಡಮ್. ಅಡ್ಗೆ ಮಾಡ್ಕೋತಾರೆ, ಐರನ್ ಮಾಡ್ಕೋತಾರೆ, ಡ್ಯಾನ್ಸ್ ಮಾಡ್ಕೋತಾರೆ, ಹಾಡ್ ಹೇಳ್ಕೋತಾರೆ, ಅವ್ರ ಕೆಲ್ಸ ಅವ್ರು ಮಾಡ್ಕೋತಾರೆ, ಅಂಗಡಿಗೆ ಹೋಗ್ತಾರೆ ಬರ್ತಾರೆ, ಈ ತರ ಜೂಮ್ ಫೆಸ್ಟ್ ಎಲ್ಲ ಅಟೆಂಡ್ ಮಾಡ್ತಾರೆ, ಎಲ್ಲಾರ ಜೊತೆ ಖುಷಿಯಾಗಿದ್ದಾರೆ ಅವರು. ಎಸ್ ಮೇಡಮ್, ಎಸ್. ವೆಂಕಟೇಶ್ ಸರ್ ಬಂದಿದ್ದಾರೆ, ವೆಂಕಟೇಶ್ ಸರ್ಗೆ ಮಾತಾಡೋದಿಕ್ಕೆ ಹೇಳೋಣ. ಸರ್ ಮಾತಾಡಿ ಸರ್, ಮಾತಾಡಿ ಸರ್. ಮ್ಯೂಟ್ ಆಗಿದೆ ಸರ್, ಆನ್ ಮಾಡ್ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಮಾಡಿ ಸರ್. ಆಗ್ತಾ ಇಲ್ಲ ಅವ್ರಿಗೆ ಅನ್ಸುತ್ತೆ. ಕೊಟ್ಟಿದೆ ನೋಡಿ ಸರ್, ಮಾಡ್ಕೊಳ್ಳಿ, ಆಗುತ್ತೆ ಸರ್. ಮೈಕ್ ತರ ಇದೆಯಲ್ಲ, ಅದು ಪ್ರೆಸ್ ಮಾಡಿ ಸರ್. ಸರ್ ಅದು ಬ್ಲೂ ಕಲರ್ ಅಕ್ಷರ ಬರುತ್ತೆ ಸರ್ ಇಂಗ್ಲಿಷ್ ಅಲ್ಲಿ, ಅನ್ಮ್ಯೂಟ್ ಅಂತ, ಸ್ಟೇ ಮ್ಯೂಟ್ ಅಂತ ಇರುತ್ತೆ, ಅನ್ಮ್ಯೂಟ್ ಅಂತ ಮಾಡ್ಕೊಳ್ಳಿ ಸರ್. ಅದು ಬ್ಲೂ ಕಲರ್ ಮೇಲೆ ಒತ್ತಿ ಸಾಕು, ಬೆಳ್ಳಾಗಿಡಿ, ಬ್ಲೂ ಕಲರ್ ಮೇಲೆ ಒತ್ತಿ. ಇರ್ಲಿ ಪಾಪ, ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವ್ರು ಅವಾಗಿಂದ ಕೇಳ್ತಾ ಇದ್ದಾರೆ, ಎಲ್ಲಾರ ಅನುಭವನು ಎಲ್ಲಾರನು ಕೇಳ್ತಾ ಕೂತಿದ್ರು ಅವರು. ಅವ್ರಿಗೆ ಮಾತಾಡೋದಿಕ್ಕೆ ಖುಷಿಯಿಂದ ಬಂದ್ರು, ಯಾಕೋ ಆಗ್ತಾ ಇಲ್ಲ ಅವ್ರಿಗೆ. ಆಗ್ತಾ ಇಲ್ಲ ಯಾಕೋ ಆಗ್ತಾ ಓಕೆ ಇಲ್ಲ. ಮಾಸ್ಟರ್ ವಿದ್ಯಾ ಮೇಡಮ್ ಮಾತಾಡಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿದ್ರಿ. ವಿದ್ಯಾ ಮೇಡಮ್ ಕೊಟ್ಬಿಡಿ ಮೇಡಮ್ ಮಾತಾಡ್ಲಿ. ಕಾವ್ಯ ಮೇಡಮ್ ಇದ್ದಾರೆ ನೋಡಿ, ಹಾಗೆ ಕಾವ್ಯ ಇಲ್ಲ, ವಿದ್ಯಾ ಅಂತ ಹೇಳಿ ಕೋಸ್ಟ್ ಕೊಟ್ಟಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ಲಿ ಅವ್ರು. ಅವ್ರದ್ದು ನ್ಯೂಟ್ ಆಗಿದೆ, ಅವರು ಮಾತಾಡ್ತಾ ಇದಾರೆ, ನ್ಯೂಟ್ ಆಗಿದೆ. ಮೇಡಮ್ ಹ್ಯಾಂಡ್ ರೈಸ್ ಮಾಡಿ ಮೇಡಮ್, ಇನ್ನೊಂದ್ಸಲ ಕೊಡುತ್ತೆ, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರ. ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಬ್ಬರಿಗೂ ಕೊಟ್ಬಿಡಿ ಮೇಡಮ್, ಯಾರಿಗ್ ಬೇಕು ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು, ಬಂತು. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಉಮೇಶ್ ಸರ್, ನಿಮ್ ಕತೆ ಕೇಳಿ ಒಂದಾಯ್ತು, ನಮ್ದು ಒಂದು ಲೈಫ್ ನಲ್ಲಿ ಹೋರಾಟ, ನಿಮ್ದೊಂಥರ ಹೋರಾಟ. ಅದೇ ಒಬ್ಬೊಬ್ಬರು ನೀವು ಈ ದಾರಿ ಬರೋದಕ್ಕೆ ಅವರು ಮನೆಯವರು ಒಂದು ಕಾರಣ ಆಯ್ತು ಅಂತ ಅನ್ಕೊಳ್ತೀನಿ. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
ಹೇಳಿ ಅದು ಹೇಳಿ. ಅವರು ಒಳ್ಳೇದಾಗುತ್ತಾ ಗುಡಕೆಸಕ್ ಬಂದಿದ್ದೀರಾ? ಎಲ್ಲ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರಿ. ಖಂಡಿತ ಅದು ನಿಮ್ಗೆ ಆಸೆ ಇತ್ತು ಅಂತ ಹೇಳಿದ್ರೆ ಆ ಆಸೆ ನೆರವೇರುತ್ತ. ನಾವ್ ಹೀಗೆ ಇರೋಣ, ಎಲ್ಲಾರ ಜೊತೆಲೂ ನಗ್ನಗ್ತಾ. ಇಲ್ಲೇ ಬಾಂಧವ್ಯ ಇದೆ, ತುಂಬಿದ ಮನೆ ಇದು. ನಾವ್ ಎಷ್ಟು Okay. ತಂದಿರ್ತೀವಿ ಅಷ್ಟೇ ಅನುಭವಿಸೋದಿಕ್ಕೆ ಸಾಧ್ಯ ಅಷ್ಟೇನೆ. ಹೌದು. ಅಲ್ಲ, ಎಸ್ ವಿದ್ಯಾ ಮೇಡಮ್. ಮೇಡಮ್ ಏನ್ ಹೇಳ್ತಾರೆ? ವಿದ್ಯಾ ಮೇಡಮ್ ಏನ್ ಹೇಳ್ತಾ ಇದ್ದಾರೆ? ಹೇಳಿ 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 ಮೇಡಮ್. ಅದೇ ಸರ್, ಹೌದು, ಅದೊಂದು ಕಾರಣ ಆಯ್ತು ನೀವು ಬರೋದಿಕ್ಕೆ. ಹೌದು. ಅದೇ ಅವರು ನಿಮ್ನ ತಿರಸ್ಕಾರ ಮಾಡೋದಕ್ಕೆ ನೀವು ಬಂದಿದ್ದಕ್ಕೆ ಈ ಸಾಧನೆ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ನನ್ಗೆ ಹೌದ್ ಮೇಡಮ್. ಇಲ್ಲ ಜಾಸ್ತಿ ಇಷ್ಟು ಅಷ್ಟು ಪಾಪ್ಯುಲರ್ ಮಾತಾಡಕ್ಕೆ ಇಷ್ಟೊಂದು ನನ್ಗೆ ಆತ್ಮ ಬಂಧುಗಳು ಸಿಗ್ತಾ ಇರ್ಲಿಲ್ಲ. ಎಲ್ಲೇ ಅವ್ರು ಮೈಸೂರು ಹೌದು. ಹೋಗ್ಲಿಕ್ಕೆ ಥ್ರೂಔಟ್ ಕರ್ನಾಟಕ ಎಲ್ಲೇ ಹೋಗ್ಲಿ ಮೇಡಮ್ ನಾರೆ, ನಮ್ಮ ಅಯ್ಯಪ್ಪ ಹೌದು. ಪಿಂಡಿ ಸರ್ ಹೇಳ್ತಾರೆ, ನೀವು ಥ್ರೂಔಟ್ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋಗು ಡ್ಯಾನ್ಸ್ ಮಾಸ್ಟರ್ ನಿಮ್ಗೆ ಹೆಸರು ಕರೀತಾರೆ ಅಂತ. ಅದೊಂದು ಹೆಸರು ಬರಿದೆ ಮೇಡಮ್. ಅದೊಂದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಹೌದಾ? ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ನಿಜವಾಗಿ ಎಸ್ ಮೇಡಮ್ ಅವ್ರೆ. ಹೌದು ಸರ್, ಮುಂದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ವೆಂಕಟೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾಡ್ಕೊಳ್ಳಿ ಸರ್. ಎರಡಕ್ಕೂ ಕೊಡ್ತಾ ಇದೆ ಸರ್, ಆಗ್ತಾನೆ ಇಲ್ಲ ಅದು ನಿಮ್ಗೆ. ಆಯ್ತು. ಹಾ ಓಕೆ. ಓಕೆ ಸರ್. ಓಕೆ. ನಮಸ್ತೆ ಇವಾಗ ಮಾಸ್ಟರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಮಸ್ತೆ. ನಾನು ಯಾಕಂದ್ರೆ ಇಲ್ವಲ್ಲ, ಇವ್ರು ಸರ್ರು ಮಾತಾಡ್ಬೇಕಾಗಿತ್ತಲ್ಲ, ಕೇಳ್ಕೊಂಡ್ ಕೂತಿದ್ರು ಅನ್ಕೊಂಡೆ. ಅಲ್ಲ ಅದೇ ಮಾತಾಡಿ ಮಾತಾಡಿ ಸರ್. ಹೌದು ಹೌದು. ಸರ್ ಉಮೇಶ್ ಸರ್ ಬಹಳ ಅದ್ಭುತವಾದ ಒಂದು ಅವಗಾನೆ. ಸುಖ ದುಃಖಗಳು ಸರಿಸಮನ ಮನುಷ್ಯನಿಗೆ. ಅದು ಏನೋ ನಮ್ಮ ಜನ್ಮದ ಹಿಂದಿನ ಕರ್ಮ. ಎಸ್. ಆ ಕರ್ಮದ ಫಲ ಇವತ್ತು ಊಟ ಮಾಡಕತ್ತೀವಿ ಸರ್. ಹೇಳಿ ಮತ್ತೆ ಸರ್. ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೋಬೇಡ್ರಿ ಯಾವತ್ತು. ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಎರಿವಿನ ಸಂಸಾರ ಎಲೆ ಮನೆವೆ, ಎಲ್ಲಷ್ಟು ಸುಖವಿಲ್ಲ ಎಲೆ ಮನೆವೆ ಅಂತ ಹೇಳ್ತಾರೆ ಶರಣರು. ಸರಿಯಾಗಿ ಇದು ಹೇಳಿದ್ರಿ. ಎರು ಅಂತಂದ್ರೆ ಕೈಗಡೆ ತಗೊಂಡ್ಬಂದಿವಿ ಸಂಸಾರನ. ಇವ್ರು ಯಾರು ನಮ್ ಜೊತೆಗೆ ಇದ್ದಿಲ್ಲ. ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ. ಹೋಗುವ. ನಡುವೆಲ್ಲ ಇಷ್ಟೆಲ್ಲ ಕತ್ತಲೆದಾಗ ನಡೆದಕ್ಕಂತ ಸನ್ನಿವೇಶ. ಹೌದಲ್ಲ? ಹೌದು ಸರ್. ಇದ್ರ ಹೌದು ಸರ್. ಇದ್ರ ಬಗ್ಗೆ ಅಷ್ಟೇನ್ ನಾವು ಇದು ಮಾಡ್ಕೊಳ್ಳೋದಿಲ್ಲ. ನಮ್ದು ಏನ್ ಸಾಧನೆ ಈಗ 14 ವರ್ಷದಲ್ಲಿ ನೀವು ಅದ್ಭುತವಾದ ಸಾಧನೆ ಮಾಡಿದ್ರಿ. ಇಡೀ ಒಂದು ಹೌದು. ಕರ್ನಾಟಕದಲ್ಲಿ ಇಂಥವ್ರಂತ ಗುರುತಿಸಿಕೊಂಡಿದ್ರಿ. ಇನ್ನ ಸಾಧನೆಯಲ್ಲಿ ನಿಮ್ಮನ್ನು ಕುರಿತು ನೀವು ವಿಚಾರ ಮಾಡ್ರಿ. ನಿಮ್ಮನ್ನು ಕುರಿತು ಬಿಟ್ಬಿಟ್ರಿ ಇದೆಲ್ಲ ಏನ್ ಮಾಯ ಪ್ರಪಂಚ. ಯಾಕೆ ಇಷ್ಟೊಂದು ಭ್ರಮೆಗೊಳಗಾಗಿರಿ ನೀವೆಲ್ಲ? ಹೌದು ಹೌದಲ್ಲ? ಸರ್. ಹೌದು ಸರ್. ಮಾಯ ಹೌದು ಸರ್. ಪ್ರಪಂಚ ಹೌದು ಖಂಡಿತ. ಇದು ಎಲ್ಲ ಯಾಕೆ ಭ್ರಮೆಗೊಳಗಾಗಿರಿ? ಭ್ರಮೆ ಬಿಟ್ಟು ತೆಗೆದಾಕಿ ಬಿಡ್ರಿ. ಇದನ್ನ ಬರುವಾಗ ಒಬ್ಬರೇ ಬಂದಿವಿ, ಹೋಗುವಾಗನು ಒಬ್ರೇ. ಹೌದು ಯಾರು ಸರ್. ನಮ್ಮಿಂದ ಬರಲ್ಲ. ಹೆಂಡ್ರು ಹೌದು ಸರ್. ಮಕ್ಕಳು ಎಲ್ಲಾರು ಎಲ್ಲಿ ತನ ಬರ್ತಾರ? ಸ್ಮಶಾನ ತನ ಬರ್ತದ. ಅದಕ್ಕ ಸ್ಮಶಾನ ವೈರಾಗ್ಯ, ಹಾ. ಪ್ರಸ್ತುತ ವೈರಾಗ್ಯ ಮತ್ತು ಇನ್ನೊಂದು ಯಾವುದು ಹೇಳ್ತಾರ, 3 ವೈರಾಗ್ಯಗಳು ಬರ್ತಾವ. ಇದು ಸ್ಮಶಾನ ತನ ಬರ್ತಾರ. ಸ್ಮಶಾನಕ್ಕೆ ಹೋಗಿ ಬಂದ ಮೇಲೆ ಒಂದು 3 ದಿನದಾಗ ನಮ್ಗ ಹೋಳಿಗೆ ಮಾಡಿ, ಅನ್ನ ಮಾಡಿ ತಾವು ಊಟ ಮಾಡ್ತಾರ. ನಮ್ಗಲ್ಲ ಊಟ ಮಾಡಿಸೋದು. ನಮ್ ಜೊತೆಗೆ ಯಾರು ಬರಲ್ಲ. ಯಾರು ಬರ್ತಾರ ಹೇಳಿ? ಯಾರು ಹೆಂಡ್ರು ಮಕ್ಕಳು ಯಾರನ್ನ ಬರ್ತಾರ? ಇಲ್ಲ ಸರ್. ಯಾರು ಬರಲ್ಲ. ನಮ್ ಜೊತೆಗೆ ಯಾರು ಬರಲ್ಲ. ನಮ್ ಜೊತೆಗೆ ಬರ್ತಕ್ಕಂಥದ್ದು ಒಂದು ಪಾಪ, ಒಂದು ಪುಣ್ಯ. ಗುರುಗಳೇ, ಹೌದು. ಹಿರಿಯರಿದ್ದೀರಿ, ಹೌದು ಹೌದು ಸರ್. ಹೌದು ಸರ್. ಹಿರಿಯರಿ, ನಿಮ್ಗೆ ಹೌದು ಅಡ್ವೈಸ್ ಸರ್. ಹೌದು ಸರ್. ಮಾಡೋದಲ್ಲ. ನಮ್ ಜೊತೆಗೆ ಹೌದು ಬರೋದು ಸರ್. ಒಂದು ಪಾಪ, ಒಂದು ಪುಣ್ಯ. ಅದಕ್ಕ ಹೌದು ಸರ್. ನಾವು ಹುಟ್ಟುವಕ್ಕಿನ ಮೊದಲೇ ನಮ್ಗ ಒಂದು ಇದು ನಿರ್ಣಯ ಆಗಿರ್ತದ. ಹಿಂಗೆ ಹುಟ್ಟಬೇಕು, ಇದೇ ರೀತಿ ನಡಿಬೇಕು, ಹೌದು. ಇದೇ ರೀತಿ ಆಗ್ಬೇಕಂತ ನಮ್ಗೆ ನಿರ್ಣಯ ಆಗಿರ್ತದ. ಹೌದು. ಆಮೇಲೆ ಹೌದು ಸರ್. ಶರೀರ ತೊಟ್ಕೊಂಡು ಈ ಮಾನವ ಜನ್ಮ, ಇದು ಪಶು ಜನ್ಮ, ಇದು ನಾಯಿ ಜನ್ಮ, ಇದು ನರಿ ಜನ್ಮಕ್ಕೂ ಹಾಕಿರ್ತಾನ ಭಗವಂತ. ಹ್ಮ್. ಏನೋ ಆಗ್ತಾವ ಅವೆಲ್ಲ ಕಾಮನ್ನು. ಇಷ್ಟೆಲ್ಲ ಡೀಪ್ ಆಗಿ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನು ಕುರಿತು ನೀವು ಯಾವಾಗ ಧ್ಯಾನಕ್ಕೆ ಬಂದಿರಂದ್ಮೇಲೆ, ಯಾವಾಗ ಧ್ಯಾನಕ್ಕೆ, ಅದಕ್ಕೆ ಹುಟ್ಟುವ ಮಾರ್ಗದಲ್ಲಿ ಹೋಗಬೇಕ ಮಗಳೇ. ಹುಟ್ಟಿನ ಗಿಡದಡಿಯಲ್ಲಿ ಮಲಗವ ತಂಗಿ, ಬಿಟ್ಟೆಲೆಯನ್ನು ತರಬೇಕಮ್ಮ, ಮುಟ್ಟದ ಲಿಂಗಕ್ಕೆ ಪೂಜಿಸ್ಬೇಕಂತ ಹೇಳ್ತಾರೆ ಶರಣರು, ಒಬ್ರು ಕವಿಗಳು. ಹೌದು. ಹುಟ್ಟುವ ಮಾರ್ಗ ಯಾವುದು ಅಂತಂದ್ರೆ, ನಾವು ಯಾವ ಮಾರ್ಗದಿಂದ ಬಂದಿವಿ ಅಲ್ಲ, ತಾಯಿ ಮಾರ್ಗ ಅಂತ ಅಲ್ಲ. ಅಲ್ಲಿ ಹೋಗ್ಬೇಕು. ನಾವು ಮೊದಲು ಏನಾಗಿದ್ದೀವಿ ಆತ್ಮನ ವಿಚಾರ ಮಾಡ್ಕೋಬೇಕು ಮಾಸ್ಟರ್ಸ್. ಇಲ್ಲಿ ಹ್ಮ್. ಈ ಶರೀರ ಅಲ್ಲ ನಮ್ಗ. ಈ ಶರೀರ ಪಾಪ ಕರ್ಮದ ಒಂದು
ಶರೀರ ಪಾಪ ಪುಣ್ಯದ ಒಂದು ಒಡಲು. ಪಾಪ ಪುಣ್ಯದಿಂದ ಈ ಶರೀರ ಆಗ್ಯದ ಗುರುಗಳೇ. ಇದು ಈ ಪಾಪ ಪುಣ್ಯಗೆ ನಿಲ್ಲಕ್ಕಪ್ಪ ಅಂದ್ರೆ ಶರೀರನೇ ಹತ್ತಿದ್ದಿಲ್ಲ, ಜೀವನ ಮುಕ್ತರಾಗ್ತೀವಿ. ಯಾವಾಗ ಈಗ ಮಾನವ ಜನ್ಮ ಬರಬೇಕಾದ್ರೆ 2 ಸಮ ಆದಾಗ ಮಾನವ ಜನ್ಮ ಬರ್ತದಂತ ಹಿರಿಯರು ಕೈವಲ್ಯ ಪದ್ಧತಿಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳವ. ಯಾವುದು ಪುಣ್ಯ ಮತ್ತು ಪಾಪ 2 ಸಮ ಆದಾಗ. ಇಲ್ಲ ಪಾಪಗಿನಿ ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಹೀನ ಏನ್ ಪಾಪಾನುಗುಣದಿಂದ ಕ್ರಿಮಿ ಕೀಟ ಗಿಡ ಮರ ಪತಂಗಗಳಾಗಿ ಹುಟ್ಟಕ್ ಸಾಧ್ಯ ಆಗ್ತದಂತ ನಿಜಗುಣ ಶಿವಗಳು ಒಂದು ಕೈವಲ್ಯ ಪದ್ಧತಿಯಲ್ಲಿ ಬರ್ತಿರ್ತಕ್ಕಂಥ ಮಾತದ. ಇಲ್ಲಿ ಏನಾದ ನಾವು ಪುಣ್ಯ ಯಾವಾಗ ಸಂಪಾದನೆ ಮಾಡಕ್ ಶುರು ಆಯ್ತೀವೋ ಎಲ್ಲ ಡೈವರ್ಟ್ ಮಾಡಿಬಿಡ್ರಿ. ಇದೆಲ್ಲ ವಿಸ್ಮಯ ಜಗತ್ತು, ಇದ್ರಲ್ಲಿ ಏನು ಸುಖನೇ ಇಲ್ಲ. ಪತ್ರಿ ಸರ್ ಒಂದು ಹೇಳ್ತಾರೆ, గుడికి ఎందుకు వెళ్తావు, గుడిలో ఏముంది, ఉత్తు మాయ ಅದು ಯಾಕೆ ಹೋಗ್ತೀಯ ಗುಡಿಂದ, ఏముంది అక్కడ, నీలోనే ఉంది ಎಲ್ಲ, ನಿನ್ನ ಒಳಗಡೆನೆ ಇದೆ, ನೀನ್ ಯಾಕೆ ಹೋಗ್ತೀಯ ಅಂತ ಪತ್ರಿ ಸರ್ ಅದೇ ಹೇಳ್ತಾರೆ ಸರ್. ನಿನ್ನ ಒಳಗಡೆ ಇಲ್ಲ. ಬಸವಣ್ಣವ್ರು ಹೇಳ್ಯಾರ, ದೇಯವೇ ದೇಗುಲ, ಕಾಲೇ ಕಂಬ, ದೇಯವೇ ದೇಗುಲ, ಶಿರವೇ ವನ ಕಳಸವಯ್ಯ. ಅಂತರಂಗದ ಒಳಗ ಭಗವಂತ ಇಟ್ಕೊಂಡ್ಕೇಸಿ ಬೇರೆ ಕಡೆ ಹುಡುಕಾಡಕ್ ಹೋಗ್ಕತ್ತೀವಿ ಅಷ್ಟೇ, ಮತ್ತೇನಿಲ್ಲ. ನಮಗ್ ಸರಿಯಾದ ಅವಗಾಹನೆ ಆಗ್ತಾ ಇಲ್ಲ, ನಾವು ಯಾರಂತ ಸರಿಯಾಗಿ ತಿಳಿತಾ ಇಲ್ಲ. ಅದಕ್ಕ ಶ್ವಾಸ మీద ಧ್ಯಾಸ ಯಾವಾಗ ಇಟ್ಕಂತೀವೋ ಅದು ನಮ್ಮನ್ನ ಸರಿಯಾದ ಅವಗಾಹನೆ ಕಡೆಗೆ ತಗೊಂಡು ಹೋಗ್ತದ. ಸಂಪೂರ್ಣವಾಗಿ ನೀವು ಶ್ವಾಸದ ಕಡೆ ಅವಲಂಬಿತರಾಗ್ರಿ. ಯಾವಾಗ ಶ್ವಾಸದ ಕಡೆ ಯಾವ ದೇವರು ದೇವರಲ್ಲ, ವಾಯು ದೇವರು ದೇವ ನಮ್ಮ, ಜೀವ ಅದ್ರೊಳಗೆ ಇರುವುದು ತಾಯಿ. ಸಾವು ಇಲ್ಲದೊಂದು ಗಿಡ ಉಂಟಮ್ಮ, ಸಾಧಿಸಬೇಕು ಸಾಂಬನ ತಾಯಿ. ಸಾವಿರ್ಲಾರ್ದ ಗಿಡ ಅದ್ಭುತ ಸರ್, ಅದ್ಭುತ ಸರ್. ಯಾಕೆ ಇದಕ್ಕೆಲ್ಲ ಎದಕ್ಕೆ ಇದು ಇದು ಏನ್ ಹೆಂಗ ಅದು ಗೊತ್ತಾ? ಇವರೆಲ್ಲ ನಡಬರ್ಕ್ ಬಂದವರು ನಡಬರ್ಕ್ ಹೋಗ್ಬಿಡ್ತಾರ ಅಷ್ಟೇ. ಗಂಡ ಇರ್ಬೋದು, ಹೆಣ್ಣು ಇರ್ಬೋದು, ಎಲ್ಲ ಮಕ್ಕಳಿರ್ಬೋದು, ಇವೆಲ್ಲ ನಡಬರ್ಕ್ ಬಂದಿರ್ತಕ್ಕಂಥವ್ರು. ನಮ್ಮಲ್ಲಿ ಇದ್ರೆ ಎಲ್ಲರೂ ನಮ್ಮವ್ರನ್ನೋವರು, ನನ್ನಲ್ಲಿ ಇರ್ಲಾರ್ದಾಗ ಯಾರು ನನ್ನವರಲ್ಲ, ನಮ್ಮವರಲ್ಲ. ಹೌದಲ್ಲ? ಹಿರಿಯರಿಗೆ ಈ ಮಾತುಗಳು ಹೇಳ್ಬಾರ್ದು, ಬಟ್ ಆದ್ರೆ ಬಂತು ಸನ್ನಿವೇಶ ಬಂತು. ಇರ್ಲಿ ಸರ್, ಒಳ್ಳೆ ಸರ್, ಅದ್ರಲ್ಲಿ ಯಾರು ದುಃಖದಿಂದ ನರಳಬಾಡ್ರಿ. ಹೀಗಾಗ್ಯದಂತ ಯಾರು ಹೇಳ್ಬೇಡ್ರ, ಅದು ನಿಮ್ಮ ಒಳ್ಳೇದಕ್ಕಾಗ್ಯದಂತ ಅಂತೀನಿ. ಯಾವಾಗ ನೀವು ಒಬ್ರೇ ಇದಿರಿಲ್ಲ, ಇವೆಲ್ಲ ವಿಸ್ಮಯಗಳನ್ನ ದಾಟ್ರಿ, ಈ ಮಾಯ ಪ್ರಪಂಚನ ಬಿಟ್ಟು ಬಿಡ್ರಿ, ಆ ಭಗವಂತನ ಪ್ರಪಂಚದ ಕಡೆಗೆ ತೋಟಕ್ ಮಾಟಿ ಬಿಡ್ರಿ. ಪರತತ್ವದ ತೋಟಕ್ಕೆ ಒಡಿ ಮಾಟಿ ಅಂತ ಹೇಳಿ ಹೇಳ್ತಾರ ಒಬ್ರು ಶರಣರು. ಅದೇ ರೀತಿ ಪರಮಾತ್ಮನ ತೋಟಕ್ಕೆ ಒಡ್ರಿ ಮಾಟಿ. ಕೃಷ್ಣ ಕೃಷ್ಣ ಅನ್ರಿ, ಹರೇ ಹರೇ ಅನ್ರಿ, ಶಿವ ಶಿವ ಅನ್ರಿ. ಶಿವನ್ ಕಡೆ ಯಾವಾಗ ಶಿವ ಸ್ಮರಣೆಯಲ್ಲಿ ತಡುತ್ತವೋ, ಶಿವನಾಮವು ಸ್ಮರಿಸು, ಈ ಭವಮಾಲೆಯ ಪರಿಹರಿಸು, ಜೀವ ಶಿವರ ಬೆರೆಸು, ಆತ್ಮನ ಭೇದವ ಪರಿಹರಿಸು. ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಅದ್ಭುತ ಸರ್, ಅದ್ಭುತ ಸರ್. ಅದೇ ನಾದ ವಿನೋದದೊಳಗೆ ಆಡುತ್ತಿದ್ದಳೆ ದುರ್ಗಿ ಅನ್ನುವಾಗೆ ನಾದದಲ್ಲಿ ಹಾಡ್ರಿ, ಪರಮಾತ್ಮನ ಸ್ಮರಣೆಯಲ್ಲಿ ಇರ್ರಿ, ಸದಾ ಪರಮಾತ್ಮನ ಚಿಂತನೆ. ಪರಮಾತ್ಮನ ತೋಟ ಕೊಡ್ರಿ, ಹೋಗ್ಲಿ ಅವ್ರೆಲ್ಲರೂ, ಯಾರು ಬೇಕಾಗಿಲ್ಲ. ಏನ್ ಬೇಕಾಗಿದೆ ಹೇಳ? ಅವ್ರಲ್ಲಿದ್ದ ನಿನಗೇನ್ ಸುಖನೇ ಇಲ್ಲ ಅಂದ್ಮೇಲೆ ನಿನ್ಗೆ ಯಾಕೆ ಬೇಕು ಸರ್? ಇಲ್ಲ ಸರ್, ಅವ್ರು ಯಾಕೆ ಬೇಕು ಸರ್? ಅವ್ರೆಲ್ಲರೂ ನಿನ್ನ ಪ್ರೀತಿಗಾಗಿ ನಿನ್ನನ್ನು ಇದು ಮಾಡಿಲ್ಲ, ಡೈವರ್ಟ್ ಮಾಡಿಲ್ಲ. ಅವರು ನಿನ್ನ ಆಸ್ತಿ ಹಣಕ್ಕಾಗಿ ನಿನ್ನ ಡೈವರ್ಟ್ ಆಗಿರಲ್ಲ. ನನ್ನ ಹತ್ರ ಇತ್ತಲ್ಲ 3-4 ಕೋಟಿ ಇತ್ತಲ್ಲ, ಅದು ದುಡ್ಡುಗೋಸ್ಕರ ಅವ್ರು ಇದು ಮಾಡೋದು. ಕರೆಕ್ಟ್ ಸರ್. ಅದು ತೀರಿದ ಬಳಿಕ ಯಾರು ನನ್ನವರಲ್ಲ. ಯಾವಾಗ ನಮ್ಮಲ್ಲಿ ಹಣ ಇರ್ತಾನೆ ಎಲ್ಲರೂ ನನ್ನವರು, ಬಂಧು ಬಳಗ ಎಲ್ಲರೂ ಬಂದು ಹೋಗ್ತಾರ. ಹಣವ ತೀರಿದ ಬಳಿಕ ಯಾರು ನನ್ನವರಲ್ಲ. ನೀನೊಬ್ಬರೇ, ನಿನ್ನಲ್ಲಿ ಶ್ರೀಮಂತಿಕೆ ಆದ, ನಿನ್ನಲ್ಲಿ ಒಳ್ಳೆ ಗುಣ, ನಿನ್ನ ಯಾವುದು ಶ್ರೀಮಂತಿಕೆ, ಏಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಕಾಮಿನಿ ಅಂದ್ರೆ ಹೆಂಡ್ರು ಮಕ್ಕಳೇ. ಏಮ ಅಂದ್ರೆ ಬಂಗಾರ, ಬಂಗಾರ ನಿಂದಲ್ಲ. ಏಮ ನಿನ್ನದಲ್ಲ, ಭೂಮಿ ಕೂಡ ನಿನ್ನದಲ್ಲ, ಇದು ಆಸ್ತಿ ಕೂಡ ನಿಂದಲ್ಲ. ನಿನ್ನದೆಂಬುದು ಜ್ಞಾನರತ್ನ. ನೋಡ್ರಿ ಎಷ್ಟು ಚಂದ ಹೇಳಿದಾರೆ ಪ್ರಭುದೇವರು. ನಿನ್ನದೆಂಬುದು ಜ್ಞಾನರತ್ನ, ಅದನ್ನು ಅಳವಡಿಸಿಕೊಂಡೇ ಆದರೆ ನಿನಗಿಂತ ಶ್ರೀಮಂತರಿಲ್ಲ ಗುಹೇಶ್ವರ ಲಿಂಗದಲ್ಲಿ. ಸೂಪರ್ ಸರ್, ಸೂಪರ್ ಸರ್, ಸೂಪರ್ ಸರ್, ಅದ್ಭುತ ಸರ್. ಇದೆಲ್ಲ ಬಿಟ್ಟುಬಿಡಿ, ಚಿಂತರಾಗಿ ಮನಸ್ಸನ್ನು ಪರಮಾತ್ಮ ಕಡೆಗೆ ಡೈವರ್ಟ್ ಮಾಡಿಬಿಡಿ.
ನೀವು ಅದ್ಭುತ ಜ್ಞಾನಿಗಳಾತ್ರಿ. ಎಲ್ಲ ಈಗ ಅವ್ರೇನು ಮಕ್ಕಳು ಅಂತೇಳಿ ನೀನು ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಡೀ ವಿಶ್ವವೇ ನಿನ್ನನ್ನ ಸರ್ ತಂದೆ ಅಂತ ಕಾಣ್ತಕ್ಕಂತ ಒಂದು ಸ್ಥಿತಿ ಉತ್ಪನ್ನ ಆಗ್ತದೆ. ಆಗಿದೆ ಸರ್, ಆಗಿದೆ ಸರ್, ಇಡೀ ಆಗಿದೆ ವಿಶ್ವವೇ ಸರ್. ನಮ್ಮ ಈಗ ಉದಾಹರಣೆ ಹೇಳ್ತೀನಿ, ಪತ್ರಿಜಿ ಮಕ್ಕಳಾಗಿಲ್ಲ. ಆಗ್ಲಿಲ್ಲ. ಇಡೀ ಏನ್ ಹೇಳ್ತದೆ, ಧ್ಯಾನ ಜಗತ್ತಿಗೆ ವಿಶ್ವ ಪಿತಾಮಹರಾದ್ರು, ಗೊತ್ತಾದಿಲ್ಲ? ಈ ಧ್ಯಾನ ಹೌದು ಸರ್, ಜಗತ್ತಿಗೆ ಹೌದು ಸರ್, ಪಿತಾಮಹರಾದ್ರು. ಹೌದಲ್ಲ? ಹೌದು ಸರ್, ಹೌದು ಸರ್, ಬ್ರಹ್ಮ ಹೌದು ಸರ್, ಹೌದು ಪಿತಾಮಹ ಸರ್, ಯಾರು? ಧ್ಯಾನ ಜಗತ್ತಿಗೆ ಅಂದ್ರೆ ಪತ್ರಿಜಿ ಗುರುಗಳು. ಮತ್ತೆ ಆ ಸ್ಥಿತಿಗೆ ಹೌದು ಸರ್, ಹೋಗ್ಬೇಕಿಲ್ಲ ನೀವು? ಹೌದು ಸರ್, ಹೋಗ್ತೀನಿ ಸರ್. ಹೌದಾ? ನಮ್ ಬಳ್ಳಾರಿಯವ್ರೆಲ್ಲ ಹಾಗೆ ಅಂತಾರೆ ಸರ್, ಅಪ್ಪಾಜಿ ಅಂತ. ಬಳ್ಳಾರಿ ಪೂರ್ತಿ ಎಂಟರ್ ಹಾ. ಅಪ್ಪಾಜಿ ಅಪ್ಪಾಜಿ ಅಂತಾರೆ. ನನ್ಗೂ ಒಂಥರ ಖುಷಿ ಸರ್, ಅವ್ರ Yes, ಅಷ್ಟು ಹೇಳ್ಬೇಕಂತ. ಹೌದು ಸರ್, ಹೌದು ಸರ್. ಎಸ್ ಮಾಸ್ಟರ್ಸ್, ಇಂತ ಅದ್ಭುತವಾದ ಒಂದು ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಸರ್ ಕೂಡಿದ್ದೀವಿ. ಈ ಒಂದು ಸರ್ ಭವಸಾಗರ, ಜನನ ಮರಣ ಎಂಬುದು ಒಂದು ಭವಸಾಗರ. ಈ ಭವಸಾಗರವನ್ನು ಸರ್ ಬಹಳ ಜಾಗೃತಿಯಿಂದ ಪರಮಾತ್ಮ ಕಡೆಗೆ ಹೋಗಿ ದಾಟಬೇಕು. ಈ ಪ್ರಪಂಚ ಮಿಥ್ಯ. ಸರ್ ಇದಕ್ಕೆ ಯಾಕೆ ಗಂಟು ಬೀಳಕ್ ಹೌದು ಸರ್, ಹೋಗ್ಬೇಕು? ಮಿಥ್ಯವಾಗಿರುವಂತ ಪ್ರಪಂಚ. ಹೌದು ಸತ್ಯದ ಸರ್, ಶೋಧನೆಯಲ್ಲಿ ತೊಡಗೋಣ. ಹೌದು ಸರ್, ಹೌದಲ್ಲ? ಸತ್ಯದ ಹೌದು ಶೋಧನೆಯಲ್ಲಿ ಸರ್, ತೊಡಗೋಣ. ಸತ್ಯದ ಹಾದಿಯಲ್ಲಿ ಹೌದು ಸರ್. ಯಾವುದು ಶಾಶ್ವತವಾದದ್ದು ಯಾವುದಿಲ್ಲ. ಜಗತ್ತಿನ ಈ ಒಂದು ಪೃಥ್ವಿ ಮೇಲೆ ಶಾಶ್ವತವಾದದ್ದು ಏನನ್ನಾದ? ಎಲ್ಲೋ ಇಲ್ಲ ಮೊನ್ನೆ ಸರ್, ನೋಡಿ, ಎಲ್ಲೋ ಸುನಾಮಿ ಬಂದು ಎಷ್ಟೋ ಜನ ಹಾಳಾಗಿ ಹೋದ್ರು. ಹೌದು ಸರ್, ಹೌದಾ? ಯಾವುದಿಲ್ಲ ಸರ್. ಆಮೇಲೆ ಭೂಕಂಪ ಆಗಿ ಕಿಲಾರಿ ಮತ್ತು ಕೆಲವೊಂದು ಪ್ರದೇಶಗಳೇ ನೀರಿನೊಳಗೆ ಮುಳುಗಿ ಹೋದವು. ಹೌದಲ್ಲ? ಹೌದು ಯಾವ್ದು ಸರ್, ಹೌದು ಸರ್, ಹೌದು. ಶಾಶ್ವತವಾದದ್ದು ಇಲ್ಲಿ? ಯಾವುದಿಲ್ಲ ಯಾವುದು ಸರ್. ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಅದು ಪರಿಚ್ಛಿನ್ನ ವಸ್ತು. ಅದು ನೀವಿದಿರಿ. ಆತ್ಮ ಅದ. ಆ ಪರಿಚ್ಛಿನ್ನ ಆತ್ಮ. ವಸ್ತುವನ್ನು ನೀವು ಪ್ರೀತಿ ಮಾಡ್ರಿ, ಅದ್ರೊಳಗೆ ಮುಳುಗ್ರಿ. ಅಂತರಂಗದ ಹ್ಮ್ ಸರ್, ಗುಡಿಯ ಒಳಗೆ ಎಂತ ದೇವರ ಹ್ಮ್ ಸರ್, ಕಂಡೆನೋ, ಎಂತ ದೇವರ ಕಂಡು ನಾನು ಕುಂತು ಮರೆಗಂಡೆನ ಅನ್ನೋ ಹಾಗೆ ನಿಮ್ಮೊಳಗೆ ನೀವು ಕುಂದರ್ರಿ, ನಿಮ್ಮೊಳಗೆ ನೀವು ಹ್ಮ್ ಇಳಿದ್ರಿ. ಸರ್, ನೀವು ಆ ಪರಮಾತ್ಮ ಜೊತೆಗೆ ಹೊಂದಿಕೆ ಆಗ್ತೀರಿ. ಇಡೀ ವಿಶ್ವನೇ ನಿನಗ, ಜಗತ್ತೇ ನಿನಗ ಬ್ರಹ್ಮಮಯವಾಗಿ ಹ್ಮ್ ಸರ್. ಕಾಣಿಸ್ತದ, ಪರಮಾತ್ಮನಾಗಿ ಕಾಣಿಸ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್, ಚೆನ್ನಾಗಿ ಧನ್ಯವಾದ ಹೇಳಿದ್ರಿ ಸರ್. ಸರ್ ನೀವು. ಅದ್ಭುತ ಚೆನ್ನಾಗಿತ್ತು ಸರ್, ಚೆನ್ನಾಗಿ ಹೇಳಿದ್ರ. Thank you. ಹೇಳಿದ್ರು. ನಿಜ ಸರ್, ನಿಜ ಸರ್, ಪತ್ರಿಜಿ ಸರ್ ಇದನ್ನೇ ಅಲ್ವಾ ಹೇಳೋದು, ಅಟ್ಯಾಚ್ಮೆಂಟ್ ಅಲ್ಲಿ ಇರ್ಬಾಡ್ರಿ, ಡಿಟ್ಯಾಚ್ಮೆಂಟ್ ಅಲ್ಲಿ ಇರ್ರಿ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ತನ್ನದೇ ಆದಂತ ಎಷ್ಟೋ ಕಷ್ಟಗಳು ಇರ್ತವೆ ಸರ್. ಈ ಪ್ರತಿಯೊಬ್ಬರಲ್ಲೂ ಸಹ ಬೇರೆ ಬೇರೆ ವಿಭಿನ್ನವಾದಂತ ಕಷ್ಟಗಳು, ಕಷ್ಟಗಳು ಇಲ್ಲದೆ, ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ ಪ್ರಪಂಚದಲ್ಲಿ. ಇವನ್ ಪ್ರಾಣಿ ಪಕ್ಷಿಗಳಿಗೂ ಸಹ ಅವು ಎಷ್ಟೆಲ್ಲ ತಾವು ಜೀವಿಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತೇವೆ ಅಲ್ವಾ. ಸೊ ನಾವು ಸಹ ಅಷ್ಟೇ ಮಾನವರು. ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನಂದ್ರೆ, ಈಗ ನೋಡಿ, ನಾವು ಪೂಜಿಸುವಂತ ದೇವರ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅವರು ನೋಡಿ ನಮ್ಮ ತರನೇ ಮನುಷ್ಯರ ರೂಪದಲ್ಲಿ ಜನಿಸ್ಬಿಟ್ಟು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು. ಅವ್ರಿಗೆ ಒಂದು ಒಪ್ಪತ್ತು ಊಟಕ್ಕೂ ಸಹ ಅಷ್ಟೊಂದು ಪರದಾಡ್ತಾ ಇದ್ರು ಗುರು ರಾಘವೇಂದ್ರ ಸ್ವಾಮಿಗಳು. ಈಗ ನೋಡಿ, ಅವರು ಲೋಕ ಕಲ್ಯಾಣಕ್ಕಾಗಿ ಅಷ್ಟೊಲ್ಲ ಆಗ್ಬಿಟ್ಟು ನಮ್ನೆಲ್ಲಾರನು ಮುಕ್ತಿ ಮಾರ್ಗದಡಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು. ಸೊ ಪ್ರತಿಯೊಬ್ಬ ಸಾಧಕನೆಂದು ಒಂದು ಯಶೋಧ ಗಾದೆ ಇದ್ದೇ ಇರುತ್ತೆ ಸರ್. ನಾವು ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲ, ಇಲ್ಲಿ ಏನಾಗಿದೆ ಮೇಡಮ್, ಇಲ್ಲಿ ನೋಡ್ರಿ, ಯಾರು ಐಹಿಕ ಪ್ರಪಂಚದ ಜೊತೆಗೆ ಹೊಂದಿಕೆ ಯಾರು ಅವ್ರ ಹೆಸರಿಲ್ಲ. ಯಾರು ಆ ಪರಮಾತ್ಮನ ಜೊತೆಗೆ ಹೊಂದಿಕೆ ಯಾರು ಅವ್ರ ಹೆಸರು ಉಳಿದದ ಶಾಶ್ವತವಾಗಿ. ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್, ಕರೆ ಹೇಳಿದ್ ಸರ್. ಇವಾಗ ಏನ್ ಗೊತ್ತಾ ಸರ್, ನಾವು ಮಕ್ಕಳನ್ನ ನಾವು ನಮ್ಮ ಮಕ್ಕಳಾಗಿ ಹುಟ್ಲಿ ಅಂತ ತೀರ್ಮಾನ ಮಾಡಿರ್ಲಿಲ್ಲ. ಅವರು ನಮ್ಮ ಹೊಟ್ಟೆಲಿ ತಂದೆ ತಾಯಿಗಳಾಗಿ ಹುಟ್ಟಬೇಕು ಅಂತ ಅವ್ರು ತೀರ್ಮಾನ ಮಾಡಿದ್ರು. ನಾವಾಗಿ ಯಾರೋ ತಂದಿದ್ದಲ್ಲ, ಅವರಾಗಿ ಬಂದಿದ್ದಾರೆ, ಅವರಾಗಿ ಬಿಡಿ. ಈಗ ಅವರೇ ತಂದೆ ಮಾಡಿ ಇವರೇ ತಂದೆ ತಾಯಿಗಳಾಗ್ಬೇಕು ಅಂತ ನಮ್ಮ ಹೊಟ್ಟೆಲಿ ಹುಟ್ಟಿದವ್ರು ಇಲ್ಲ, ನಾವೇ ಇವ್ರ ಮಕ್ಕಳಾಗ್ಬೇಕು ತೀರ್ಮಾನ ಮಾಡಿರ್ಲಿಲ್ಲ ಅಲ್ವಾ. ಅವರಾಗೆ ಬಂದ್ರು, ಅವರಾಗೆ ಹೋಗಿದ್ದಾರೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಗುರುಗಳೇ? ಆ ಮನುಷ್ಯಗೆ ಏನಿಲ್ಲ, ಮನುಷ್ಯಗೆ ಗೊಂದಲಕ್ಕೆ ಹಾಕ್ಬೇಡ್ರಿ, ಮನಸ್ಸನ್ನು ಡೈವರ್ಟ್ ಮಾಡ್ಕೊಂಡ್ಬಿಡ್ರಿ ಗುರುಗಳೇ. ಇಲ್ಲ ಸರ್. ಮನಸ್ಸನ್ನು ಡೈವರ್ಟ್ ಮಾಡ್ಕೊಂಡ್ಬಿಡ್ರಿ, ಮನುಷ್ಯಗ್ ಗೊಂದಲಕ್ಕೆ ಕೆಡಬೇಡ್ರಿ. ಮನೈವ ಕಾರಣಂ ಬಂದ ಮೋಕ್ಷ, ಮನೈವ ಕಾರಣಂ ಬಂದ ಮೋಕ್ಷ. ಮನಸ್ಸೇ ಕಾರಣ ನಿನ್ನ ಬಂಧನಕ್ಕೊಳಪಡೋದು ಮತ್ತು ಮೋಕ್ಷಕ್ಕೊಯ್ತಕ್ಕಂಥದ್ದು. ಆ ಮನಸ್ಸನ್ನು ಪರತತ್ವದ ತೋಟಕ್ಕೆ ಹೊಡ್ರಿ, ನೋಡ್ರಿ ಆಮೇಲೆ ಹೆಂಗಿರ್ತದ ಬೆಳೆ. ಅದ್ಭುತವಾದ ಸಂದೇಶ ಕೊಟ್ರಿ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಹೌದು ಸರ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರ ಮಾಸ್ಟರ್. ಸರ್ದಂತೂ ಎಕ್ಸ್ಪೀರಿಯನ್ಸ್ ತುಂಬಾನೇ ಇವತ್ತು ಚೆನ್ನಾಗಿತ್ತು.
ಮಾಸ್ಟರ್ಸ್ ನಾನು ಓಕೆ ಲಾಸ್ಟ್ ಆಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಏನಂದ್ರೆ ನಮ್ಗೆ ಎಷ್ಟೋ ಸಮಸ್ಯೆಗಳು ಇರ್ಬೋದು, ಆದ್ರೆ ನಾವು ಈ ಜನ್ಮದಲ್ಲಿ ಮಾತ್ರ ಕ್ಲಿಯರ್ ಆಗಿರ್ತೀವಿ. ಬಟ್ ಜನ್ಮದಲ್ಲಿ ನಮ್ಮ ಕರ್ಮ ಬ್ಲಾಕೇಜಸ್ ಎಷ್ಟು ಇರುತ್ತೋ ನಮಗೆ ಗೊತ್ತಿರೋದಿಲ್ಲ. ಬಟ್ ಹೌದು ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವೇ ತೆಗೆದುಕೊಂಡ್ ಬಂದಿರ್ತೀವಿ. ಸೊ ಎಲ್ಲರೂ ಪಾಸಿಟಿವ್ ಆಗಿರಿ, ಖುಷಿ ಆಗಿರಿ. ಈಗ ಇದ್ದಂತ ಲೈಫ್ ನ ತುಂಬಾ ಚೆನ್ನಾಗಿ ಧ್ಯಾನದ ಮೂಲಕ ಎಂಜಾಯ್ ಮಾಡಿ ಮಾಸ್ಟರ್ಸ್. ನಿಮ್ಗೆ ಏನು ಸಿಗುತ್ತೋ ಅದನ್ನ ಅನುಭವಿಸ್ಕೊಂಡು ನೀವು ಎಂಜಾಯ್ ಮಾಡಿ. ಅದು ಎಸ್ ಇಂಥ ಸಮಸ್ಯೆ ಇದೆ ಅಂತ ಸಮಸ್ಯೆ ಇದೆ ಅಂತ ಯಾರು ಫೀಲ್ ಆಗ್ಬೇಡಿ, ಗಿಲ್ಟ್ ಕಾಡ್ಕೋಬೇಡಿ. ನೀವು ಏನೋ ಕರ್ಮದ್ದು ಕ್ಲಿಯರ್ ಆಗಕ್ಕೋಸ್ಕರ ಆ ಸಮಸ್ಯೆಗಳ ಬರ್ತಾ ಇರ್ತವೆ. ಸೊ ಧ್ಯಾನದ ಮುಖಾಂತರ ಎಲ್ಲವೂ ಸಮಸ್ಯೆಗಳು ಸಹ ಕ್ಲಿಯರ್ ಆಗ್ತವೆ. ಸೊ ನಾವು ಒಂದು ಎನರ್ಜಿ, ಒಂದು ವೆರಿ ಗುಡ್. ಫ್ರೀಕ್ವೆನ್ಸಿ ಕನೆಕ್ಟ್ ಆದಾಗ ಅವೆಲ್ಲ ಕರ್ಮಗಳೆಲ್ಲ ದಗ್ದಾಗ್ತವೆ. ಅದಕ್ಕೆ ಧ್ಯಾನನೇ ದಗ್ಧ ಕರ್ಮಾಣಂ ಅಂತ ಅನ್ನೋದು. ಸೊ ನಿಮ್ಗೆ ಏನೇ ಪಾಸ್ಟ್ ಅಲ್ಲಿ ನಿಮ್ಗೆ ಏನೇ ಕಷ್ಟಗಳು ಸಮಸ್ಯೆಗಳು ಇರ್ಬೋದು, ಸೊ ಅದನ್ನೆಲ್ಲ ಲೆಟ್ ಗೋ ಮಾಡಿ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರಿ. ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಮ್ಗೆ ಈ ಕ್ಷಣದಲ್ಲಿ ಏನ್ ಸಿಗುತ್ತದೆ ಸುಖ, ಅದನ್ನ ಅನುಭವಿಸಿ, ಆ ಆನಂದವನ್ನು ಅನುಭವಿಸಿ ನೀವು. ಸೊ ಎಲ್ಲರೂ ಅನುಭವಿಸೋಣ. ಪ್ರತಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೋ ಸೊ ಅದನ್ನ ಕಳೆದೋದ ಘಟನೆಗಳಿಗೆ ಯಾರು ವರಿ ಮಾಡ್ಕೋಬೇಡಿ. ಸೊ ಏನೇ ಆಗಿರ್ಬೋದು ಅದು ಎನಿಥಿಂಗ್. ಸೊ ಎಲ್ಲರೂ ಪಾಸಿಟಿವ್ ಆಗಿರೋಣ. ನಾವಂತೂ ಖುಷಿಯಾಗಿ ಓಕೆ ಸಂತೋಷ, ನಿಜವಾಗ್ಲೂ ಇಂಥ ಸಂತೋಷ ನಮ್ಗೆಲ್ಲೂ ಸಿಗ್ತಿರ್ಲಿಲ್ಲ. ಸಂತೋಷವಾಗೇ ಇದೀವಿ. ಬಟ್ ಏನಪ್ಪಾ ಅಂದ್ರೆ ಹೌದು ಅಣ್ಣ. ಸಮಯ ಧ್ಯಾನ ವೆರಿ ಗುಡ್ ಮಾಸ್ಟರ್. ಉಮೇಶ್ ಸರ್ ನಮಸ್ತೆ. ನೋಡಿದ್ರ ಸರ್ ಎಷ್ಟು ಜನ ನಿಮ್ಮ ಬಂಧುಗಳಿದ್ದಾರೆ, ನಿಮ್ಮ ಹಿತೈಷಿಗಳಿದ್ದಾರೆ. ಆ, ಇದಕ್ಕಿಂತ ನಾವು ಇನ್ನೇನು ಹೇಳಬೇಕು ಜಾಸ್ತಿ ಅಲ್ವಾ? ನಿಜವಾಗ್ಲೂ ಏನ್ ಬೇಕಿತ್ತೋ ಅದು ನಿಮಗ್ ಸಿಕ್ಕಿದೆ, ಏನ್ ಬೇಡ ಆಗಿತ್ತೋ ಅದು ನಿಮ್ಮಿಂದ ದೂರ ಆಗಿದೆ. ನಿಜವಾಗ್ಲೂ ನನ್ನ ಹೌದು ಸರ್. ಪ್ರಕಾರ ನೀವೇ ನಿಜವಾದ ಅದೃಷ್ಟಶಾಲಿ. ಹಾ ಇವತ್ತು ಎಷ್ಟು ಜನ ಸಂಸಾರದಲ್ಲಿದ್ದವರು ಧ್ಯಾನ ಸಾಧನೆ ಮಾಡ್ಬೇಕು ಅಂತಂದ್ರೆ ನಿಮ್ಮಷ್ಟು ಚೆನ್ನಾಗಿ ಅವಕಾಶ ಸಿಕ್ಕಷ್ಟು ಅವ್ರಿಗೆ ಸಿಗೋಲ್ಲ. ಒಂದು ಹೆಂಡತಿ ಕಾಟ ಇರ್ತದೆ, ಇಲ್ಲ ಗಂಡನ ಕಾಟ ಇರ್ತದೆ. ನೀವು ರಾತ್ರಿ ಎಲ್ಲ ಯಾಕೆ ಎಷ್ಟು ಮತ್ತೆ ನೀವು ಬೆಳ್ಳುಳ್ಳಿ ತಿನ್ಬೇಡ್ರಿ ಅಂದ್ರೆ ಅವ್ರು ಬೇಕು ಅಂತಾನೆ ಹಠ ಮಾಡಿ ಬೆಳ್ಳುಳ್ಳಿ ಹಾಕ್ತಾರೆ. ಹೌದು ಸರ್. ನಾನ್ ವೆಜ್ ಮಾಡ್ಬೇಡ್ರಿ ಅಂದ್ರೆ ತಿನ್ನೋದಕ್ಕಿಂತ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಿಮ್ಗೆ ಹೌದು ಯಾವ ಸರ್. ಸಮಸ್ಯೆ ಇಲ್ಲ ಅಲ್ವಾ? ನೀವು ರಾತ್ರಿ ಕೂತ್ಕೊಂಡ್ರೆ ನಿಮ್ಗೆ ತಿನ್ನೋರಿಲ್ಲ. ಹೌದು ಸರ್. ಹೌದು ಸರ್. 3 ದಿನದಿಂದ ಕೂತ್ಕೊಂಡಿದ್ದೀನಿ ಸರ್, ನಿದ್ದೆನೆ ಮಾಡಿಲ್ಲ. 3 ದಿನ ಕೂತ್ಕೊಂಡಿದ್ದೀನಿ. ಒಂದು ಚೂರು ಏನು ಸರ್, ಹ್ಯಾಪಿ ಆಗಿದ್ದೀನಿ ಸರ್. ಎನರ್ಜಿ ಇದೆ, ಅದ್ಭುತವಾದ ಎನರ್ಜಿ ಸರ್, ನಿಜವಾಗಿ. ನಿಮ್ದೆ ನಿಜವಾದ ಗೋಲ್ಡನ್ ಅಪಾರ್ಚುನಿಟಿ ಅಂದ್ರೆ ನಿಮ್ದೆ. ಹೌದು ಸರ್. ನೀವು ಯಾರಿಗೆ ದಿನನಿತ್ಯ ಕೃತಜ್ಞತೆ ಹೇಳ್ತೀರಾ ಇಲ್ಲೋ, ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ದಿನನಿತ್ಯ ಕೃತಜ್ಞತೆ ಹೇಳಲೇಬೇಕು. ಹೇಳ್ತಾ ಇದ್ದೆ. ನಿಮ್ಮ ಬದುಕಿನ ನಿಜವಾದ ಗುರುಗಳು ಅಂದ್ರೆ ಅವರೇ. ಹೌದು ಸರ್, ಖರೆ ಹೇಳಿದ್ರು ಸರ್. ಪ್ರತಿನಿತ್ಯ ಕೃತಜ್ಞತೆ ಹೇಳಿ. ಬಟ್ ಏನು ಅಂದ್ರೆ ಬರ್ತಾರೆ, ಒಂದು ದಿವಸ ವಾಪಸ್ ಬರ್ತಾರೆ. ಆದ್ರೆ ನಿಮಗೆ ಅವತ್ತು ಅವ್ರು ಯಾರು ಅವಶ್ಯಕತೆನೇ ಇರೋಲ್ಲ, ಬೇಕಾಗಿರೋಲ್ಲ. ಕರೆಕ್ಟ್. ಅವತ್ತು ಒಂದು ದಿನ ಬರ್ತಾರೆ, ಬಂದೇ ಬರ್ತಾರೆ. ಆದ್ರೆ ನಿಮಗ ಅವ್ರ ಅವಶ್ಯಕತೆ ಇರಲ್ಲ, ನೀವು ಆ ಸ್ಥಿತಿಯನ್ನ ತಲುಪಿರ್ತೀರಿ. ಓಕೆ ಸರ್. ಅಷ್ಟೇ ಅಷ್ಟೇ. ಇದನ್ನ ನೀವು ಬಲವಂತವಾಗಿ ಬಿಡಬೇಕಿತ್ತು, ಆದ್ರೆ ಅವ್ರಾಗೆ ಬಿಟ್ಟಿದ್ದಾರೆ ಅಲ್ವಾ? ಹೌದು. ಎಷ್ಟೋ ಮನೆಗಳಲ್ಲಿ ಬಿಡಲ್ಲ, ಗಂಡ ಬಿಡಂತೆ ಹೋಗ್ಬಿಡಲ್ಲ. ಅಂತದ್ದು ನನ್ಗೆಲ್ಲ ಸಿಕ್ಕಿದೆಲ್ಲ ನಾನೇ ಭಾಗ್ಯವಂತ ಅನ್ಸುತ್ತೆ ಸರ್, ನಿಜವಾಗಿ. ಒಳ್ಳೆ ಅವಕಾಶ ಇದೆ ಸರ್, ಸಾಧನೆ ಮಾಡಿ. ವೆಂಕಟೇಶ್ ಸರ್ ಹೇಳಿದ ಹಾಗೆ ಇಲ್ಲಿ ನೀವು ಅಜರಾಮರರಾಗಿ ಉಳಿಬೇಕು. ಸಂಸಾರ ಅನ್ನೋದು ನಮಗೊಂದು ಎಕ್ಸ್ಪೀರಿಯನ್ಸ್ ಹೊರತು ಅದು ಸರ್ವಸ್ವ ಅಲ್ಲ. ಭಾಗವತ ಹೇಳ್ತೀನಿ, ಎಲ್ಲಾ ಮಹಾತ್ಮರ ಕಥೆಯೂ ಅಷ್ಟೇ. ಕೊನೆಗೆ ಎಲ್ಲವನ್ನ ಸರ್ವಸ್ವವನ್ನ ತ್ಯಾಗ ಮಾಡಿ ಕೊನೆಗೆ ಭಗವಂತನ ನಿರಂತರ ಸಾಧನೆ ಮಾಡಿ ಭಗವಂತನನ್ನ ಹೋಗಿ ಸೇರಿದ್ರು ಅಂತ. ಇವತ್ತು ನಮ್ಮ ದೇಶ ಆಳ್ತಾ ಇರುವಂತಹ ಪ್ರಧಾನಮಂತ್ರಿಗಳು ಎಷ್ಟ್ ಜನ ಮಕ್ಕಳಿದ್ದಾರೆ, ಎಷ್ಟ್ ಜನ ಆಸ್ತಿ ಮಾಡಿದ್ದಾರೆ, ಎಷ್ಟು ಹೆಂಡತಿಯರಿದ್ದಾರೆ? ಉದಾಹರಣೆ ಅವರೇ. ದೇಶ ಆಳ್ತಾ ಇಲ್ವಾ? ಆಳ್ತಾ ಇದಾರೆ. ಇಲ್ಲ, ಆಳ್ತಾ ಇದ್ದಾರೆ. ಅದ್ಭುತ ಸರ್. ಈ ದೇಶದ ಹೆಸರು ಬಂದಿದೆ ಭರತ ದೇಶ ಅಂತ.
ಆ ಹೌದು ಭರತ ಸರ್. ಮಾಡಿದ ಭರತ ಚಕ್ರವರ್ತಿಯು ಕೂಡ ಕೊನೆಗೆ ತಾನು ಎಲ್ಲವನ್ನ ತ್ಯಾಗ ಮಾಡಿ ಹೋಗಿ ತಪಸ್ಸು ಮಾಡಿದ. ಹೌದು ಸರ್. ಮಾಡಿ ಕೊನೆಗೆ ಭಗವಂತನನ್ನ ಹೋಗಿ ಸೇರಿದ. ಹಂಗೆ ನೀವು ಎಲ್ಲಾ ಸರ್ವಸ್ವ ತ್ಯಾಗ ಮಾಡಿ ಈಗ ತಪಸ್ಸಿನಲ್ಲಿದ್ದೀರಿ ಸರ್. ಹೌದು ಸರ್. ನಿಮ್ದೇನಿದ್ರು ಧ್ಯಾನ, ನಿಮ್ದೇನಿದ್ರು ನಿಮ್ಮ ಧ್ಯಾನ ಪ್ರಚಾರ. ಹೌದು ಸರ್, ಮಾಡ್ತಾ ಇದ್ದೀನಿ ಸರ್. ಇನ್ನ ಅದೇ ಮಾಡ್ತಾ ಇದ್ದೀನಿ ಸರ್. ದಿವ್ಸಕ್ಕೆ ಎಷ್ಟೋ ಜನ ಬರ್ತಾರೆ, ಧ್ಯಾನ ಪ್ರಚಾರ, ಅನುಭವ ಹಂಚಿಕೆ, ಅದೇ ಮಾಡ್ತಾ ಇದ್ದೀನಿ ಸರ್. ದಿವ್ಸಕ್ಕೆ ಒಂದು 5 ಜನ 10 ಜನ ಬಂದೇ ಬರ್ತಾರೆ ಸರ್. ಫೋನಲ್ಲೆಲ್ಲ ಬರ್ತಾರೆ, ಎಲ್ಲಾ ಕಡೆ ಬೀದರ್ ಗುಲ್ಬರ್ಗ ಅಲ್ಲಿನ ಬರ್ತಾರೆ ಸರ್. ಫೋನಲ್ಲೇ 1 ನಿಮಿಷ ಕೂತ್ಕೊಳ್ಳಿ, ಅಲ್ಲೇ ಕೂಡಿಸ್ಬಿಟ್ಟು ನಾನು ಧ್ಯಾನ ಮಾಡ್ತೀನಿ ಸರ್. ಎಷ್ಟು ಚೆನ್ನಾಗಿದೆ ಸರ್, ನಮ್ಗೆ ಗೊತ್ತೇ ಇಲ್ವಲ್ಲ ಸರ್ ಈ ಧ್ಯಾನದಲ್ಲಿ ಮಹಿಮೆ ಅಂತ ಹೇಳ್ತಾರೆ ಸರ್. ನಿಜವಾಗಿ ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಒಂದು ಹೇಳ ಸರ್, ಹೇಳಿ ಸರ್, ನೀವು ಯಾವ ಸೆಷನ್ ಹೇಳಿ ಅಲ್ಲಿ ಸರ್, ನೀವು ಯಾವ ಸೆಷನ್ ಹೇಳಿ ಅಲ್ಲಿ ಸರ್. ಇರೋ ಸೆಷನ್ ಒಂದು ಕಳೆನೇ ಇರಲ್ಲ. ಅದು ಸೆಷನ್ನೇ ಅಲ್ಲ ಅದು. ಎಲ್ಲ ಅಯ್ಯಪ್ಪ ಪಿಂಡಿನ ಹೇಳ್ಬಿಟ್ರು ಸರ್. ನೀವಿಲ್ಲ ಅಂದ್ರೆ ನಮ್ ಕಳೆನ ಕ್ಲಾಸೇ ಮುಗಿಯಲ್ಲ ಅಂತಾರೆ. ಶಾಂತಲಾ ಮೇಡಮ್ನವರು ಅಷ್ಟೇನೆ. ನೋಡಿ ಇವಾಗ ನೋಡಿ, ಗುಡಿಗೆ 4 ದಿನ ಇಲ್ಲಿದ್ದೀನಿ, ನನ್ಗೆ ಏನ್ ಖುಷಿ ಆಗ್ತಾ ಇದ್ದೋ, ಆನಂದವಾಗಿದ್ದೀನಿ ಸರ್. ಆನಂದ ಪರಮಾನಂದ ಸ್ಥಿತಿನಲ್ಲಿ ಇದ್ದೀನಿ ನಾನು ನಿಜವಾಗಿ. ನಿಮ್ ಇದಕ್ಕೆ ಸೇರಿದ ಮೇಲೆ ಇದು ಅಷ್ಟು ಸುಲಭನಾ ಇದು? ಸರ್. ಹೌದು ಸರ್. ಹೌದು ಸರ್. ಆಕ್ಚುಲಿ ನಾನು ಏನು ಕೇಳಲಿಲ್ಲ ನಿಮ್ದು ಎಕ್ಸ್ಪೀರಿಯನ್ಸ್. ಆದ್ರೆ ಬೇರೆ ಮಾಸ್ಟರ್ಸ್ ಸರ್. ಹೇಳಿದ್ರೆ ನಾನು ಮಾತಾಡಿದ್ದೀನಿ ಅಷ್ಟೇ. ಗ್ರೇಟ್ ಸರ್, ನೀವೆಲ್ಲ ನಮಗೆಲ್ಲರಿಗೂ ಮಾರ್ಗದರ್ಶನ ನಿಮ್ಮ ಜೀವನ. ಹೌದು ಸರ್. ಸರಿ ಆಯ್ತಾ ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ ಮೇಡಮ್. ಸರ್ ಸರಿ ಮಾಡಿದ್ರ ಸರ್? ಮೇಡಮ್ ಇವತ್ತು ಅದ್ಯಾಕೋ ಇದಾಗ್ತಿಲ್ಲ. ತೊಂದ್ರೆ ಇಲ್ಲ, ಅಲ್ಪ ಸ್ವಲ್ಪ ಹೆಂಗ ಮಾಡ ಒಟ್ಟಲ್ಲಿ ಇವತ್ತು ಮುಖ್ಯನ. ಆಯ್ತು ಸರ್. ದಿಲೀಪ್ ಸರ್ ಇದ್ದಾರೆ ಮೇಡಮ್ ನಾರೆ. ದಿಲೀಪ್ ಸರ್ ಸರಿ, ಅದ್ ಮಾತಾಡಿ ಸರ್. ದಿಲೀಪ್ ಸರ್ ಮ್ಯೂಟ್ ಮಾಡ್ಕೊಂಡು. ಅನ್ಮ್ಯೂಟ್ ಮಾಡಿ ಸರ್. ಮಾಡ್ಕೊಳ್ಳಿ ಸರ್. ಸರ್ ಕೇಳಿಸ್ತಾ ಇದೆಯಾ? ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಉಮೇಶ್ ಸರ್. ನಮಸ್ಕಾರ ಸರ್. ನಿಮ್ಮ ನಗುವಿನ ಹಿಂದೆ ಈ ಒಂದು ಸ್ಟೋರಿ ಇದೆ ಅಂತ ನಮ್ಗೆ ಇವತ್ತೇ ಫಸ್ಟ್ ಗೊತ್ತಾಗಿದೆ ಸರ್. ನಗುವಿನ ಹಿಂದೆ ಮುಚ್ಚಿಬಿಟ್ಟಿದ್ರೆ, ನಗುವಿನಲ್ಲೇ ಮುಚ್ಚಾಕಿದ್ರು ನಿಮ್ದೆಲ್ಲ ಏನಿದೆ ಅನ್ನೋ ಬ್ಯಾಕ್ ಗ್ರೌಂಡ್. ಎಲ್ರೂ ಮಾಸ್ಟರ್ಸ್ ಹೇಳ್ದಂಗೆ ನಿಮ್ಮಿಂದ ಎಷ್ಟೋ ಜನ ಧ್ಯಾನಿಗಳು ನಮ್ಮಂತವ್ರದ್ದು ಸ್ಫೂರ್ತಿ ತಗೊಂಡಿದೀವಿ. ಆಕ್ಟಿವ್ ಆಗಿ ಎಷ್ಟು ಆಕ್ಟಿವ್ ಆಗಿರ್ಬೇಕು, ಧ್ಯಾನ ಮಾಡ್ತಾ ಹೆಂಗೆ ಎನರ್ಜೆಟಿಕ್ ಆಗಿರ್ಬೇಕು, ಏನೇ ಬಂದ್ರು ಈ ವಿಷಯ ಕೇಳಿದ್ಮೇಲೆ ಏನನ್ಸುತ್ತೆ ಅಂದ್ರೆ, ನಮ್ದು ಏನು ಪ್ರಾಬ್ಲಮ್ಸೇ ಅಲ್ಲ. ನಮ್ದು ಏನಿದ್ರು ಜಸ್ಟ್ ಹಿಂಗ್ ಬಂದ್ ಈಗ ಹೋಗ್ತಕ್ಕಂತ ಒಂದು ಕ್ಷಣಗಳು ಪ್ರಾಬ್ಲಮ್ ಅಷ್ಟೇನೆ. ಅದು ಮುಂದೆ ಏನೇನು ಇಲ್ಲ. ಒಬ್ಬ ವ್ಯಕ್ತಿಗೆ ನಾನಾ ತರದ ಕಷ್ಟಗಳು ಬರ್ತವೆ. ಮಾನಸಿಕವಾಗಿ ತೊಂದರೆಗಳು ಬಂದ್ರೆ ತುಂಬಾನೇ ಕಷ್ಟ ತಡ್ಕೊಳಕ್ಕೆ. ಫಿಸಿಕಲ್ ಆಗಿ ಏನೇ ಕಷ್ಟ ಬಂದ್ರು, ಒಂದ್ ಊಟಕ್ಕಿಲ್ಲ, ಒಂದ್ ತಿನ್ನಕ್ಕಿಲ್ಲ, ಒಂದ್ ಉಟ್ಕೊಳಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಎಷ್ಟಿರುತ್ತೆ ಅಷ್ಟು ಕಾಲ್ ಚಾಚ್ಕೊಂಡು ಹೋಗ್ತೀವಿ. ಬಟ್ ಮಾನಸಿಕವಾಗಿ ತೊಂದರೆಗಳು ಮಾತ್ರ ಆಗ್ಬಾರ್ದು. ಮನುಷ್ಯನಿಗೆ ತುಂಬಾನೇ ಅದು ಹಿಂಡಾಕ್ಬಿಡುತ್ತೆ. ಸೊ ಅದ್ರಲ್ಲೂ ನೀವು ಪುಟಿದೆದ್ದು ಎಲ್ಲಾರನ್ನೂ ನಗಿಸ್ತಾ, ನೀವು ನಗ್ತಾ, ನಾವ್ ನಿಜವಾಗ್ಲೂ ನಿಮ್ಮನ್ನ ನೋಡಿ ಎಷ್ಟೋ ಒಂದು ಎನರ್ಜಿ ತಗೊಂಡಿದ್ವಿ. ಕ್ಲಾಸ್ ಇದರಲ್ಲಿ ಎಷ್ಟೋ ಫಂಕ್ಷನ್ಸ್ ಗಳಲ್ಲೆಲ್ಲ ನಿಮ್ ಜೊತೆ ಡ್ಯಾನ್ಸ್ ಮಾಡೋದಾಗ್ಲಿ, ನಿಮ್ ಜೊತೆ ಮಾತಾಡೋದಾಗ್ಲಿ, ತುಂಬಾ ಎನರ್ಜಿ ಇರುತ್ತೆ ನಿಮ್ಮಲ್ಲಿ. ಆ ಎನರ್ಜಿ ಎಲ್ಲಿಂದ ಬಂತು ಸರ್ ನಿಮ್ಗೆ? ಇಷ್ಟು ಧ್ಯಾನದಲ್ಲಿ ಇನ್ವಾಲ್ವ್ ಆಗಿದ್ಕೆ ಮೋಸ್ಟ್ಲಿ ಅಷ್ಟೊಂದು ನಿಮ್ಗೆ ಶಕ್ತಿ ಸಿಕ್ಕಿದೆ. ಆ ಒಂದು ಚೇಂಜಸ್ ಆಗ್ಲಿಕ್ಕೆ ಒಂದು ರೂಟ್ ಸಿಕ್ಕಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅದರ್ವೈಸ್ ನಿಮಗೆ ರಿಯಲಿ ಈ ಒಂದು ರೂಟ್ ಸಿಕ್ಕಿಲ್ಲ ಅಂದ್ರೆ ನೀವು ಬರಕ್ ಆಗ್ತಿಲ್ಲ, ಅಲ್ಲಿ ಇಷ್ಟು ರಿಕವರ್ ಆಗಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ತುಂಬಾ ತುಂಬಾ ಅದ್ಭುತವಾಗಿತ್ತು ಸರ್ ನಿಮ್ಮ ಒಂದು ಈ ಒಂದು ಕಷ್ಟದಿಂದ ಅಗೇನ್ ಧ್ಯಾನಕ್ಕೆ ಬಂದ್ ಮತ್ತೆ ಈ ಒಂದು ನಗು ಮುಖದಲ್ಲಿ ನೀವು ಬರ್ಲಿಕ್ಕೆ ತುಂಬಾನೇ ಒಂದು ಪ್ರಯತ್ನ ಚೆನ್ನಾಗಿದೆ. ನಾವು ತುಂಬಾ ನಿಮ್ಮಿಂದ ಪ್ರೇರೇಪಿತ ಆಗಿ ಸುಮಾರು ಕಲಿಬೇಕು. ಯಾವ್ದೇ ಕಷ್ಟ ಬಂದ್ರು ಕಷ್ಟ ಅಲ್ಲ ಅಂತ ಮುಂದೆ ಹೋಗೋ ದಾರಿನ ಕಲಿತೀವಿ. ಮಾತುಗಳೇ ಬರ್ತಾ ಇಲ್ಲ, ಏನ್ ಹೇಳ್ಬೇಕು ನಿಮ್ಗೆ. ಒಂಥರ ನಮ್ಗೆ ಫೀಲ್ ಆಗ್ತಿದೆ. ಸರಿ ಸರ್, ಇನ್ನೊಂದ್ಸರಿ ನಿಮ್ಗೆ ಸಪ್ರೇಟ್ ಆಗಿ ಫೋನ್ ಮಾಡಿ ಮಾತಾಡ್ತೀನಿ ನಾನು. ನಿಮ್ ಹತ್ರ ಮಾತಾಡ್ಬೇಕು ಅಂತ ಇವಾಗ ತುಂಬಾ ಫೀಲ್ ಆಗ್ತಾ ಇದೆ. ನಮ್ದು ಏನೇನೋ ಕಷ್ಟಗಳು ಇರ್ತವೆ, ನಿಮ್ ಹತ್ರ ಹೇಳ್ಕೊಂಡ್ರೆ ನಮ್ಗೂ ಒಂದು ಇರ್ತಕ್ಕಂಥದ್ದು ಕ್ಲಿಯರ್ ಆಗತ್ತೆ. ನೀವು ಸಜೆಸ್ಟ್ ಮಾಡ್ತೀರ ಅವಾಗ, ಇದೆಲ್ಲ ಏನಿಲ್ಲ ಬಿಡಪ್ಪ, ನಿಮ್ದೇನು ತಲೆ ಕೆಡ್ಸ್ಕೊಬೇಡ ಅಂತ. ಸೊ ಹಾಗೆ ಸರಿ ಉಮೇಶ್ ಸರ್, ನಗ್ನಗ್ತಾ ಇರಿ, ನಮ್ಮನ್ನೆಲ್ಲ ನಗಿಸ್ತಾ ಇರಿ.
ಲಾಸ್ಟಿಗೆ ಹೇಳಿ ಜೈ ಹೋ ಪತ್ರಿಜಿ ಅಂತ. ಎಲ್ಲ ಹಾಗೆ ಅಂತಾರೆ ಸರ್, ನಿಜಕ್ಕೆ ಆ ಮೂರ್ ಹಿಡ್ಕೊಂಡು ಸಾಕು ಸರ್. ಧನ್ಯವಾದ ಸರ್. ಅದನ್ನ ಎಲ್ಲಾರ್ಗು ಅದೇ ಹೇಳ್ತೀನಿ ಸರ್. ಏನ್ ನಾನ್ ನೋಡಿ ಯಾರಿಗೆ ಫೋನ್ ಮಾಡಿದ್ರು ಜೈ ಹೋ ಪತ್ರಿಜಿ ಅಂದ್ರೆ ಮೇಡಮ್ ಎಷ್ಟು ನಗ್ತಾರೆ ಗೊತ್ತಾ, ಅದ್ರಲ್ಲಿ ಎನರ್ಜಿ ಆಗಿರುತ್ತೆ ಪತ್ರಿಜಿ ಅವ್ರದ್ದು. ನಾನು ಎರಡೇ ಮೇಡಮ್ ನಾರೆ ನಮಸ್ಕಾರ ಸರ್, ಧನ್ಯವಾದಗಳು ಸರ್, ಜೈ ಹೋ ಪತ್ರಿಜಿ, ಈ ಮೂರ್ ಹಿಡ್ಕೊಂಡು ಎಷ್ಟು ಎಷ್ಟು ಲಕ್ಷಾಂತರ ಮಂದಿ ನಿಮ್ಮನ್ನ ಅಲ್ಲ ಸರ್, ಬಳ್ಳಾರಿನಲ್ಲಿ ಈಗ ಹೆಂಗಾಗಿದ್ದಾರೆ ಉಮೇಶ್ ಸರ್ ಅಂದ್ರೆ, ಈಗ ಪ್ರಪಂಚದಲ್ಲಿ ರಾಜ್ಕುಮಾರ್ ಎಲ್ರಿಗೂ ಗೊತ್ತು, ಅವರಿಗೆ ಕಡಿಮೆ ಜನ ಗೊತ್ತು. ನಂಗೆ ಉಮೇಶ್ ಸರ್ ಎಲ್ಲಾ ಜನಗಳಿಗೂ ಗೊತ್ತುಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ನಾವುಗಳೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಜನ ಮಾತ್ರ ಗೊತ್ತು. ಎಷ್ಟು ಜನ ಮಾತಾಡ್ತಾರೆ ಬಳ್ಳಾರಿಲಿ ಅಂದ್ರೆ, ಎಲ್ಲಾರು ಮಾತಾಡ್ತಾ ಇದಾರೆ. ಬಟ್ ಅವ್ರು ಎಲ್ಲಾರ್ಗು ಜೈ ಹೋ ಪತ್ರಿಜಿ ಅಂತ ಹೇಳ್ಬಿಟ್ಟು ಮ್ಯಾರೇಜ್ ಮಾಡ್ತಾ ಇದಾರೆ. ಸ್ಟ್ಯಾಂಡ್ ಒಂದೊಂದು ಕಡೆ 50 ಜನ ಒಂದೊಂದು ರೋಡಲ್ಲಿ ಎಲ್ಲಾರ್ಗು ಸೆಕೆಂಡ್ ಕೊಡೋದು ಜೈ ಹೋ ಪತ್ರಿಜಿ ಅನ್ನೋದು. ಅದೊಂದು ರಿಯಲಿ ಸರ್, ರಿಯಲಿ ತುಂಬಾ ಒಂದು ವರ್ಡ್ ಅಲ್ಲೇ ಎನರ್ಜಿ ಬರ್ತಾ ಇತ್ತು.